ಜ್ಞಾನಿಗಳು ಈ ಒಂದು ಸಪ್ತ ಅವಸ್ಥೆಗಳಲ್ಲಿ ಬ್ರಹ್ಮನನ್ನು ನಾನು ತಿಳಿಯುವುದಿಲ್ಲ. ನಹಿ ಜಾನುಮೈ ಬ್ರಹ್ಮಕೋ, ನಾನು ಬ್ರಹ್ಮನನ್ನು ತಿಳಿಯುವುದಿಲ್ಲ. ಇದು ಜ್ಞಾನದ ವಿಷಯ. ಈಗ ಬಾನದ ವಿಷಯದಾಗ ಪರಿವರ್ತನೆ ಮಾಡ್ರಿ. ಇದಕ್ಕೆ ನನ್ನನ್ನು ನಾನು ತಿಳಿಯುವುದಿಲ್ಲ ಅಷ್ಟೇ. ಬ್ರಹ್ಮ ಅಂದ್ರೆ ಯಾರು? ನಾನೇ ಅಲ್ಲ. ನನ್ನನ್ನು ನಾನು ತಿಳಿಯುವುದಿಲ್ಲ. ನಾನಂದ್ರೆ ಯಾರತ್ತ ನನಗೆ ಗೊತ್ತಿಲ್ಲ. ಯಾರಿಗಾರ ಕೇಳ್ರಿ, ಹೋಗಿ ಅದಿರೇನಪ್ಪ ಅಂತ ಕೇಳ್ರಿ. ಕೇಳಿದ್ರಿ ಅಂದ್ರೆ ಅದೀವ್ರಿ ಅಂತೀರಿ. ಅದಿರೇನಪ್ಪ ಅಂದ್ರೆ ಅದೀವಿ ಅಂತೀರಿ. ಮತ್ತೆ ಇನ್ನೊಂದಿಷ್ಟು ಮನಿ ಒಳಗೆ ಏನ್ ಮಾಡಿರ್ತಾರ, ಸಣ್ಣ ಹುಡುಗರಿದ್ದು ಅಥವಾ ಅಂತಂದ್ರೆ ಪೂರ್ತಿ ಹಳಿ ಮುದುಕರಿದ್ದಾರೆ ಅಂದ್ರೆ ಏನ್ ಮಾಡಿರ್ತಾರ, ಒಳಗೆ ಹಾಕಿ ಕೀಲಿ ಹಾಕಿಬಿಟ್ಟಿರ್ತಾರ ಅವ್ರಿಗೆ. ಯಾರು ಹೊರಗಿನವ್ರು ಒಳಗೆ ನಾವ್ ಇರ್ಲಾರ್ದಾಗ ಬಂದು ಏನಾರ ಗದ್ದಲ ಮಾಡಂಗದಾರ ಒಳಗೆ ಹಾಕಿ ಕೀಲಿ ಹಾಕ್ತಾರೆ. ಎಲ್ಲ ಊಟ, ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಒಳಗೆ ಇರ್ತದ. ನೀ ಹೊರಗೆ ಅವಶ್ಯಕತೆ ಇಲ್ಲ, ನಾವು ಬರೋ ತನಕ ಒಳಗೆ ಇರ್ಬೇಕಂತ ಒಳಗೆ ಕೀಲಿ ಹಾಕಿರ್ತಾರ. ಅವ್ರಿಗೆ ಕೇಳ್ರಿ, ಯಾರು ಅದಿರೇನಪ್ಪ ಅಂತೇಳಿ ಕೇಳಿದ್ರ ಅವ್ರೇನ್ ಹೇಳ್ತಾರ? ಕೀಲಿ ಹಾಕೊಂಡು ಕೂತು ಒಳಗಿದ್ದವ್ರಿಗೆ ಕೇಳಿದ್ರೆ ಏನ್ ಹೇಳ್ತಾರ? ಹುಡುಗರು ಅಥವಾ ಮುದುಕರು ಯಾರು ಇಲ್ರಿ ಅಂತ ಹೇಳ್ತಾರ. ಮನ್ಯಾಗ ಯಾರು ಇಲ್ಲ ಅಂತ ಹೇಳ್ತಾರ ಅಲ್ರಿ? ಯಾರು ಇಲ್ಲಪ್ಪ ಮನ್ಯಾಗ ಅಂತ ಹೇಳ್ತಾರ. ಯಾರು ಇಲ್ಲ ಅಂತಂದ್ರೆ ನೀ ಅದಿಯಲ್ಲಪ್ಪ ಹೇಳೋ ಒಬ್ಬ ಅದಿಯಲ್ಲ. ಯಾರು ಇಲ್ಲ ಅಂದ್ರೂ ಹೇಳಕತ್ತಾರ ಅಂದ್ರೆ ಅಲ್ಲಿ ಒಬ್ರು ಅದಾರ, ಎಲ್ಲ ಇದ್ರು ಅದಾರ. ಈಗೇನತ್ತ, ಯಾರಿಗಾರ ಒಬ್ಬನಿಗೆ ಹೋಗಿ ನೀ ಯಾರಪ್ಪ ಅಂತ ಕೇಳಿದ್ರ, ಯಾಕಪ್ಪ ಕಣ್ಣಿಗೆ ಕಾಣಲ್ಲ ಎಂದು, ನಾ ಮನುಷ್ಯ ಅದೀನಿ, ಮತ್ತು ನನ್ನ ಹೆಸರಕ್ಕೆ ಹಿಂಗ ಆವ, ನನ್ನ ರೂಪ ಹಿಂಗ ಆವ, ನಾನು ವಿದ್ಯೆ, ನಾನು ಹುದ್ದೆ, ಇಷ್ಟೇ. ಇದು ನಾಮರೂಪಗಳಿಂದ ಗುರುತಿಸಿಕೊಳ್ತೀವಿ. ಇದು ನಾಮರೂಪಗಳಿಂದ ಗುರುತಿಸೋದು. ಇದು ಯಾವ ಭಾಗ? ಯಾವ ಭಾಗ ಇದು? ಪ್ರಕೃತಿಯ ಭಾಗ, ಮಾಯೆಯ ಭಾಗ, ಅವಿದ್ಯೆಯ ಭಾಗ ಇದು, ಅಜ್ಞಾನದ ಭಾಗ ಇದು. ನಾವು ಗುರುತಿಸಿಕೊಳ್ಳೋದೇನದಲ್ಲ ಇದೆಲ್ಲ, ಇದು ಅಜ್ಞಾನದ ಭಾಗ. 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಜೀವ ಅಂತ ಗುರುತಿಸಿಕೊಳ್ಳೋದು, ಅದರೊಳಗೊಂದು ಗಂಡಂತ ಗುರುತಿಸಿಕೊಳ್ಳೋದು, ಅದರಾಗೊಂದು ಹೆಣ್ಣಂತ ಗುರುತಿಸಿಕೊಳ್ಳೋದು, ಅದರೊಳಗ ಇಂಥ ಜಾತಿಯವರಂತ ಗುರುತಿಸಿಕೊಳ್ಳೋದು, ಇಂಥ ಧರ್ಮದವರಂತ ಗುರುತಿಸಿಕೊಳ್ಳೋದು, ಇಂಥ ದೇಶದವರು, ಇಂಥ ಭಾಷೆದವರು, ಇಂಥ ವಯಸ್ಸಿನವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂಥೇಳಿ ಆ ಒಂದು ವರ್ಣಗಳಿಂದ ಗುರುತಿಸಿಕೊಳ್ಳೋದು, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ ಆಶ್ರಮಗಳಿಂದ ಗುರುತಿಸಿಕೊಳ್ಳೋದು, ಬ್ರಹ್ಮ, ಶಿವ ಅನ್ನೋದು ಈ ಒಂದು ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಚೇತನವನ್ನ ಹೊರತುಪಡಿಸಿ ಏನೇನ ನೀವು ಗುರುತಿಸ್ಕೊಳ್ತೀರಿ ಅವೆಲ್ಲ ಏನದವ? ಮಾಯೆಯ, ಪ್ರಕೃತಿಯ, ಅವಿದ್ಯೆಯ, ಅಜ್ಞಾನದ ಗುರುತುಗಳು, ಐಡೆಂಟಿಫಿಕೇಶನ್ಸ್. ಐಡೆಂಟಿಟಿ ಬೈ ಇಂಪ್ಯೂರ್ ಸೆಲ್ಫ್. ಇಂಪ್ಯೂರ್ ಅಂದ್ರೆ ಅಶುದ್ಧವಾದಂತಹ ತನ್ನತನದಿಂದ ಗುರುತಿಸಿಕೊಳ್ಳೋದು, ಅದು ಶುದ್ಧ ಅಲ್ಲ. ಐಡೆಂಟಿಟಿ ಬೈ ಪ್ಯೂರ್ ಸೆಲ್ಫ್, ಶುದ್ಧ ತನ್ನತನದಿಂದ ತಿಳ್ಕೋಬೇಕು. ಆ ಕೂಟಸ್ಥ, ಚೇತನ, ಬ್ರಹ್ಮ, ಶಿವ, ಮತ್ತೇನ್ ಸಾಕ್ಷಿ, ಮತ್ತೇನ್ ಪ್ರತ್ಯೇಗಾತ್ಮ ಏನಂತೀರಲ್ಲ, ಅದರಿಂದ ಗುರುತಿಸ್ಕೋಬೇಕಾಗ್ಯದ. ನಾವು ಅದರಿಂದ ಗುರುತಿಸ್ಕೋಬೇಕಾಗ್ಯದ. ಅದಕ್ಕೆ ಗೊತ್ತ ನೀ ಯಾರಪ್ಪ ಅಂತ ಕೇಳಿದ್ರೆ ಹೆಸರು ಅದು ಹೇಳ್ತಾರಲ್ಲ, ಆ ಐಡೆಂಟಿಟಿ ಏನದ ಅಂದ್ರೆ ಅಶುದ್ಧವಾದಂತ ಗುರುತು. ಶುದ್ಧ ಗುರುತು ಯಾವುದು? ತಾನು ಬ್ರಹ್ಮ. ಸಚ್ಚಿತ್ತಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸಿದ್ಧಾಂತ ಶಿಖಾಮಣಿ ಒಳಗೆ ಫಸ್ಟ್ ಶ್ಲೋಕದಾಗೆ ಇಟ್ಟಾರ. ಅದರ ಅರ್ಥ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ. 3 ಲೋಕಗಳಂತಂದ್ರ ಸಾತ್ವಿಕ ಜೀವಿಗಳ ಲೋಕ, ರಾಜಸ ಜೀವಿಗಳ ಲೋಕ, ತಾಮಸ ಜೀವಿಗಳ ಲೋಕ. 3 ಲೋಕದವರಿಗೆ 3 ಧಾರಾವಾಹಿ ನಡೆದವಂತಂದ್ರ 3 ಟಿವಿಗಳು ಸೆಪರೇಟ್ ಇಲ್ಲ, 3 ಸ್ಕ್ರೀನ್ಗಳು ಸೆಪರೇಟ್ ಇಲ್ಲ. ಒಂದೇ ಟಿವಿಯಾಗ 3 ಧಾರಾವಾಹಿ ನಡೆದವ. ಆ 3 ಧಾರಾವಾಹಿಗಳಿಗೆ ಒಂದೇ ಪರದೆ. ಹಂಗ ಅಲ್ಲೇನದ, ಒಂದೇ ಪರದೆ ಮೇಲೆ 3 ನಡೆದವ.
ಸಮುಲ್ಲೇಖನ ಬಿತ್ತಯೇ. ಆ ಪರದೆ ಎಂತದಪ್ಪ ಅಂತಂದ್ರೆ ಸತ್ವ ರಜ ತಮ ಮೂರೂ ಲೋಕದ ಜೀವಿಗಳಿಗೆ ಒಂದೇ ಪರದೆ ಅಂದ್ರೆ ಒಂದೇ ಚೇತನ ಆಸರೆಯಾಗಿದೆ. ಅದು ಹೆಂಗದಂದ್ರೆ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ರೂಪ ಆದ. ಅದನ್ನೇನಂತಾರ? ಶಿವಾಯ ಬ್ರಹ್ಮಣೇ ನಮಃ. ಶಿವ ಅಂದ್ರೂ ಅದೇ ಚೇತನಕ್ಕಂತಾರ, ಬ್ರಹ್ಮ ಅಂದ್ರೂ ಅದೇ ಚೇತನಕ್ಕಂತಾರ. ಏನಿದ್ರ ಅರ್ಥ ಅಂದ್ರೆ ದೊಡ್ಡವ ಅಂತ, ದೇವರು ದೊಡ್ಡವ ಅದರಪ್ಪ ಅಂತ ಜನಸಾಮಾನ್ಯರ ಅಂತಾರ. ನಮ್ಮ ಜಾನಪದ ಸಾಹಿತ್ಯ ಯಾರು ಚಂದ ತಿಳ್ಕೊತಾರ ಅವ್ರು ಇಷ್ಟೊಂದು ಆಳವಾಗಿ ಯಾವ ಶಾಸ್ತ್ರ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವರೆಲ್ಲ ಸರಳ ಮಾತನಾಗ ಹೇಳೋಗ್ಬಿಟ್ರು. ದೇವರು ದೊಡ್ಡವ ಅಂದ್ರು ಒಂದೇ, ಶಿವಾಯ ಬ್ರಹ್ಮಣೆ ನಮಃ ಅಂದ್ರು ಒಂದೇ. ಬ್ರಹ್ಮ ಅಂದ್ರೆ ಏನಪ್ಪಾ ಅಂದ್ರೆ ದೊಡ್ಡವ. ಏಳು ದೊಡ್ಡವ ಅಂದ್ರೆ ಅವನಕಿಂತ ದೊಡ್ಡವ ಯಾವನೂ ಇಲ್ಲ, ಅಂತ ದೊಡ್ಡವ. ಅಂತ ದೊಡ್ಡವ ಯಾರು? ಜ್ಞಾನದ ಮಾತಾಯ್ತದ. ಶಿವ ದೊಡ್ಡವದನ, ದೇವ್ರ ದೊಡ್ಡವ ಅನ್ನೋದು ಜ್ಞಾನದ ಮಾತು. ಆ ದೊಡ್ಡವ ಬೇರೆ ಯಾರು ಅಲ್ಲ, ನೀವೇ ಇದಿರಿ. ನಿಮ್ಮ ಶುದ್ಧ ಸ್ವರೂಪ ಏನದಲ್ಲ ಅದು ಆ ದೊಡ್ಡವಂದೇ ಸ್ವರೂಪ. ಅದು ನೀವೇ ದೊಡ್ಡವರಿದಿರಿ. ನನ್ನ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣತ್ವವನ್ನ ನಾನು ಅರಿಯುವುದಿಲ್ಲ, ಅದರ ಬಗ್ಗೆ ನನಗೆ ಅರಿವಿಲ್ಲ, ಅದೇನು ಗೊತ್ತಿಲ್ಲ. ಇದೇ ಅಜ್ಞಾನ. ಇದಕ್ಕೆ ಅಜ್ಞಾನ ಅಂತಾರ, ಅಭಾನ ಅಂತಾರೆ ಇದಕ್ಕೆ. ನೆಕ್ಸ್ಟ್ ಏನಾಯ್ತು? ಆವರಣದಾಗ ಎರಡು, ಒಂದು ಇಲ್ಲ ಅಂತ, ಒಂದು ಗೊತ್ತಿಲ್ಲ ಅನ್ನೋದು ಒಂದಾಯ್ತು. ಇಲ್ಲ ಏನಿಲ್ಲ? ಬ್ರಹ್ಮ ಇಲ್ಲ ಅಂತಂದ್ರೆ ಹೆಂಗ? ಬ್ರಹ್ಮ ಇಲ್ಲ ಅಂದ್ರೆ ನಮ್ಗೇನ್ ಮಾಡೋದು? ಬ್ರಹ್ಮ ಇದ್ರೆ ನನಗೇನ್ ಆಗ್ಬೇಕಾಗ್ಯದ? ಬ್ರಹ್ಮ ಇಲ್ಲ ಅಂದ್ರೆ ನನಗೇನ್ ಆಗ್ಬೇಕಾಗ್ಯದ? ಆದ್ರೆ ಆ ಬ್ರಹ್ಮನ ಜಾಗದಾಗ ನಾವೇನ್ ಮಾಡ್ಬೇಕು? ನನ್ನ ಸ್ವರೂಪವನ್ನು ಇಟ್ಟು ಮಾತಾಡ್ಬೇಕು. ಅದಕ್ಕೆ ಭಾನ ಅಂತಾರ. ನಿಮ್ಮ ಸ್ವರೂಪ ಇಟ್ಟು ಮಾತನಾಡಿದ್ರೆ ಹೆಂಗ್ ಹೇಳ್ತೀರಿ ನೀವು? ಬ್ರಹ್ಮ ಗೊತ್ತಿಲ್ಲ ಅನ್ನಲ್ಲಿ ನಾನು ಗೊತ್ತಿಲ್ಲ, ನಾನು ಯಾರು ನನಗೆ ಗೊತ್ತಿಲ್ಲ ಅನ್ನೋದು ಅಜ್ಞಾನ ಆಯ್ತು. ಈಗ ಜ್ಞಾನದಿಂದ ಭಾನಕ್ಕೆ ಬರ್ಬೇಕಲ್ಲ, ಬ್ರಹ್ಮ ಇಲ್ಲ ಅಂದ್ರೆ ಇದಕ್ಕೆ ಜ್ಞಾನದ ವಾಕ್ಯ ಬ್ರಹ್ಮ ಇಲ್ಲ. ಅಸತ್ವ ಪಾದಕ ಆವರಣ ಬ್ರಹ್ಮ ಇಲ್ಲ, ದಶಮ ಇಲ್ಲ. ಈಗ ನೀವು ಇದು ಭಾನದ ವಾಕ್ಯ ಮಾಡ್ರಿ. ಇದು ಜ್ಞಾನದ ವಾಕ್ಯವನ್ನ ಭಾನದ ವಾಕ್ಯದಾಗ ಮಾಡ್ಕೋಬೇಕಲ್ಲ. ಬರೀ ಜ್ಞಾನ ಹೇಳಿದ್ರೆ ಹೆಂಗಾಗ್ತದ? ಭಾನಿ ಆಗ್ಬೇಕಲ್ಲ, ನಿಮ್ಮ ಅನುಭವಕ್ಕೆ ತರ್ಕೋಬೇಕಲ್ಲ. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋದು ಒಂದು ಬಹಳ ಅಪಮಾನದ ವಿಷಯ ಹೌದಾ ಅಲ್ಲ ಹೇಳ್ರಿ? ಜಗತ್ತಿನ ಬಗ್ಗೆ ಎಲ್ಲರ ಬಗ್ಗೆ ಗೊತ್ತು, ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಂದ್ರೆ ಮಾನವುಳ್ಳವ್ರ ಮಾತೇನಿದು? ಇದು ಅಜ್ಞಾನ, ಅಪಮಾನ. ಇದಕ್ಕಿಂತ ದೊಡ್ಡ ಅಪಮಾನ ಜಗತ್ತಿನಾಗ ಮತ್ತೊಂದಿಲ್ಲ. ಮತ್ತೀಗೇನಾಯ್ತು? ಆವರಣದೊಳಗೆ ಎರಡು, ಒಂದು ಅಸತ್ವ ಪಾದಕ ಆವರಣ, ಇನ್ನ ಒಂದು ಅಭಾನ ಪಾದಕ ಆವರಣ. ಈ ಅಸತ್ವ ಪಾದಕ ಆವರಣ ಏನಾಯ್ತು? ಇಲ್ಲ, ನಾನು ಇಲ್ಲ. ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ. ಯಾರನ್ನ ಕೇಳಿದಾಗ ಸ್ವಲ್ಪ ತಲೆ ಓಡಿಸಿ ಮಾತಾಡ್ಬೇಕು, ಸುಮ್ ಗಪ್ ಕೂತ್ರೆ ಹಂಗ. ಬ್ರಹ್ಮ ಇಲ್ಲ ಅನ್ನ ಜಾಗದಾಗ ನೀವೇನ್ ಮಾಡ್ಬೇಕು? ಬ್ರಹ್ಮ ಇಲ್ಲ ಅಂದ್ರೆ ತಗೊಂಡು ನಮ್ಗೇನ್ ಮಾಡ್ಬೇಕಾಗ್ಯದ್ರಿ? ಇಲ್ಲಿ ನಮ್ದು ಆಧ್ಯಾತ್ಮಿಕ ಪಾಠ, ಇದು ಜ್ಞಾನದ ಪಾಠ ಅಲ್ಲ. ನಮ್ಮದು ವಿಚಾರ ಸಾಗರ, ಆಧ್ಯಾತ್ಮ ಭಾನದ ಪಾಠ ಇದು. ಬರೇ ಜ್ಞಾನ ಹೊರಗಿಂದ ಹೊರಗೆ ಏನಾರ ಹೇಳಿಕೆ ಯಾರಿಗಾರ ಹೇಳಿ ಹೋಗೋದಲ್ಲದು ಭಾನ. ಬ್ರಹ್ಮ ಇಲ್ಲ ಅಂತಂದ್ರೆ ಬ್ರಹ್ಮದ ಜಾಗದಾಗ ಯಾರಿಗೆ ಕುಂದಿರ್ಸ್ಬೇಕು? ನೀವೇ. ಯಾರು ಕೂಡ್ಬೇಕು ಹೋಗಿ ಆ ಬ್ರಹ್ಮನ ಜಾಗದಾಗ? ನೀವೇ ಕೂಡ್ಬೇಕು. ನೀವೇ ಕೂತು ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಂದ್ರೆ ಒಂದನೇ ಆವರಣ. ಎರಡನೇದ್ದೇನದ? ಅಸತ್ವ ಪಾದಕ ಆವರಣದಾಗ ಬ್ರಹ್ಮ ಇಲ್ಲ ಅನ್ನಿಸ್ಲಕತ್ತದ. ಬ್ರಹ್ಮ ಇಲ್ಲ ಅಂತಂದ್ರೆ ಅದ್ರ ಬ್ರಹ್ಮನ ಜಾಗದಾಗ ನೀವು ಏನ್ ಮಾಡ್ಬೇಕೀಗ? ಆ ವಾಕ್ಯ ಹೆಂಗ? ಬ್ರಹ್ಮ ಇಲ್ಲ ಅಂದ್ರೆ ನಾನು ಇಲ್ಲ. ಅಸತ್ ಪಾದಕ ಆವರಣದ ಪ್ರಕಾರ ನಿಮ್ಮ ಭಾನದ ವಾಕ್ಯ ನಾನು ಇಲ್ಲ. ಅಂತದ್ ಎಲ್ಲಾರ ಆದೇನ್ರಿ ಜಗತ್ತಿನಾಗ? ನಾನು ಇಲ್ಲ ಅನ್ನೋರು ಯಾರ್ಯಾರ ಅದರೇನ್ರಿ? ದನ ಕಾಯೋರ್ಗೆ ಹೋಗಿ ಕೇಳಿದ್ರು ನಾನು ಅದಿನೇ ಅಂತಾರ. ನಾ ಇಲ್ಲ ಅಂತ ಯಾರ್ಯಾರ ಅಂದಾರೇನ್ರಿ?
ಅದೇನಪ್ಪ ಅಂತಂದ್ರ ಇಲ್ಲ ಅಂತೀರ. ನಿಮ್ ಮನಿಗ್ ಬಂದಕ್ಕೆ ಅದಿರೇನ್ರಪ್ಪ ಕಲ್ಯಾಣಪ್ಪ ರೇ ಅಂದ್ರೆ ಇಲ್ರಿ ಅಂತೀರ, ನಾ ಇಲ್ರಿ ಅಂತೀರ. ಮತ್ತ ಬ್ರಹ್ಮ ಇಲ್ಲ ಅಂದ್ರೆ ನಾ ಇಲ್ಲ ಅನ್ನಗ ಅಸ. ಇದು ಬಾನದ ವಾಕ್ಯ, ಇದು ಬಿಚ್ಚಬೇಕಿದು. ಬಿಚ್ಚಿ ನನಗೆ ಹಾಕೋಬೇಕು ಕೊಳ್ಳಿಗೆ, ಬ್ರಹ್ಮನ ಕೊಳ್ಳಿಗೆ ಹಾಕಿ ಹೊರಗೆ ಅಡ್ಡಾಡಿದ್ರಲ್ಲ, ನಾ ಇಲ್ಲ ಅಂತ ಯಾವರೇ ಅಂತ ನನ್ ಜಗತ್ತಿನಾಗ. ಇದು ಆವರಣ. ಮತ್ತೇನಾಗ್ತದ, ಕೊಡ ಇಲ್ಲ ಅಂತ ಬಂದವ, ಕತ್ತಲ ಕೋಣೆ ಒಳಗೆ ಕೊಡ ಇಲ್ಲ ಅಂತ ಬಂದ. ಮತ್ತ ಕೊಡ ಇದ್ರೆ ತೋರ್ಬೇಕಾಗಿತ್ತು. ಕೊಡ ಇದ್ರೆ ತೋರ್ಬೇಕಾಗಿತ್ತು. ಮತ್ ನಾನು ಇಲ್ಲ ಅಂತ ಒಂದು. ಮತ್ತೆ ಇತ್ತಂದ್ರೆ ತೋರ್ಬೇಕಾಗಿತ್ತು. ನಾ ಅದೀನಿ ಅಂತ ಹೇಳ್ತೀವಿ, ಇದ್ದೇವಂದ್ರೆ ತೋರ್ಬೇಕಾಗಿತ್ತಲ್ಲ. ತೋರದ ನಾವ್ ಏನ್ ಮಾಡ್ಲಕತ್ತೀವಿ, ಇದ್ದದ್ದು ಒಂದು, ತೋರದ ಮತ್ತೊಂದು. ನೀವದಿರಿ ಬ್ರಹ್ಮ ಸ್ವರೂಪ, ನೀವದಿರಿ ಚೇತನ ಸ್ವರೂಪ. ಆದ್ರೆ ನೀವು ತೋರ್ತಾ ಇರೋ ಸ್ವರೂಪ ಯಾವ್ದು ಹೇಳಕತ್ತೀರಿ? ನೀವು ಜಡ ಸ್ವರೂಪದ ಬಗ್ಗೆ ಹೇಳಕತ್ತೀರಿ. ನೀವು ಪ್ರಕೃತಿಯಿಂದ ಗುರುತಿಸಿಕೊಳ್ಳಕತ್ತೀರಿ. ನೀವು ಚೇತನದಿಂದ ಗುರುತಿಸಿಕೊಳ್ಳೋದು ಬಿಟ್ಟು ಪ್ರಕೃತಿ ಮೂಲಕ ನಾನು ಇಂಥ ದೊಡ್ಡ ವಿದ್ಯಾವಂತದಿನಿ, ನಾನು ಇಂಥ ಹುದ್ದೆ ಒಳಗದೀನಿ, ನನಗೆ ಇಷ್ಟು ಸಂಬಳ ಅದ, ನಾ ಇಂಥ ಮನಿತನದವದೀನಿ, ನಾನು ಇಷ್ಟು ದೊಡ್ಡ ಮನಿ ಕಟ್ತೀನಿ, ಹಂಗದೀನಿ ಹಿಂಗದೀನಿ, ಅಂತ ಜಾತಿ ಅವದೀನಿ, ಇಂಥ ಊರವದೀನಿ, ಹಿಂಗದೀನಿ. ಇವೆಲ್ಲ ಏನು ಪ್ರಕೃತಿಲಿಂತ ಗುರುತಿಸಿಕೊಂಡದ್ದು. ಅದು ನೀ ಎಂತವರೇ ಇರು, ನೀನು ಎಲ್ಲರೂ ಒಂದಿನ ಶರೀರ ತ್ಯಾಗ ಮಾಡಬೇಕು. ಅವೆಲ್ಲ ಪ್ರಕೃತಿಲಿಂತ ಗುರುತಿಸಿಕೊಂಡದ್ದು ಎಲ್ಲ ಒಟ್ಟು ಮತ್ತೆ ಪ್ರಕೃತಿಗೆ ವಾಪಸ್ಸೇ ಕೊಟ್ಟು ಹೋಗ್ಬೇಕು. ನಾವು ಎಲ್ಲ ಕಳ್ಕೊತದ ಲಾಸ್ಟಿಗೆ ಹೋಗಾಗ. ನಂದು ಏನ್ ಕೊಡ್ತೀನಿ ಎಲ್ಲ ಕೊಟ್ಟು ಬಿಡೋ ವಾಪಸ್ ಅಂತದ. ಹೀಗಾಗಿ ಅಲ್ಲಿ ಏನಾಗ್ತದ, ತೋರ್ಬೇಕಾಗಿತ್ತು ಅಂದ್ರೆ ತೋರ್ಲಕತ್ತದಲ್ರಿ, ಬೇಕಾದ್ರೆ ತೋರ್ಲಕತ್ತದ. ಏನ್ ತೋರ್ಲಕತ್ತದ ಅಂದ್ರೆ ಪ್ರಕೃತಿಲಿಂದ ತೋರ್ಲಕತ್ತದ. ಸಪ್ತಧಾತುಗಳು ಏನದವ ಅವುಗಳಿಂದ ರಚನೆಯಾದ ಒಂದು ಶರೀರದಿಂದ ತೋರ್ಲಕತ್ತದ. ನಾಮ ರೂಪಗಳಿಂದ ತೋರ್ಲಕತ್ತದ. ಅದು ಏಟು ಚಂದ ಇದ್ರೂ ಒಂದಿನ ಅದು ಹೋಗದು. ಅದರ್ಲಿಂತ ನಾವು ಗುರುತಿಸಿಕೊಂಡು 100 ವರ್ಷ ಆಯುಷ್ಯ ಕಳೆದ್ರ ಏನಾಗ್ತದ? ಮರಣಕ್ಕೆ ವಿಧಿಯಾಗಿ ಓದಿರಲ್ಲ, ಕುಂಕುಮ ಕಸ್ತೂರಿ ಪೂಸಿಕೊಂಡು ಆನೆ ಮೇಲೆ ಕುಳಿತುಕೊಂಡು ಎಷ್ಟು ಸಿಂಗಾರ ಮಾಡ್ಕೊಂಡ್ರಿ, ಎಂತ ಆನೆ ಒಂಟಿ ಮೇಲೆ ಕೂತು ಮೆರವಣಿಗೆ. ಆಗಿನ ಕಾಲದಾಗ ಆನೆ ಒಂಟಿ ಅಂತಿದ್ರು, ಈಗಿನ ಕಾಲದಾಗ ಕಾರ್ನಾಗ ಓಡಾಡ್ತಾರ ಅಷ್ಟೇ. ಹಿಂಗಿರ್ತಾವ. ಇಲ್ಲಿ ಏನಾಗ್ತದ, ಇಲ್ಲಿ ಏನಾಗಕತ್ತದ ಅಂತಂದ್ರ, ನಾನು ಇದ್ದರೆ ನನಗೆ ನಾನು ತೋರಬೇಕಾಗಿತ್ತು, ನಾನು ಇಲ್ಲ, ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ನೋಡಂಗದ ಇದು ಭಾನದ ವಿಷಯದಲ್ಲಿ. ನಾನಿದ್ದರೆ ತೋರಬೇಕಾಗಿತ್ತು, ನಾನು ಇಲ್ಲ. ಮತ್ತೆ ತೋರ್ಲಕತ್ತದ ಅಲ್ಲಪ್ಪ, ಇಷ್ಟೆಲ್ಲ ಮಾಡಿದಿ, ದೊಡ್ಡದೊಂದು ಕಮಾಯಿ ಮಾಡಿಟ್ಟಿದಿ ಅಂತಂದ್ರ ಅದೆಲ್ಲ ಒಟ್ಟು ಪ್ರಕೃತಿದದು. ಅದು ಚೇತನದಲ್ಲವೇ ಅಲ್ಲ. ಚೇತನ ಸ್ವರೂಪವನ್ನ ನಾವು ಭಾನ ಮಾಡ್ಕೊಳ್ಳೋದ್ರ ಸಲುವಾಗಿ ಇಲ್ಲಿ ಏನ್ ಮಾಡ್ಲಕತ್ತೀವಿ, ಸ್ವರೂಪದ ಬಗ್ಗೆ ಸಂಶೋಧನೆ ಮಾಡ್ಲಕತ್ತೀವಿ. ಸಪ್ತಧಾತುಗಳ ಮೂಲಕ ಸ್ವರೂಪದ ಬಗ್ಗೆ ಸಂಶೋಧನೆ ಮಾಡಿ ಏನ್ ಮಾಡ್ಲಕತ್ತೀವಿ, ನಮ್ಮ ಒಳಗಿರುವಂತ ಆಭಾಸನಿಗೆ ಸಪ್ತ ಅವಸ್ಥೆಗಳನ್ನ ಪರಿಚಯಿಸಿ, ನಿನ್ನ ಅವಸ್ಥೆ ಕಿಂಗ್ ಅದ ನೋಡಪ್ಪ, ಇವೆಲ್ಲ ದಾಟಿ ಬಂದಿ ಅಂತಂದ್ರೆ ನೀನೇ ಬ್ರಹ್ಮ ಆಗಿರ್ತೀರಿ ಅನ್ನಂತ ಮಾತು ಹೇಳ್ತ. ಜಡವಾದ ಶರೀರ, ಪಂಚಮಹಾಭೂತಾತ್ಮಕ ಶರೀರದೊಳಗ ಏನದ, ಜಡ ಶರೀರ, ಪಂಚಮಹಾಭೂತಾತ್ಮಕ ಶರೀರ ಏನದಲ್ಲ, ಅದು ನೀ ಏನರೇ ಆಗು, ನನಗೆ ಅದು ಬೇಕಾಗಿಲ್ಲ. ನಾ ಮಹಾತ್ಮ ಆದರೂ ಸಂತೋಷ, ನೀನು ಡಕಾಯಿತಾದರೂ ಸಂತೋಷ, ನೀ ಏನು ಮಾಡ್ಬೇಕತ್ತಿದೆ ಅದಕ್ಕೆ ನಂದು ಸಹಮತ್. ನಾನೊಂದು ಖಾಲಿ ಚೀಲ ಇದ್ದಂಗ. ಅದ್ರೊಳಗ ನೀ ಜೋಳ ಹಾಕಿದ್ರೆ ಜೋಳದ ಚೀಲ ಅನಿಸ್ಕೊತೀನಿ, ಸಕ್ರೆ ಹಾಕಿದ್ರೆ ಸಕ್ರೆ ಚೀಲ ಅನಿಸ್ಕೊತೀನಿ, ಉಸುಕ್ ಹಾಕಿದ್ರೆ ಉಸುಕಿನ ಚೀಲ ಅನಿಸ್ಕೊತೀನಿ. ನನಗೆ ನೀನು ತಲೆ ಕೆಡಿಸೋಕೆ ಹೋಗಬೇಡ ಅಂತದದು ಶರೀರ. ನೀ ಏನ್ ಮಾಡ್ತಿ ಅದಕ್ಕೆ ತಕ್ಕಂತೆ ನಾನು ನಿನ್ನ ಜೊತೆಗಿರ್ತೀನಿ.
ಮತ್ತು ಒಳಗ ಕೂಟಸ್ಥ ಬ್ರಹ್ಮಚೇತನ ಶಿವಚೇತನ ಏನದಲ್ಲ, ಆ ಚೇತನ ಏನದ ಅದು ಪರಿಪೂರ್ಣದ, ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣದ. ಆ ಚೇತನಕ್ಕೆ ನಾವು ಈ ಬ್ರಹ್ಮಜ್ಞಾನ ಹೇಳೋದು ಬೇಕಾಗಿಲ್ಲ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗೋದು ಬೇಕಾಗಿಲ್ಲ. ಬ್ರಹ್ಮನಿಗೆ ಬ್ರಹ್ಮ ಆಗಿನಿ ಅನ್ನೋದು ಬೇಕಾಗಿಲ್ಲ. ಯಾರಿಗೆ ಬೇಕಾಗ್ಯದ ಅಂದ್ರೆ ಅದರೊಳಗೆ ಜೀವ ಅಂತ ಏನದಲ್ಲ, ಅಂತಃಕರಣ ಪ್ಲಸ್ ಬ್ರಹ್ಮಚೇತನ ಎರಡೂ ಕೂಡಿ ಒಂದು ಪ್ರತಿಬಿಂಬ ರೂಪದಲ್ಲಿ, ಬ್ರಹ್ಮನ ಪ್ರತಿಬಿಂಬ ರೂಪದಲ್ಲಿ ಏನು ಜೀವ ಅದಲ್ಲ, ಆ ಜೀವನಿಗೆ ಅವನಿಗೆ ಪ್ರಮಾತ ಅಂತಾರ, ಪ್ರಮಾತೃ ಅಂತಾರ, ಆಭಾಸ ಅಂತಾರ, ಏನೇನೋ ಅಂತಿರ್ತಾರ. ಆ ಜೀವನಿಗೆ ಇದೆಲ್ಲ ಆಗ್ಬೇಕಾಗ್ಯದ. ಅದಕ್ಕೆ ಈಗ ಜ್ಞಾನದ ವಿಷಯವನ್ನ ಭಾನದಲ್ಲಿ ಕಲಿಸಿಕೊಟ್ಟೆ ಇವತ್ತ. ಏನಂದ್ರೆ ಬ್ರಹ್ಮ ಗೊತ್ತಿಲ್ಲ ಅನ್ನೋದು ಜ್ಞಾನದ ಮಾತು. ಭಾನ ಅಂತಂದ್ರೆ ನಾನು, ನನಗೆ ಗೊತ್ತಿಲ್ಲ. ಮತ್ತೆ ಬ್ರಹ್ಮ ಇಲ್ಲ, ಅದು ಅಜ್ಞಾನ. ಆದ್ರೆ ಈಗ ಅಸತ್ವಪಾದಕ ಆವರಣದೊಳಗೆ ನಾನು ಇಲ್ಲ, ಬ್ರಹ್ಮ ಇಲ್ಲ ಅಂದ್ರೆ ಅಲ್ಲಿ ನಾನು ಇಲ್ಲ. ಇದು ಅಜ್ಞಾನದ ವಾಕ್ಯ, ಇದು ಅಭಾನ ಆಗ್ತದೆ. ಅದು ಬ್ರಹ್ಮ ಗೊತ್ತಿಲ್ಲ ಅನ್ನೋದು ಅಜ್ಞಾನದ ವಾಕ್ಯ, ನಾನು ಗೊತ್ತಿಲ್ಲ ಅನ್ನೋದು ಭಾನದ ವಾಕ್ಯ. ಮತ್ತೆ ಬ್ರಹ್ಮ ಇಲ್ಲ ಅನ್ನೋದು ಅಸತ್ವಪಾದಕ ಆವರಣದ ವಾಕ್ಯ. ಅಲ್ಲಿ ಬ್ರಹ್ಮನ ಜಾಗದಾಗ ನಾನು ಇಲ್ಲ ಅಂತಂದ್ರೆ ಇದೇನದ ಆವರಣದ ವಾಕ್ಯ, ಅಸತ್ವಪಾದಕ ಆವರಣದ ಭಾನ ಮಾಡ್ಕೊಳ್ಳೋ ವಾಕ್ಯ. ಮತ್ತೆ ಇದ್ರೆ ನನ್ನ ಅನುಭವಕ್ಕೆ ಬರಬೇಕಾಗಿತ್ತು, ನನಗೆ ಬಾನ ಆಗ್ತಾ ಇಲ್ಲ ಅಂತಂದ್ರೆ ಅದೇನು ಬ್ರಹ್ಮ ಬಾನ ಆಗದ ಬೇಕಾಗಿಲ್ಲ ನನಗೆ. ನನ್ನ ಬಾನ ನಾನು ಮಾಡ್ಕೊಂಡ್ರೆ ಬ್ರಹ್ಮ ಆದಂಗೆ. ಅದಕ್ಕೆ ನನ್ನ ಬಾನ ನನಗೆ ಆಗಬೇಕಾಗಿತ್ತು, ನನ್ನ ಬಾನ ನನಗೆ ಆಗುತ್ತಿಲ್ಲ. ಇದು ಅಭಾನ ಪಾದಕ ಆವರಣದ ವಾಕ್ಯ. ಬ್ರಹ್ಮನ ಬಗ್ಗೆ ಬಹಳ ಚಂದ ವರ್ಣನೆ ಮಾಡಿ, ನಾನೇ ಆ ಬ್ರಹ್ಮ ಅದೀನಿ ಅನ್ನೋದು ಅನುಸಂಧಾನ ಮಾಡಲಿಲ್ಲ ಅಂತಂದ್ರೆ, ಭಾನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬರೀ ಜ್ಞಾನದಿಂದ ತಗೊಂಡು ಏನ್ ಮಾಡ್ಬೇಕು? ಓದಿ ಕೆಟ್ಟ ಕೂಚ ಪಟ್ಟ ಅಂತ ಬರೀ ಓದಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣನನ್ನ ಭಾರಿ ದೊಡ್ಡ ವರ್ಣನೆ ಮಾಡಿ ಅದೇ ನಾನದೀನಿ ಅನ್ನೋದು ಭಾನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಆ ಜ್ಞಾನ ತಗೊಂಡು ಏನ್ ಮಾಡ್ಬೇಕು? ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಒಳಗ ಕೊನೆಯ ಸ್ಥಳ ಏನ್ ಮಾಡ್ಯಾರ ಅಂದ್ರೆ ಜ್ಞಾನ ಶೂನ್ಯ ಸ್ಥಳ ಅಂತ ಮಾಡ್ಯಾರ. ಕಲ್ತದ್ದೆಲ್ಲ ಮೊದಲು ಅಳಕಿಸ್ಕೊಂಡ ಮೇಲೆ ನಿನಗೆ ಬ್ರಹ್ಮಜ್ಞಾನ ಆಗ್ತದ. ಏನೇನು ಕಲ್ತಿದಿ ಅದನ್ನೆಲ್ಲ ಬಿಸಾಕಬೇಕು. ಇದೆಲ್ಲ ಕಲ್ಸೋದು ಕಲಿಯೋದು ಶಿಷ್ಯ ಗುರು ಶಾಸ್ತ್ರ ಮತ್ತಿನ್ನೇನೇನು ಹಿಡ್ಕೊಂಡು ಕೂತಿರಲ್ಲ, ಇವೆಲ್ಲ ಏನದವಂತಂದ್ರ ಚಚ್ಚಿಗೆ ಸೆಂಟ್ರಿಂಗ್ ಹಾಕಿದಂಗಿದು. ಸೆಂಟ್ರಿಂಗ್ ಹಾಕ್ತಿರಲ್ಲ ಕೆಳಗೆ ಕಟ್ಟಿಗೆನೋ ರಾಡುಗಳು ಕಟ್ಟಿಗೆ ಮತ್ತಿನ್ನೇನ ಹಾಕಿ ಮಳಿ ಹೊಡೆದು ಒಂದು ಪ್ಲಾಟ್ಫಾರ್ಮ್ ತಯಾರು ಮಾಡಿ ಅದರ ಮೇಲೆ ಛತ್ ಹಾಕ್ತಾರೆ. ಛತ್ ಹಾಕೋದಂದ್ರೇನು? ಈ ಕೆಳಗೆ ಇವೆಲ್ಲ ಸೆಂಟ್ರಿಂಗ್ ಏನು ಹೊಡೆದಿರಿ ಮನಿ ಕಟ್ಟಿದವ್ರಿಗೆ ಗೊತ್ತಿರ್ತದ. ಹೊಡೆದ ಮೇಲೆ 21 ದಿವಸ ಕ್ಯೂರಿಂಗ್ ಅಂದ್ರೆ ಏನಿದು? ಇದೆ ಶ್ರವಣ ಮನನ ನಿಧಿಧ್ಯಾಸನ ಮಾಡದೆ ಇದು ಕ್ಯೂರಿಂಗ್. ಇದು ಕ್ಯೂರಿಂಗ್ ಮುಗಿದ ಮೇಲೆ 21 ದಿವಸ ಆಗಿ ಕ್ಯೂರಿಂಗ್ ಎಲ್ಲ ಗಟ್ಟಿಮುಟ್ಟಾಗಿ ಛತ್ ತನ್ನ ಪಾಡಿ ತಾನು ಸ್ವತಂತ್ರವಾಗಿ ನಿಲ್ಲುವಂಗ ಆದ್ಮೇಲೆ ಏನ್ ಮಾಡ್ಬಿಡ್ತಾರ? ಅವೆಲ್ಲ ಕಟ್ಟಿಗೆ ಹಂಗೆ ಇಟ್ಕೋತಾರೆ ಮನ್ಯಾಗ, ಎಲ್ಲ ತೆಗೆದು ಹೊರಗೆ ಬಿಸಾಕ್ತಾರೆ. ಹೆಂಗ್ ಬಿಸಾಕ್ತಿರ್ತಾರ ನೋಡಿರಲ್ಲ? ಎಚ್ಚೆಚ್ಚು ಹೊರಗೆ ಬಿಸಾಕ್ತಿರ್ತಾರ. ಹಂಗ ನಿಮ್ಮೊಳಗ ನೀವು ಗಟ್ಟಿಯಾಗಿ ನೀವು ಬಂದೋಬಸ್ತಾಗಿ ನಿಮ್ಮ ಬ್ರಹ್ಮ ಸ್ವರೂಪ ನಿಮಗ ಗಟ್ಟಿಮುಟ್ಟು ಆಯ್ತು ಅಂತಂದ್ರ ಎತ್ತಿ ಬಿಸಾಕ್ಬೇಕು. ಈ ಶಾಸ್ತ್ರಗಳನ್ನ ಎತ್ತಿ ಬಿಸಾಕ್ಬೇಕು, ಗುರುವನ್ನ ಎತ್ತಿ ಬಿಸಾಕ್ಬೇಕು, ನಿಮ್ಮ ಶಿಷ್ಯತ್ವವನ್ನ ಎತ್ತಿ ಬಿಸಾಕ್ಬೇಕು. ಎಲ್ಲ ಒಟ್ಟು ಬಿಸಾಕಿ ನೀವು ಗಟ್ಟಿ ಆಗ್ಬೇಕು. ನಿಮ್ಮೊಳಗಿನ ಗಟ್ಟಿತನ ಅದು ಮಾಡಿಸದೆ ಗುರು ಶಿಷ್ಯರ ಒಂದು ಈ ಸಂಬಂಧದ ಉದ್ದೇಶ. ಕಡಿ ತನಕ ನಾ ಗುರುವಾಗಿ ಹಿಂಗೆ ಇರ್ತೀನಿ, ನೀ ಶಿಷ್ಯ ಹಂಗೆ ಇರು ಅಂತೇಳಿ ಏನ್ ಶ್ರದ್ಧೆ ಬೆಳೆಸ್ಕೊಂಡು ಅದ್ರಾಗೆ ಬಿದ್ದು ಒದ್ದಾಡಿ ಸತ್ತೋತೀವಲ್ಲ, ಅದು ಅಲ್ಲದು. ಅದ್ರ ಉದ್ದೇಶ ಅಲ್ಲದು. ಗುರು ಕಡಿತನ ಗುರುವಾಗಿರೋದಲ್ಲ, ದೇವ್ರ ಕಡಿತನ ದೇವರಾಗಿರೋದಲ್ಲ. ಭಕ್ತ ಭಗವಂತನಾಗಬೇಕು. ಅದು ಭಕ್ತಿ ಮಾರ್ಗದಾಗ ಅದು ಆಗ್ಲಾರ್ದ ಮಾತು. ಕಡಿತನಕ ಗುರು ಕಡಿತನಕ ಶಿಷ್ಯ ಯಪ್ಪ 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 ಅಂತೇಳಿ ಬಗ್ಗುತ್ತಿರ್ತಾರಲ್ಲ, ಅದೆಲ್ಲ ಭಕ್ತಿ ಮಾರ್ಗ. ಅದು ಜ್ಞಾನ ಮಾರ್ಗ ಅಲ್ಲೇ ಅಲ್ಲ. ಜ್ಞಾನ ಮಾರ್ಗಕ್ಕೆ ಬಂದ್ರೆ ಎಲ್ಲವನ್ನ ತ್ಯಾಗ ಮಾಡಿ ತಾನೇ ತಾನಾಗಿ ನಿಂತು ಅಖಂಡ ಬ್ರಹ್ಮವನ್ನ ಅನುಭವಿಸಿ ಅಖಂಡ ಬ್ರಹ್ಮ ತಾನೇ ಅಂತೇಳಿ ಬಯಲು ಹೋಗಿ ನಿರ್ಭಯಲು ಅಕ್ಕಮಾದೇವಿ ವಚನದಾಗ ಯಾವ ಪರಿಯದ ಅಂತಂದ್ರೆ ಅಷ್ಟೊಂದು ಅನುಭವ ಅದ ಅಲ್ಲಿ. ಅದಕ್ಕೆ ಇಲ್ಲಿ
ಇದನ್ನ ದಾಟಬೇಕು. ದಾಟಿ ಎಲ್ಲ ಕಟ್ಟಿಗೆಗಳೆಲ್ಲ ಕಿತ್ತು ಹೆಂಗ್ ಒಗಿತಾರಲ್ಲ ಅಂತ ಸ್ಥಿತಿ ನಿಮಗೆ ಆದಷ್ಟು ಬೇಗ ಕ್ಯೂರಿಂಗ್ ಆಗಿ ಗಟ್ಟಿಮುಟ್ಟ ಆಗಂತ ಸ್ಥಿತಿ ಬರಬೇಕು. ಭಾನಿಗಳು ಆಗಬೇಕು, ಬ್ರಹ್ಮ ಭಾನಿಗಳು, ನೀವೇ ಬ್ರಹ್ಮ ಸ್ವರೂಪರಾಗಬೇಕು. ಅದಕ್ಕೇನಂತಾರ ಜ್ಞಾನ ಮಾರ್ಗ ಅಂತಾರ. ಜ್ಞಾನ ಮಾರ್ಗದಾಗ ಯಾವುದೂ ಸಪೋರ್ಟ್ ಇರ್ಲಾರ್ದೆ ಅದಕ್ಕೆ ಹೆಂಗ್ ಹೇಳ್ತಾರೆ, ಸ್ವಯಂ ಪ್ರಕಾಶ ಅಂತಂದ್ರೆ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಎಲ್ಲವನ್ನು ಪ್ರಕಾಶ ಮಾಡೋದು, ತನ್ನ ಬಗ್ಗೆ ತಾನೂ ಆಧಾರ ಮತ್ತೆ ಎಲ್ಲದಕ್ಕೂ ಸಕಲಾಧಾರವಾಗಿರುವಂತ ವಸ್ತು ತಾನಾಗಬೇಕು. ಇದಕ್ಕೆ ಜ್ಞಾನ ಅಂತ ಅತ್ಯಂತ ಉತ್ಕೃಷ್ಟವಾದ ಸ್ಥಿತಿ ಅದು. ಮುಂದೆ ಮೂರನೇದು ಯಾವುದದ್ರಿ? ಆವರಣ ಆದ್ಮೇಲೆ ಮೂರನೇದ್ದು ವಿಕ್ಷೇಪ ಅಥವಾ ಭ್ರಾಂತಿ ಅಂತಾರೆ. ಭ್ರಾಂತಿ ಅಥವಾ ವಿಕ್ಷೇಪ. ಭ್ರಾಂತಿ ವಿಕ್ಷೇಪ ಅಂದ್ರೇನು? ಮೊದಲ ಭ್ರಮೆ ಅಂದ್ರೆ ಏನಂತ ತಿಳ್ಕೋಬೇಕು. ಭ್ರಮೆ ಅಂತಂದ್ರೇನು? ಅಜ್ಞಾನದ ಶಕ್ತಿಗಳು ಏನದವ? ಒಂದು ಆವರಣ ಶಕ್ತಿ, ಇನ್ನ ಒಂದು ವಿಕ್ಷೇಪ ಶಕ್ತಿ. ಆವರಣ ಏನ್ ಮಾಡ್ತದ? ಇದ್ದದ್ದು ಮುಚ್ಚಾಕಿ ಬಿಡ್ತದ, ಬ್ರಹ್ಮನನ್ನ ಮುಚ್ಚಾಕ್ತದ, ಮತ್ತೆ ಬ್ರಹ್ಮಾಂಡವನ್ನ ತೋರ್ತದ. ಅಜ್ಞಾನ ಜಗತ್ತು ನೋಡು, ಇಲ್ಲಿ ಎಷ್ಟು ಜೀವರಾಶಿಗಳದಾವ, ಎಷ್ಟು ವಸ್ತುಗಳದಾವ, ಎಷ್ಟು ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಏನೆಲ್ಲ ಅದ ನೋಡಿ ಇಲ್ಲಿ ತೋರ್ತದ. ಅದು ಏನು ಇಲ್ಲದ ತೋರ್ತದಲ್ಲ, ಅದು ವಿಕ್ಷೇಪ ಶಕ್ತಿ, ಅಜ್ಞಾನದ ವಿಕ್ಷೇಪ ಶಕ್ತಿ. ಅಲ್ಲಿ ಇರುವ ಮೂಲ ಬ್ರಹ್ಮನನ್ನು ಮರೆಸಿ ಹಾಗಿತ್ತು ಅಂತಂದ್ರೆ ಅದು ಆವರಣ ಶಕ್ತಿ. ನಿಮ್ಮೊಳಗೆ ಸಹಿತ ನಿಮ್ಮೊಳಗೆ ಕೂಟಸ್ಥ ಸಾಕ್ಷಿ ಚೇತನ ಏನದಲ್ಲ ಅದನ್ನ ಮುಚ್ಚಿ ಹಾಕಿ ನಿಮಗೆ ಅನುಭವಕ್ಕೆ ಬರಲಾರ್ದಂಗೆ ಆಗಿತ್ತು ಅಂತಂದ್ರೆ ಅದು ಆವರಣ ಶಕ್ತಿ. ಅದನ್ನು ಬಿಟ್ಟು ನಿಮ್ಮ ಸಪ್ತ ಧಾತುಗಳು ಮತ್ತಿನ್ನೇನೇನದವಲ್ಲ, ಇಂದ್ರಿಯಗಳು, ಪ್ರಾಣಗಳು, ಮನ, ಬುದ್ಧಿ, ಚಿತ್ತಗಳು, ಇವೆಲ್ಲ ನಿಮ್ಮ ಏನು ಲಿಸ್ಟ್ ಆಫ್ ಫಿಸಿಕಲ್ ಬಾಡಿ ಅಂಡ್ ಇಟ್ಸ್ ಕಾಂಬಿನೇಷನ್ಸ್ ಏನೇನದವ ಅವೆಲ್ಲ ಒಟ್ಟು ಸೇರಿದ್ದು ಏನು ಇದೇ ನೀನು ಅಂತ ತೋರಿಸ್ಲಕ್ಕತ್ತದಲ್ಲ. ಒಂದು 70 kg 80 kg ಈ ಬಾಡಿಯನ್ನೇ ನೀನಂತ ತೋರಿಸ್ಲಕ್ಕತ್ತದಲ್ಲ, ಇದನ್ನು ತೋರಿಸ್ತಾ ಇರುವಂತ ಭಾವ ಏನದಲ್ಲ, ಜೀವ ಭಾವ, ಇದಕ್ಕೇನಂತಾರ ಅಂತಂದ್ರೆ ಇಲ್ಲದ್ದು ತೋರ್ಸೋದಕ್ಕ ವಿಕ್ಷೇಪ ಶಕ್ತಿ ಅಂತಾರ. ನೀವದಿರಿ ನಿಜವಾಗಿ ಬ್ರಹ್ಮ ಸ್ವರೂಪ, ಶಿವ ಸ್ವರೂಪ. ನಿಮ್ಮ ಸ್ವರೂಪವನ್ನ ಮುಚ್ಚಾಕಿದ್ದಕ್ಕ ಏನಂತಪ್ಪ ಅಂತಂದ್ರೆ ಆವರಣ ಶಕ್ತಿ. ಈಗ ಆವರಣದೊಳಗೆ ಅಸತ್ವ ಪಾದಕ ಅಭಾನ ಪಾದಕ ಆಯ್ತು. ಈಗ ವಿಕ್ಷೇಪ ಶಕ್ತಿ ಅಂದ್ರೆ ಇಲ್ಲದ್ದು ತೋರ್ಸೋದು. ಹಗ್ಗ ಮುಚ್ಚಿ ಹಾಕಿಬಿಟ್ಟದ, ಅಲ್ಲಿ ಹಾವು ಇಲ್ಲೇ ಇಲ್ಲ, ಹಾವು ತೋರ್ಸದ. ಮತ್ತೆ ಉಲ್ಟಾನು ಆಗ್ತದ. ಒಂದೊಂದ್ ಸಾರಿ ನಿಜವಾದ ಹಾವೇ ಇರ್ತದ, ಅದನ್ನ ಹಗ್ಗ ಅಂತ ತಗೊಳ್ಳೋ ಪ್ರಸಂಗನೂ ಇರ್ತದ. ಅದು ನನ್ನ ಜೀವನದಾಗ ಏನಾಯ್ತಪ್ಪ ಅಂದ್ರ, ನಮ್ಮ ತಾಯಿ ಆ ಒಲಿ ಬಾಗ್ಲಾಗ ಒಂದು ಕರ್ರಂದು ಮಸಿ ಅರ್ಬಿ ಇಟ್ಟಿರ್ತಿದ್ದಳು. ಅದು ಮಸಿ ಅರ್ಬಿ ಇಟ್ಟಾಗ ಏನು ಮುಂಜಾನೆ ಎದ್ದು ನಿದ್ದಿಗಣ್ಣಾಗ ಅದು ಒಲಿ ಒರೆಸ್ಬೇಕಂತ ಹೇಳಿ ಆ ಮಸಿ ಅರ್ಬಿ ಜಾಗದಾಗ ಏನಾಗ್ಯದ, ಹಾವು ಕೂತ್ಬಿಟ್ಟಾವ. ಸೀದಾ ಹೋಗಿ ಅದು ಹಾವು ಹಿಡ್ಬಿಟ್ಟಾವ. ಅವಾಗ ನನಗೆ ಗೊತ್ತಾಯ್ತು, ಹಾವನು ಹಗ್ಗದಂಗೆ ಕಾಣ್ತದಲ್ಲಪ್ಪ. ಒಂದ್ಸಾರಿ ಹಗ್ಗ ಹಾವದಂಗೂ ಕಾಣ್ತದ, ಹಾವನು ಹಗ್ಗದಂಗೆ ಕಾಣ್ತದ. ಅದು ಏನು ಮಾಡ್ಲಕತ್ತಿಲ್ಲ, ಬಿಟ್ರೆ ಸಾಕು ಓದ್ತೀನಿ. ಇದೇನು ಮೆತ್ತಗತ್ಲಕತ್ತದಲ್ಲ, ಹಿಂಗ್ಯಾಕದ ಅಂತ ಹೇಳಕ್ಕೆ ಒಗದ್ರ ಅದು ಹಾವು ಮುಂದಕ್ಕೆ ಹೋಗ್ಬಿಡ್ತು. ಹಿಂಗ ಇದೇನದ ಇಲ್ಲದ್ದು, ಅಲ್ಲಿ ಮಸಿ ಬಟ್ಟಿ ಅದ, ನಿಜವಾಗಿ ಅಲ್ಲಿ ಹಾವು ಕಾಣ್ಲಕತ್ತ. ಮಂದಗತ್ತಲೆ ಒಳಗ ಹಗ್ಗ ಅದ, ಅದು ಹಾವು ಕಣ್ಣಂಗೆ ಕಾಣ್ತದೆ. ಹಗ್ಗದಾಗ ಹಾವ, ಹಾವಿನ ಹಗ್ಗ ಏನದ ಇಲ್ಲದ್ದು ತೋರಿಸೋದಕ್ಕೆ ಏನಂತಾರ ವಿಕ್ಷೇಪ. ವಿಕ್ಷೇಪ ಅಂತಾರ. ಅದಕ್ಕೇನು ಭ್ರಮೆ. ವಿಕ್ಷೇಪ ಅಂದ್ರೆ ಭ್ರಮೆ. ಇಲ್ಲಿ ಭ್ರಾಂತಿ ಅನ್ನೋದಕ್ಕೆ ಭ್ರಮೆಗೆ ಏನು ವ್ಯತ್ಯಾಸ ಅದ ಅನ್ನೋದು ಸ್ವಲ್ಪ ತಿಳ್ಕೊಂಡು ಮುಂದೆ ಹೋಗ್ಬೇಕು. ಈಗ ಮನೆಯಾಗ ಒಂದು ಏನೋ ಒಳ್ಳೇದ ಅಥವಾ ಕೆಟ್ಟದಾತಿರ್ತಾವ. ಒಳ್ಳೇದು ಕೆಟ್ಟದ ಆದ ಹೊತ್ನಾಗ ಅದಕ್ಕೊಂದು ವಾರ, 10 ದಿವಸ, 15 ದಿವಸ ಏನೋ ಅದರ ಒಂದು ಸಂತೋಷದಲ್ಲಿಯೋ ಅಥವಾ ದುಃಖದಲ್ಲಿಯೋ ಒಂದು 4 ದಿವಸ 8 ದಿವಸ ಮೆಲುಕು ಹಾಕೋತ ಇದ್ರೆ ಅದಕ್ಕೇನಂತಾರ ಭ್ರಮೆ ಅಂತಾರೆ. ಒಂದು 5-6 ವರ್ಷ ಬಿಟ್ಟು ಬಂದ ಮೇಲೂ ಅದು ಎಂದೋ ಆಗಿದ್ದು ಕತೆ ಹೇಳ್ಕೊತ ಕೂತ್ರ ಭ್ರಾಂತಿ ಆಗ್ತದ. 20 ಏನಪ್ಪ ಅಂತಂದ್ರ ಮೊಮ್ಮಗನ ತಲೆ ಮೇಲೆ ಅಕ್ಕಿ ಕಾಳು ಹಾಕ್ಲಕ್ಕ ಮುದುಕ ಎದ್ದು ಏಳಲಕ್ಕಾಗಲ್ಲ. ಇಬ್ಬರು ಕೂಡಿ ರಟ್ಟಿ ಹಿಡಿದು ಎಬ್ಬುಸ್ಕೊಂಡು ಬಂದಾರ. ಹೊಸ ಅಂಗಿ ಹಾಕ್ಯಾರ, ಚಂದ ಮುಖ ತೊಳೆದಾರ, ವಿಭೂತಿ ಹಚ್ಚಾರ, ಕೈಯಾಗ ಅಕ್ಷತ ಕೊಟ್ಟಾರ,
ಮೊಮ್ಮಗನ ತಲೆ ಮೇಲೋ ಮರಿ ಮೊಮ್ಮಗನ ತಲೆ ಮೇಲೋ ಅಕ್ಷತ ಹಾಕ ಅಜ್ಜ ಅಂತ ಎಲ್ಲರೂ ಕೂಡಿ ಅಜ್ಜನ ಕಡೆಯಿಂದ ಅಕ್ಷತ ಹಾಕಿಸಿ ಸಂತೋಷ ಪಡ್ಬೇಕತ್ ನಿಂತಾರ. ಆವಾಗ ಮುದುಕ ಏನ್ ಮಾಡ್ಲಕತ್ತಾನ? ಕಣ್ಣೀರ್ ಹಾಕ್ಲಕತ್ತಾನ. ಎದಕ್ಕೆ ಕಣ್ಣೀರ್ ಹಾಕ್ತಿ ಅಜ್ಜ, ಏನಾಯ್ತು? ಅಕ್ಷತ ಹಾಕು ಅಂದ್ರೆ ಅಳ್ಳಕತ್ತಿದ ಯಾಕ ಅಂದ್ರೆ 25 ವರ್ಷದ ಹಿಂದ ಆ ಸತ್ತು ಮುದುಕಿ ನೆನಪು ಮಾಡ್ಕೊಳಕತ್ತಾನ. ಆಕಿ ಇದ್ಳು ಅಂದ್ರೆ ಇಬ್ರು ಕೂಡಿ ಅಕ್ಕಿ ಕಾಳು ಹಾಕ್ತಿದ್ದೇವಲ್ಲ. ಇದಕ್ಕೇನಂತೀರಿ? ಭ್ರಾಂತಿ ಅಂತೀರ, ಭ್ರಮೆ ಅಂತೀರ? ಭ್ರಾಂತಿ. ಕಂಟಿನ್ಯೂವೇಶನ್. ಏನು 1 ವಾರ 10 ದಿವಸ ಅಷ್ಟೇ ಅದು ಹೋಗಿದ್ದು ಆ ಕಡೆ. ಆಮೇಲೆ ಮತ್ತದೇನು ಒಳ್ಳೆ ಬರಲ್ಲ. ನೀವೇನ್ ಹತ್ರ ಬರಲ್ಲ, ಸತ್ರು ಬರಲ್ಲ, ಏನ್ ಮಾಡಿದ್ರು ಬರಲ್ಲ. ಅದು ಮುಗಿತಾ ಪ್ರಸಂಗ. ಅದೊಂದು ಪ್ರಸಂಗ ಅಷ್ಟೇ. ಅದ್ರ ಬಗ್ಗೆ ಒಂದು ಸ್ವಲ್ಪ ಭ್ರಮೆ ಒಳಗಿದ್ದು 4 ದಿನ ಆದ್ಮೇಲೆ ಆ ಭ್ರಾಂತಿಲಿಂತ ಹೊರಗೆ ಬರ್ಬೇಕು. ಭ್ರಾಂತಿ ಆಗ್ಬಾರ್ದು. ಈಗೇನದ? ದೀಪ ಹೆಂಗಿರ್ತದ ಭ್ರಾಂತಿ ಅಂತಂದ್ರ, ಈಗ ಕತ್ತಲ್ದಾಗ ಏನೋ ತುಳಿದು ಬಿಟ್ಟಿರಿ. ಕತ್ತಲ್ದಾಗ ಏನೋ ತುಳಿದ ಮೇಲೆ ಏನಾಯ್ತು? ಅದು ನಿಮಗ ಎಲ್ಲೋ ಹಾವ ಏನೋ ನೋಡಿದ್ದದ, ಇದು ಹಾವೇ ತುಳಿದೀನಿ ಅಂತೇಳಿ ನಿಮಗ ಭ್ರಮೆ ಆಯ್ತು. ನಿಮಗೆ ಭ್ರಮೆ ಆಗಿದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ, ದೀಪ ತಗೊಂಡು ಬಂದು ಹಚ್ಚಿದ್ರಿ. ಹಚ್ಚಿದ್ಮೇಲೆ ಏನಾಯ್ತು? ಅಲ್ಲಿ ಹಾವದ, ಹಗ್ಗದ. ಹಾವು ಹೋಯ್ತಾ ಇಲ್ಲ? ಅಲ್ಲಿ ಹಾವು ಉಳಿತೇನ್ರಿ? ಅಲ್ಲಿ ದೀಪ ತಂದ ಮೇಲೆ ಹಾವು ಉಳಿತದ? ಅಲ್ಲಿ ದೀಪ ತಂದ ಮೇಲೆ ಹಾವು ಏನಾಯ್ತು? ಇಲ್ಲದಂಗಾಯ್ತು. ಅಲ್ಲಿ ಏನದ ನಿಜ ವಸ್ತು ತೋರ್ಲಕತ್. ಇದು ಹೆಂಗಂತಂದ್ರೆ ಇದಕ್ಕ ಭ್ರಮೆ ಅಂತಾರ ಅಷ್ಟೇ. ದೀಪ ಬರೋ ತನಕ ಒಂದ್ ಸ್ವಲ್ಪ ಅರಿವು ಬರೋ ತನಕ, ಮರಿವಿನಲ್ಲಿ ಇದ್ದಾಗ ಅದೇನೋ ಇಲ್ಲದ ತೋರ್ಲಕತ್ತಿತ್ತು. ಅರಿವಿನಾಗ ಬಂದ ಮೇಲೆ ಏನಾಯ್ತು? ಮರಿವು ಹೋಗ್ಬಿಡ್ತು. ಇದಕ್ಕೇನಂತಾರ? ಭ್ರಮೆ ಅಂತಾರ. ಮರಿವು ಹೋಗ್ಬೇಕು, ಅರಿವು ಮೂಡಬೇಕು. ಅರಿವು ಮೂಡಿದ ಮೇಲೆ ಮರಿವು ಹೋಗ್ಬೇಕು. ಅರಿವು ಮೂಡಿಸಂತ ಗುರು, ಅರಿವು ಮೂಡಿಸಂತ ಶಾಸ್ತ್ರ ಏನೆಲ್ಲ ಸಿಕ್ಕ ಹೊತ್ನಾಗ ನಮ್ಮ ಮರೆವು ನಾವು ಕಳ್ಕೋಬೇಕು. ಇನ್ನು ಭ್ರಾಂತಿ ಹೆಂಗಿರ್ತದ? ಭ್ರಮೆಗೆ ಭ್ರಾಂತಿಗೆ ಇರೋ ವ್ಯತ್ಯಾಸ ಏನಂದ್ರೆ, ಭ್ರಾಂತಿ ಹೆಂಗಿರ್ತದ ಅಂತಂದ್ರ, ನಿಮ್ಮದು ಸರೋವರದ ದಂಡಿ ಮೇಲೆ ಒಂದು ಕಟ್ಟಿ ಇತ್ತು. ಆ ಕಟ್ಟಿ ಮೇಲೆ ನೀವು ಕಾಲು ಎಳಿಬಿಟ್ಕೊಂಡು ಕೂತಿದ್ರಿ ಅಂತಂದ್ರ ನಿಮ್ಮ ಪ್ರತಿಬಿಂಬ ಆ ನೀರೊಳಗೆ ಹೆಂಗ ಮೂಡ್ತದ? ಸೀದಾ ಕೂತಂಗ್ ಕಾಣ್ತದ, ಉಲ್ಟಾ ಕೂತಂಗ್ ಕಾಣ್ತದ? ಉಲ್ಟಾ ಕಾಣಿಸ್ತದ. ತಲೆ ಕೆಳಗಾದ ಪ್ರತಿಬಿಂಬ. ಆ ಸರೋವರದ ದಂಡಿ ಒಳಗಿರಂತ ಗಿಡಗಳದ ಪ್ರತಿಬಿಂಬ ಹೆಂಗಿರ್ತದಂತಂದ್ರ, ಬೇರ ಮ್ಯಾಲ, ಅದರದು ಕಾಂಡ ಎಲೆಗಳು ಅವೆಲ್ಲ ಕೆಳಗೆ ಉಲ್ಟಾ ಆದಂಗೆ ಕಾಣಿಸ್ತದ. ಉಲ್ಟಾ ಆದಂಗೆ ಕಂಡ ಮೇಲೆ ನಿಮ್ಗ ಅಯ್ಯೋ ಗಿಡ ಎಲ್ಲ ಉಲ್ಟಾ ಕಾಣ್ಲಕತ್ತವಲ್ಲ, ಎಲ್ಲಿ ಗಿಡ ಉಲ್ಟಾ ಆವೇನತ್ ನೋಡಿ ನೀವು ಹೋಗಿ ಆ ವಸ್ತು ಅಥವಾ ವ್ಯಕ್ತಿಯನ್ನು ನೋಡಿದ್ರೆ ಗಿಡ ಸೀದಾ ಅದ, ಅದರ ಪ್ರತಿಬಿಂಬ ಉಲ್ಟಾ ಅದ. ಗಿಡ ಸೀದಾ ಆದ ಅನ್ನಂಥದ್ದು ನಿಮಗ ಜ್ಞಾನ ಆದ್ಮೇಲೆ ಅದು ಏನಾರ ಚೇಂಜ್ ಆಯ್ತೇನು? ಪ್ರತಿಬಿಂಬ ಏನಾರ ಬದಲಿ ಆಯ್ತೇನ್ರಿ? ಅಲ್ಲಿ ಗಿಡ ಸೀದಾ ಅದ, ಅದರ ಪ್ರತಿಬಿಂಬ ಉಲ್ಟಾ ಆಗ್ಯದತ್ ನಿಮಗೆ ಜ್ಞಾನ ಆದ್ಮೇಲೆ ಆ ಪ್ರತಿಬಿಂಬ ಏನಾರ ಗಿಡ ಸೀದಾ ಆಯ್ತೇನು? ಇಲ್ಲ. ಅದು ಹೆಂಗದ ಹಂಗೆ ಅದ. ಅದಕ್ಕೇನಂತಾರೆ? ಭ್ರಾಂತಿ ಅಂತಾರೆ. ಜ್ಞಾನ ಆದ್ಮೇಲೂ ಗಿಡ ಸೀದಾ ಅದ, ಪ್ರತಿಬಿಂಬ ಉಲ್ಟಾ ಅದ ಅಂತ ಜ್ಞಾನ ಆದ್ಮೇಲ ಅದು ಮತ್ತೆ ಹಂಗೆ ಉಲ್ಟನೆ ಕಾಣಿಸ್ತಿರ್ತದಲ್ಲ, ಇದಕ್ಕೆ ಭ್ರಾಂತಿ ಅಂತಾರೆ. ಇದಕ್ಕೆ ಈ ಭ್ರಾಂತಿ ತೆಗಿಬೇಕು. ಈ ದೇಹ ನೀನಲ್ಲ, ಈ ದೇಹ ನೀನಲ್ಲ, ನೀನು ಬ್ರಹ್ಮ ಸ್ವರೂಪ ಅದಿ ಅಂತೇಳಿ ಹೇಳಿ 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 ಏಸೋ ಗುರುಗಳು ಸತ್ತೇ ಹೋಗ್ಬಿಟ್ರು. ಶಿಷ್ಯರು ಏನ್ ಕೇಳಿಲ್ಲ ಅಂತಲ್ಲ, ಸಾಕಷ್ಟು ಶಿಷ್ಯರು ಕೇಳಿದ್ರು. ಕೇಳಿ 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 ಶಿಷ್ಯರು ಏನ್ ಮಾಡಿದ್ರು? ಆ ಗುರುಗಳ ಸತ್ತ ಮೇಲೆ ಅವ್ರದೊಂದು ಸಮಾಧಿ ಮಾಡಿ, ಅವ್ರ ಸಮಾಧಿ ರುದ್ರಾಭಿಷೇಕ ಮಾಡಿ, ಮುಂದ ಅಜ್ಜನಿಗೆ ಹಿಂಗೆ ತೇರು ಹೇಳ್ಕೋತ ಜಾತ್ರೆ ಮಾಡ್ರಿ, ನಾವು ಹಿಂಗೆ ಕೇಳಿ ಕೇಳಿ ಸತ್ತೋಗಿವಿ, ಮುಂದಿನವರು ನೀವು ಹಿಂಗೆ ಕೇಳಿ ಸತ್ತೋರಿ, ಆದ್ರ ಜ್ಞಾನ ಮಾತ್ರ ಮಾಡ್ಕೋಬೇಡ. ಇದು ಭ್ರಾಂತಿ. ಅದು ಈ ದೇಹ ನೀನಲ್ಲ 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 ಏನ್ ಹೇಳಿ ಕಡೆಗೆ ಒಬ್ಬಕಿ ತಾಯಿ ಪೂರ್ತಿ ಶರೀರ ನಾನಲ್ಲ, ಶರೀರದ ಮೇಲಿನ ವಸ್ತ್ರಗಳು ನನ್ನವಲ್ಲ ಅಂಥೇಳಿ ಎಷ್ಟೊಂದು ಸಾಧನೆ ಮಾಡಿ ತೋರಿಸಿ ಕೊಟ್ಟಾಗನು ಮೈ ಮೇಲಿಂದ ಒಂದು ಬಟ್ಟಿ ಅಭಿಮಾನ ಬಿಡ್ಲಾರ್ದಂತ
ಬಜಾರ್ದಾಗಿದ್ದು ಎಲ್ಲ ಓಸು ಬಟ್ಟೆ ನನ್ನ ಮನೆಗೆ ಇರಬೇಕು, ನನ್ನ ಅಲ್ಮೇರೆಗೆ ಇರಬೇಕು, ತುಂಬಿಕೊಂಡು ಉಡ್ಲಕ್ಕ ಮನಸ್ಸಿಲ್ಲ, ಇಡ್ಲಕ್ಕ ಜಾಗಿಲ್ಲ. ಇಂಥ ಒಂದು ಡೇಂಜರ್ ಮಾನಸಿಕ ಸ್ಥಿತಿ ಇಟ್ಕೊಂಡು ನಾವು ಯಾವ ಅಧ್ಯಾತ್ಮ ಸಾಧನೆ ಮಾಡ್ತೀವಿ ನಾವು? ಇದಕ್ಕೆ ಭ್ರಮೆ ಅಂತೀರ, ಭ್ರಾಂತಿ ಅಂತೀರ, ಏನಂತೀರ ಇದಕ್ಕೆ? ಅದಕ್ಕೆ ಇಲ್ಲಿ ಭ್ರಾಂತಿ ಹುಚ್ಚರ ಕೆಲಸ ಅಂತಿದೆ ಅಷ್ಟೇ. ಭ್ರಾಂತಿಯ ವರ್ಣನೆ, ವಿಕ್ಷೇಪದ ವರ್ಣನೆ, ಜನ್ಮ ಮರಣ, ಗಮನ ಪುಣ್ಯ ಪಾಪ ಸುಖ ಖೇದ ನಿಜ ಸ್ವರೂಪಮೇ ಭಾನವೈ ಭ್ರಾಂತಿ ಬಕಾನಿ ವೇದ. ಇದಕ್ಕ ಭ್ರಾಂತಿ ಅಂತಾರೆ. 101ನೇ ದೋಹ, 180ನೇ ವಿಷಯಾಂಕ. ಇದಕ್ಕ ಭ್ರಾಂತಿ ಅಂತಾರ. ವಿಚಾರ ಸಾಗರದೊಳಗ ಸಾಧು ನಿಶ್ಚಲ್ ದಾಸರ ಜ್ಞಾನ ಏನದಪ್ಪ ಅಂತಂದ್ರೆ, ಚೇತನ ಅದಕ್ಕ ಹುಟ್ಟು ಇಲ್ಲ, ಸಾವು ಇಲ್ಲ. ಆ ಚೇತನ ಏನಾಗ್ಯದ, ತನ್ನ ಸ್ವರೂಪದ ಮರೆವು ಆಗಿದ್ದಕ್ಕ ಅದು ಹೋಗಿ ಏನ್ ಮಾಡ್ಬಿಟ್ಟದ, ಅಂತಃಕರಣದೊಳಗೆ ಬೆರೆತು ಬಿಟ್ಟದ. ಬೆರೆತು ಜೀವ ಭಾವ ತಾಳಿ ಬಿಟ್ಟದ. ಜೀವ ಭಾವ ತಾಳಿ ಅದು ಏನಾಗ್ಯದ ಅಂತಂದ್ರ, ತನ್ನ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಸ್ವಭಾವ ಏನದ ಅದನ್ನ ಮರೆತು ಆ ದೇಹದ ಸ್ವಭಾವವನ್ನು ತನ್ನ ಸ್ವಭಾವ ಅಂತ ತಿಳ್ಕೊಂಡು ಜನನ ಮರಣ ಹುಟ್ಟವನು ನಾನೇ ಅಂತೇಳಿ ಬರ್ತ್ಡೇ ಮಾಡ್ಕೊಳಕತ್ತು. ಮತ್ತೆ ಬರ್ತ್ಡೇ ಮಾಡ್ತೀವಿ ನಾವು ಎಲ್ಲ. ಓಟು ಸನ್ಯಾಸಿಗಳದ್ದು ಬರ್ತ್ಡೇ ಮಾಡ್ಲಕತ್ತೀವಿ. ಎಷ್ಟು ಶಾಣ್ಯರದೀವಿ, ಅವ್ರು ಮಾಡಿಸ್ಕೊಳ್ಳೋರು ಎಷ್ಟು ಶಾಣ್ಯರದಾರ ತಿಳ್ಕೊಂಬಿಡ್ರಿ ನೀವು. ಬ್ರಹ್ಮಜ್ಞಾನದೊಳಗೆ ಬರ್ತ್ಡೇ ಬರಂಗೇ ಇಲ್ಲ. ಇದು ಹೇಳೋರು ಮಾಡ್ಕೋಬಾರ್ದು, ಕೇಳೋರು ಮಾಡ್ಕೋಬಾರ್ದು. ನಿಮಗೆ ಕೂಟಸ್ಥನ ಪ್ರಜ್ಞೆ ಇತ್ತು, ನಿಮಗೆ ಚೇತನದ ಪ್ರಜ್ಞೆ ಇತ್ತು, ನಿಮಗೆ ಬ್ರಹ್ಮದ ಭಾನ ಬ್ರಹ್ಮದ ಜ್ಞಾನ ಇತ್ತು ಅಂತಂದ್ರೆ ಬರ್ತ್ಡೇ ಮಾಡ್ಕೊಂಡ್ರೆ ಅದು ಅಜ್ಞಾನದ ಕೆಲಸನ, ಜ್ಞಾನದ ಕೆಲಸನ ಅದು. ಮತ್ತೆ ಮರಣ ಸತ್ತರ ಅದನ್ನು ಒಂದು ದೊಡ್ಡ ಪ್ರೋಗ್ರಾಮೇ. ಹೆಂಗದದು? ಅದಕ್ಕೆ ಜನನ ಮರಣ, ಹುಟ್ಟವನು ನಾನು, ಸಾಯವನು ನಾನು, ಗಮನ ಆಗಮನ, ಲೋಕಾಂತರಗಳು. ಆ ಶಾಸ್ತ್ರದೊಳಗೆ 14 ಲೋಕಗಳು ಬರೆದಾರ. ಪಾತಾಳದಿಂದ ಮೇಲೆ ಬ್ರಹ್ಮ ಲೋಕದ ತನಕ ತಮ್ಮ ಪಾಪ ಪುಣ್ಯಗಳ ಕರ್ಮಗಳನ್ನ ಹೊತ್ತು ಸೂಕ್ಷ್ಮ ಶರೀರದೊಳಗೆ ಲೋಕಗಳಿಗೆ ಗಮನ ಹೋಗಿ ತನ್ನ ಭೋಗ, ಆಯುಷ್ಯ, ಜನ್ಮ, ಮತ್ತೇನೇನದ ಮಲದೋಷ ವಿಕ್ಷೇಪ ದೋಷಗಳನ್ನು ಹೊತ್ಕೊಂಡು, ಅಜ್ಞಾನವನ್ನು ಹೊತ್ಕೊಂಡು ಮತ್ತೆ ಬರ್ತದಲ್ಲ ಈ ಜೀವ. ಇದು ಗಮನ. ಮತ್ತೆ ಇಲ್ಲಿ ಮಾಡ್ತಾ ಇರೋ ಪುಣ್ಯ ಪಾಪ ಇವೆಲ್ಲ ನನ್ನುವೇ. ಮತ್ತೆ ಸುಖ ದುಃಖ ಮಾಡೋವನು ಅನುಭವಿಸೋವನು ನಾನೇ. ಅಹಂ ಸುಖಿ ಅಹಂ ದುಃಖಿ ಇವೆಲ್ಲ ಏನದವ? ಇವು ಎಲ್ಲ ಏನಾಗ್ಲಕತ್ತವ? ನಿಜ ಸ್ವರೂಪದೊಳಗ ಭಾನ ಆಗ್ಲಕತ್ತವ. ನಿಜ ಸ್ವರೂಪದೊಳಗೆ ಹೆಂಗ ಭಾನ ಅಂದ್ರೆ ಅನ್ಯೋನ್ಯವಾಗಿ ಭಾನ ಆಗ್ಲಕತ್ತವ. ತಾನೇ ಇದು ಖರೆ ಅನ್ನಂಗ. ಆ ಚೇತನನೇ ಸತ್ತೋಗ್ತದೇನಂಗ, ಆ ಚೇತನನೇ ಪಾಪ ಪುಣ್ಯ ಮಾಡ್ತದೇನಂಗ, ಆ ಚೇತನನೇ ಸುಖ ದುಃಖ ಅನುಭವಿಸ್ತದೇನಂಗ, ಆ ಚೇತನನೇ ಗಮನ ಮಾಡ್ತದೇನಂಗ. ಈ ರೀತಿಯಾಗಿ ಇಲ್ಲಿ ಏನಾಗ್ಲಕತ್ತದ? ನಿಜ ಸ್ವರೂಪದೊಳಗೆ ಭಾನ ಆಗ್ಲಕತ್ತದ. ನಿಜ ಸ್ವರೂಪಮಯ ಭಾನ ವೈ ಭ್ರಾಂತಿ ಬಖಾನಿ ವೇದ. ವೇದ ಅಂದ್ರೆ ಈ ಜ್ಞಾನಿಗಳು ಮಹಾತ್ಮರು ಏನ್ ಹೇಳಕತ್ತಾರ, ಇದಕ್ಕೆ ಭ್ರಾಂತಿ ಅಂತಾರ. ನಾ ಸಾಯ್ತೀನಿ, ನಾ ಹುಟ್ಟತೀನಿ, ನಾ ಪಾಪ ಮಾಡ್ತೀನಿ, ನಾ ಪುಣ್ಯ ಮಾಡ್ತೀನಿ, ನಾ ಸುಖ ಅನುಭವಿಸ್ತೀನಿ, ನಾನು ದುಃಖ ಅನುಭವಿಸ್ತೀನಿ, ನಾನು ಹೋಗ್ತೀನಿ ಬರ್ತೀನಿ. ಇವೆಲ್ಲ ಏನದವ? ಇವೆಲ್ಲ ಭ್ರಾಂತಿ ಅದಾವ. ಹುಟ್ಟು ಸಾವುಗಳು, ಪರಲೋಕಕ್ಕೆ ಗಮನ, ಪುನಃ ಯಲೋಕಕ್ಕೆ ಆಗಮನ, ಪರಲೋಕಕ್ಕೆ ಗಮನ, ಪುಣ್ಯಗಳು ಪಾಪಗಳು ಸುಖಗಳು ದುಃಖಗಳು ಮೊದಲಾದವಕ್ಕೇನಂತಾರ? ಸಂಸಾರ ಅಂತಾರೆ. ಇದೊಂದು ತಿಳ್ಕೊಂಡ್ಬಿಡ್ರಿ. ಸಂಸಾರ ಅಂದ್ರೆ ಎದಕ್ಕಂತಾರಂದ್ರ, ಹೆಣ್ತಿನ ಮಾಡ್ಕೊಂಡು ಮಕ್ಕಳು ಮರಿ ಮಾಡ್ಕೊಂಡು ಮನಿ ಕಟ್ಟಿ ಹೊಲ ಮನಿ ಮಾಡ್ಕೋತಿರಲ್ಲ, ಅದಕ್ಕೆ ಸಂಸಾರ ಅಲ್ಲದು. ಅದು ಜಗಕ್ಕಿಕ್ಕಿದ ವಿಧಿ. ಪ್ರಭುದೇವರು ಹೇಳ್ಯಾರ, ಈ ಜಗತ್ತಿನಾಗ ಬದುಕಬೇಕಾದ್ರೆ ಹಿಂಗ್ ಬದುಕಬೇಕಪ್ಪ, ಆರಾಮಿರ್ತೀರಿ ಅಂತ. ಭೂಮಿ ನಿನ್ನದಲ್ಲ, ಬೇಕಾದಷ್ಟು ಭೂಮಿ ಗಳಿಸು, ಆದ್ರೆ ಅದು ನಂದ ಅಲ್ಲ ಅಂತ ಹೇಳಕ್ಕೆ ನೀನು ಏನ್ ಮಾಡು, ನಂದ ಅಲ್ಲ ಅಂತ ಹೇಳಿ ಬೇಕಾದಷ್ಟು ಭೂಮಿ ತಗೋ, ಏನ್ ತೊಂದರೆ ಇಲ್ಲ. ಆದ್ರೆ ತಗೋಳಕ್ಕೆ ಬ್ಯಾಡ್ ಅಂತ ಹೇಳಿಲ್ಲ ಅವ್ರು. ತಗೋ, ನಂದ ಅಲ್ಲ ಅಂತ ತಗೋ.
ಅಜ್ಞಾನಿಗಳೇನ್ ಮಾಡ್ತಾರ, ನಂದು ಅಂತ ತಗೋತಾರ. ನೀನು ಜ್ಞಾನಿಯಾಗಿ ಇದು ನನ್ನಲ್ಲ, ಹೇಮ ಬಂಗಾರ ಬೇಕಾದಷ್ಟು ತಗೋ, ಆದ್ರೆ ಏನಂತಿರ್ಬೇಕು ನಿನ್ ತೆಲಾಗ, ನಂದಲ್ಲ ಅಂತ ಇಟ್ಕೊಂಡು ನೀ ಬೇಕಾದಷ್ಟು ಬಂಗಾರ ಮಾಡ. ಕಾಮಿನಿ ನನ್ನವಳಲ್ಲ. ಈ ಹೆಣ್ಣು ನಮ್ಮ ಜೊತೆಗೆ ಅಥವಾ ಹೆಣ್ಣಿನ ಜೊತೆಗೆ ಗಂಡು, ಅದು ಪುರುಷ ಪ್ರಧಾನವಾದಂತ ಸಾಹಿತ್ಯದೊಳಗ ಹೆಣ್ಣಿನ ಬಗ್ಗೆ ಬರೆದಾರ. ಅದು ಸ್ತ್ರೀ ಪ್ರಧಾನ ಮಾಡ್ಬೇಕಾದ್ರೆ ಹೆಣ್ಣು ಮಕ್ಕಳು ಗಂಡಿನ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಂಡು ಏನ್ ಮಾಡ್ಬೇಕು, ಅಲ್ಲಿ ಕಾಮಿನಿ ಅಥವಾ ಅವ ಪುರುಷ ಏನು ಇವು ಯಾವ ನನ್ನೂ ಅಲ್ಲ, ಇವು ನನ್ನೂ ಅಲ್ಲ ಅಂತ ತಿಳ್ಕೋಬೇಕು. ನನ್ನೂ ಅಲ್ಲ ಅಂತೇಳಿ ತಿಳ್ಕೊಂಡು ಅದ್ರ ಸಂಗಟ ಸಂಸಾರ ಮಾಡ್ಬೇಕು. ನಂದೇ ಅಂತೇಳಿ ಮಾಡ್ತೀವಲ್ಲ, ಅಲ್ಲಿ ನಮಗೆ ಗದ್ದಲ್ ಬೀಳ್ತೀವಿ. ಹಿಂಗಾಗಿ ಇದು ಜ್ಞಾನ ರತ್ನ. ಯಾವಾಗ ಇವೆಲ್ಲ ನಿನ್ನ ಅಲ್ಲ ಅಂತ ತಿಳ್ಕೊಳ್ಳೋ ಜ್ಞಾನನೇ ನಿನ್ನ ಜ್ಞಾನ ರತ್ನ. ಇದು ನಂದು ಅಂತ ತಿಳ್ಕೊಂಡ್ರೆ ನೀನು ಅಜ್ಞಾನದಾಗ ಬೀಳ್ತಿ. ಅದಕ್ಕೆ ಇಲ್ಲೇನದ, ಅದು ಜಗಕ್ಕಿಕ್ಕಿದ ವಿಧಿ. ಅವೆಲ್ಲ ನನ್ನೂ ಅಲ್ಲ ಅಂತ ತಿಳ್ಕೊಂಡು ನೀನ್ ಏನಾರ ಮಾಡು ಅಂತ ಜಗಕ್ಕಿಕ್ಕಿದ ವಿಧಿ. ಇಲ್ಲಿ ಯಾವುದಕ್ಕೆ ಸಂಸಾರ ಅಂತಾರಂದ್ರೆ, ಹುಟ್ಟು, ನಾನು ಹುಟ್ಟುತ್ತೀನಿ, ನಾನು ಸಾಯ್ತೀನಿ, ಮತ್ತೆ ನನ್ನ ಪಾಪ ಪುಣ್ಯಗಳನ್ನು ಕಟ್ಕೊಂಡು ಪರಲೋಕಕ್ಕೆ ಹೋಗ್ತೀನಿ, ಮತ್ತ ಅಲ್ಲಿದ ಫಲ ತಗೊಂಡು ಮತ್ತೆ ಇಹಲೋಕಕ್ಕೆ ಬರ್ತೀನಿ, ಮತ್ತೆ ಪುಣ್ಯ ಮಾಡವನ ನಾನು, ಪಾಪ ಮಾಡವನ ನಾನು, ಸುಖ ಅನುಭವಿಸುವ ನಾನು, ದುಃಖ ಅನುಭವಿಸಿದ ನಾನು. ಈ ರೀತಿಯಾದಂತ ಒಂದು ತಪ್ಪು ತಿಳುವಳಿಕೆ ಏನದಲ್ಲ, ಇದಕ್ಕೆ ಸಂಸಾರ ಅಂತ. ಇದಕ್ಕೆ ಸಂಸಾರ ಅಂತ. ತನ್ನ ನಿಜ ಸ್ವರೂಪವಾದ ಕೂಟಸ್ಥ ಸಾಕ್ಷಿ ಬ್ರಹ್ಮ ಏನದಲ್ಲ, ಆ ಚೇತನದಲ್ಲಿ ಇವು ತೋರ್ತಾ ಇವೆ. ವೇದಗಳು ಅವೆಲ್ಲವುಗಳನ್ನ ಭ್ರಾಂತಿ, ಅಧ್ಯಾಸ ಅಂತ ವರ್ಣಿಸುತ್ತವೆ. ಅವೆಲ್ಲ ಏನಾಗ್ಯಾವ, ಕೂಟಸ್ಥನಲ್ಲಿ ಇಲ್ಲದ್ದು ಕೂಟಸ್ಥನಲ್ಲಿ ಏನಾಗ್ಯಾವ, ಅಧ್ಯಾಸ ಆಗ್ಯಾವ. ಅದು ಅಧ್ಯಸ್ಥ ಆಗಿಬಿಟ್ಟ. ನಾವು ಕೂಟಸ್ಥ ಅವೆಲ್ಲ ತನ್ನ ಮೇಲೆ ಆರೋಪಿಸಿಕೊಂಡು ಅಧ್ಯಸ್ಥ ಆದಾಗ ಜೀವ ಅನಿಸ್ಕೋತಾನ ಅಷ್ಟೇ. ತನ್ನ ಮೇಲೆ ಆರೋಪಿಸಿಕೊಂಡಾಗ ಇವ ಜೀವ ಅನಿಸ್ಕೋತಾನ. ನೀವು ಏನೂ ಮಾಡಬೇಕಾಗಿಲ್ಲ, ಅವುಗಳನ್ನ ಭಿನ್ನ ಬಿಟ್ಟು ನೋಡಂತದ್ದು ಕಲ್ತ್ರಿ ಅಂತಂದ್ರೆ ಸಾಕ್ಷಿ ಆಗ್ತೀರಿ. ಅದ್ರೊಳಗೆ ಬೆರ್ತ್ರಿ ಅಂತಂದ್ರೆ ಈ ರೀತಿ ಅಧ್ಯಸ್ಥ ಆಗ್ತೀರಿ. ಅವೆಲ್ಲ ನಿಮಗೆ ಅಧ್ಯಾಸಗಳಾಗ್ತವ. ಈ ರೀತಿ ನಾವು ತಿಳ್ಕೊಂಡಾಗ ಹೆಂಗಪ್ಪ, ಇದಕ್ಕೊಂದು ಅನ್ಯೋನ್ಯ ಅಧ್ಯಾಸದೊಳಗ ಒಂದು ಉದಾಹರಣೆ ಕೊಡ್ತಾರ. ಏನ್ ಉದಾಹರಣೆ ಕೊಡ್ತಾರ ಅಂತಂದ್ರೆ, ಕಬ್ಬಣ ಕೆಂಪಗ ಕಾಯ್ದು ಬಿಟ್ಟಾವ. ಕೆಂಪಗ ಕಾಯ್ದ ಹೊತ್ನಾಗ ಯಾರಿಗಾರೆ ಒಬ್ಬರಿಗೆ ಅದು ನೋಡಪ್ಪ ಏನದ ಇದು ಅಂತ ಕೇಳಿದ್ರ ಅವ ಏನ್ ಹೇಳ್ತಾನ, ಕೆಂಪಕ್ಕೆ ಕಾಯ್ದದ್ದಕ್ಕ ಅದು ಕಬ್ಬಣ ಏನಾಗ ಕಬ್ಬಣ ಕಾಣವಲ್ಲದು. ಕೆಂಪಗೆ ಕಾಯ್ದದ್ದಕ್ಕೆ ಅದು ಬೆಂಕಿ ಕಂಡಂಗ್ ಕಾಣ್ಲಿಕ್ಕತ್ತದ. ಬೆಂಕಿ ಕಂಡಂಗ್ ಕಾಣ್ಲಿಕ್ಕತ್ತದ ಅಂತ ಅಂದ್ಮೇಲೆ ಸ್ವಲ್ಪ ಎತ್ತು, ಅದು ಹಿಡಿದು ಎತ್ತು ಅಂತೇಳಿ ಒಂದು ಇಕ್ಕಳ ಕೊಡ್ತಾನ ಅವನ ಕೈಯಾಗ. ಇಕ್ಕಳದಿಂದ ಅದು ಎತ್ತಲಕ್ ಹೋತಾನ. ಬೆಂಕಿ ಏಟರೆ ವಜ್ಜದಪ್ಪ ಅಂತ ನಾವು, ಮತ್ತ ಬೆಂಕಿ ಏಟರೆ ವಜ್ಜದ ಅಂತಾನ. ಇನ್ನೊಬ್ಬ ಅವನಿಗೆ ತೋರಿಸ್ತಾರ, ಅವ ಮೊದಲೇ ಅದು ಕಬ್ಬಣ ನೋಡಿದ್ದ. ಅದಕ್ಕೆ ಅವ ಏನಂತಾನ, ಕಬ್ಬಣ ಸುಡ್ಲಕತ್ತದ ಅಂತನೋ, ಕಬ್ಬಣ ಸುಡ್ಲಕತ್ತದ ಅಂತನೋ. ಅದು ಹಿಡಿ ಅಂತಂದ್ರೆ ಕಬ್ಬಣ ಸುಡ್ತದಂತನ. ಇವ ಬೆಂಕಿ ಏಟ್ ವಜ್ಜದ ಅಂತಾನ. ಆ ಕಬ್ಬಣ ಮತ್ತು ಬೆಂಕಿ ಏನಾಗ್ಯಾವ, ಒಂದ್ರೊಳಗೊಂದು ಅನ್ಯೋನ್ಯ ಆಗಿಬಿಟ್ಟಾವ, ಒಂದ್ರೊಳಗೊಂದು ಬೆರ್ತ್ ಬಿಟ್ಟಾವ. ಬೆರ್ತದ್ದಕ್ಕೆ ಏನಾಗ್ಯದ, ಆ ಕಬ್ಬಣ ಸುಡ್ತದ ಅನ್ನೋದು ಸುಳ್ಳು ಮಾತು. ಯಾಕಂದ್ರೆ ಕಬ್ಬಣ ಸುಡ್ತಿತ್ತು ಅಂತಂದ್ರೆ ಜಗತ್ತಿನ ಎಲ್ಲಾ ಕಡೆ ಇರೋ ಕಬ್ಬಣ ಹಂಗೆ ಸುಡಬೇಕಿತ್ತು. ಕಬ್ಬಣ ಸುಡ್ತದ ಅನ್ನೋದು ಸುಳ್ಳು ಮಾತು. ಕಬ್ಬಣ ಏನದ, ಭಾರವಾಗ್ಯದ ಅಷ್ಟೇ. ಕಬ್ಬಣ ವಜ್ಜದ. ಮತ್ತ ಬೆಂಕಿ ವಜ್ಜದ ಅಂತ ಅಲ್ಲಿ ಒಬ್ಬ ಅನ್ಲಕತ್ತಾನ. ಬೆಂಕಿ ವಜ್ಜದ, ಬೆಂಕಿ ಭಾರತ್ವ ಕಬ್ಬಣದ್ದು, ಸುಡುವಿಕೆ ಅಗ್ನಿ. ಅದು ಆ ಸುಡುವಿಕೆ, ಅಗ್ನಿಯ ಸುಡುವಿಕೆ ಮತ್ತು ಕಬ್ಬಿಣದ ಭಾರತ್ವ ಅವೆರಡು ಏನಾಗ್ಯಾವ, ಅನ್ಯೋನ್ಯವಾಗಿ ಒಂದರೊಳಗೊಂದು ಕಲತು ಗದ್ದಲ್ಕ್ ಹಾಕ್ಯಾವಲ್ಲ, ಅದೇ ಜೀವಭಾವ. ಅದೇ ಜೀವಭಾವ. ಕೂಟಸ್ಥ ಈ ಯಾವ ಲೌಕಿಕ ವ್ಯವಹಾರಗಳಿಗಾಗಲಿ, ಆ ಅಂತಃಕರಣದೊಳಗಿರುವ ನಡೆಯುವಂತ ಈ ಒಂದು ಸಂಕಲ್ಪ ವಿಕಲ್ಪಗಳಿಗಾಗಲಿ ಆಸಕ್ತಿಗಳಿಗಾಗಲಿ ಆ ಕೂಟಸ್ಥ ಸಂಬಂಧನೇ ಇಲ್ಲ. ಆದ್ರೆ ಅವನಿಗೆ ಸಂಬಂಧ ಹಚ್ಚಿ ಅವನಿಗೆ ಅದರೊಳಗೆ ಮಿಕ್ಸ್ ಮಾಡಿ ಜೀವಭಾವ ಏನಾಗ್ಯದಲ್ಲ, ಆ ಜೀವಭಾವದೊಳಗ ಈ ರೀತಿಯಾದಂತ ಭ್ರಾಂತಿ ಆಗ್ಲಕತ್ತದ. ಇದಕ್ಕ ಭ್ರಾಂತಿ ವಿಕ್ಷೇಪ ಅಂತಾರ. ಇಲ್ಲಿಯ ತನಕ 7 ಅವಸ್ಥೆಗಳ ಪೈಕಿ 2 ಮಾತ್ರ ನೋಡಿದ್ದೇವೆ, ಅಜ್ಞಾನ, ಆವರಣ. ಈಗ ವಿಕ್ಷೇಪ. ವಿಕ್ಷೇಪವನ್ನ 3 ರೀತಿ ಅರ್ಥ ಮಾಡ್ಕೋತಾರ.
ಒಂದು ಏನು ವಿಕ್ಷೇಪ ದೋಷ ಅನ್ನೋ ಶಬ್ದದಲ್ಲಿ ಒಂದು ಕಡೆ ಬಳಸ್ತೀವಿ. ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತ ಹೇಳೋದು ದೋಷ, ಮನಸ್ಸಿನ ಚಂಚಲತೆಯ ಅರ್ಥದಲ್ಲಿ ಒಂದು ಸಾರಿ ಬಳಸ್ಕೊತೀವಿ. ಇನ್ನೊಂದು ಕಡೆ ಏನ್ ಮಾಡ್ತೀವಿ, ವಿಕ್ಷೇಪ ಶಕ್ತಿ ಅಂತ ಈಗ ಬಳಸಿದ್ದೇವೆ ನಾವು. ವಿಕ್ಷೇಪ ಶಕ್ತಿ, ಆವರಣ ಶಕ್ತಿ ಅಂತಂದ್ರೆ ಅಜ್ಞಾನದ ಎರಡು ಶಕ್ತಿಗಳು, ಒಂದು ವಿಕ್ಷೇಪ ಶಕ್ತಿ, ಇನ್ನ ಒಂದು ಆವರಣ ಶಕ್ತಿ. ವಿಕ್ಷೇಪ ಶಕ್ತಿ ಅಂದ್ರೇನು, ಆವರಣ ಶಕ್ತಿ ಅಂದ್ರೆ ಏನಂತ ಹೇಳಿವಿ, ಇನ್ನೊಂದ್ಸಾರಿ ಹೇಳ್ತೀವಿ. ಆವರಣ ಶಕ್ತಿ ಅಂದ್ರೆ ಇದ್ದದ್ದನ್ನ ಮುಚ್ಚಾಕೋದು, ವಿಕ್ಷೇಪ ಶಕ್ತಿ ಅಂದ್ರೆ ಇಲ್ಲದನ್ನ ಎತ್ತಿ ತೋರ್ಸೋದು. ಇದ್ದ ಹಗ್ಗವನ್ನ ಮುಚ್ಚಿ ಹಾಕಿ ಇಲ್ಲದ ಹಾವನ್ನ ತಂದು ತೋರಿಸ್ತದಲ್ಲ, ಇದಕ್ಕೆ ವಿಕ್ಷೇಪ ಶಕ್ತಿ ಅಂತಾರೆ. ಬರೇ ಹಗ್ಗ ಹಾವ ಇವೆರಡೇ ದೃಷ್ಟಾಂತ ತಿಳ್ಕೊಂಡ್ರೆ ಆಗಂಗಿಲ್ಲ. ಬ್ರಹ್ಮಾಂಡ, ಪಿಂಡಾಂಡ ಎಲ್ಲಾ ಕಡೆ ಇದನ್ನ ನೋಡ್ಬೇಕು ನಾವು. ನಮ್ಮ ಸ್ಥೂಲ ಶರೀರ ಇದೇನದ ಇಲ್ಲದ್ದಿದು ಘಟವೇ, ಪುಷಿ ಘಟವೇ. ಸುಮ್ಮನೆ ನೀನು ಯಾಕೆ ಮೋಸ ಮಾಡ್ತೀನಿ, ಯಾಕೆ ತೋರ್ತಿದಿ ನೀನು ಅಂತೇಳಿ ಒಂದ್ ಕಡೆ ನಿಜಗುಂಡ್ರು ಹೇಳ್ತಾರ. ನೀನು ಇಲ್ಲದ್ ಯಾಕೆ ತೋರ್ತಿದಿ, ನೀನದಿ ಕೂಟಸ್ಥನೊಳಗೆ ನೀನು ತೋರಿ ಬಂದು ನಮ್ಗೆ ಯಾಕೆ ಕನ್ಫ್ಯೂಸ್ ಮಾಡ್ತೀವಿ ಅಂತೇಳಿ ಆಡಿದ್ದದ ಒಂದು. ಅದಕ್ಕಿದೆ ಅನ್ನೋದು ಇಲ್ಲದ್ದು ಘಟ ತಂದು ತೋರಿಸ್ಲಿಕ್ಕತ್ತದ, ಇದ್ದ ಚೇತನವನ್ನು ಮುಚ್ಚಾಕ್ಲಿಕ್ಕತ್ತದ. ಇಲ್ಲದ್ದು ಈ ಶರೀರ, ಇಲ್ಲದ್ದು ಬ್ರಹ್ಮಾಂಡ, ಇಲ್ಲದ್ದು ಪಿಂಡಾಂಡ ತೋರ್ಲಿಕ್ಕತ್ತದಲ್ಲ, ಇದೇ ವಿಕ್ಷೇಪ ಶಕ್ತಿ. ಇದ್ದ ಬ್ರಹ್ಮ, ಇದ್ದ ಕೂಟಸ್ಥ, ಇದ್ದ ಚೇತನ, ಇದ್ದ ಬ್ರಹ್ಮ, ಇದ್ದ ಶಿವನನ್ನ ಮುಚ್ಚಾಕ್ಲಿಕ್ಕತ್ತದಲ್ಲ, ಇದೇ ಆವರಣ ಶಕ್ತಿ. ಇದು ಯಾವ ಶಕ್ತಿ ಅಂದ್ರೆ ಅಜ್ಞಾನದ ಶಕ್ತಿ, ಮತ್ತಿನ್ನೇನಿಲ್ಲ. ಇನ್ನು ಮೂರನೇದ್ದೇನದ ವಿಕ್ಷೇಪ ಅಂತ. ಇದು ವಿಕ್ಷೇಪ ಅಂತಂದ್ರೆ ಭ್ರಾಂತಿ, ಅಂದ್ರೆ ಜನನ ಮರಣ ನನಗೆ ಆದ, ಗಮನಾಗಮನ ನನಗೆ ಆದ, ಸುಖ ದುಃಖ ನನಗೆ ಆದ, ಪಾಪ ಪುಣ್ಯ ನನಗೆ ಆದ ಅಂತ ಹಿಂಗೆಲ್ಲ ತಿಳ್ಕೊಳ್ಳೋದೇನದ ಇದಕ್ಕೆ ವಿಕ್ಷೇಪ ಅಂತಾರೆ. ಇದು ಎದ್ರಾಗ ಬರ್ತದೆ, ಇದಕ್ಕೆ ವಿಕ್ಷೇಪ ಶಕ್ತಿ ಆಯ್ತು, ವಿಕ್ಷೇಪ ದೋಷ ಆಯ್ತು. ಇದೆಂತ ವಿಕ್ಷೇಪ, ಇದು ಅವಸ್ಥೆ. ಆವಾಸನ ಸಪ್ತ ಅವಸ್ಥೆಗಳಲ್ಲಿ ಇದು ವಿಕ್ಷೇಪದ ಅವಸ್ಥೆ. ವಿಕ್ಷೇಪದ ಶಕ್ತಿ ಬೇರೆ, ವಿಕ್ಷೇಪದ ಅವಸ್ಥೆ ಬೇರೆ, ವಿಕ್ಷೇಪದ ದೋಷ ಬೇರೆ. ಇವು ಮೂರನ್ನ ಬಿಡಿಸಿ ತಿಳ್ಕೊಳ್ಳೋದು ಕಲಿಬೇಕು ನಾವು. ಅದಕ್ಕೆ ಇದು ಅವಸ್ಥೆ. ಇದು ವಿಕ್ಷೇಪ ಅವಸ್ಥೆ ಒಳಗೆ ಏನಾಗ್ತದ, ಇಲ್ಲಿ ಏನಾಗ್ತದ, ಹುಟ್ಟವ ನಾನು, ಸಾಯವ ನಾನು, ಪಾಪ ಪುಣ್ಯ ಮಾಡವ ನಾನು, ಹಿಂಗೆಲ್ಲ ಏನಾಗ್ತದಲ್ಲ ಅದೆಲ್ಲ ಏನದ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟದ್ದು, ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತ ಆ ಒಂದು ಅಧ್ಯಾಸಗಳು ಇವ ಏನ್ ಮಾಡ್ಕೊಳಕತ್ತಾನ, ತನ್ನ ಮೇಲೆ ಅಧ್ಯಸ್ತ ಮಾಡ್ಕೊಂಡಾನ. ಅವು ತನ್ನ ಮೇಲೆ ಮಾಡ್ಕೊಂಡು ಆರೋಪ ಮಾಡ್ಕೊಂಡು ಇವ ಅಧ್ಯಸ್ತ ಆಗ್ಲಕತ್ತಾನ. ಅವು ಇಲ್ಲದ್ದು. ಅದಕ್ಕೆ ಈಗೇನಾಯ್ತು, ಒಂದನೇದ್ದು ಜನ್ಮ ಮರಣ. ಎಷ್ಟೈತೆ ಟೈಮ್? ಆಯ್ತು, ಇನ್ನೊಂದು 2 ನಿಮಿಷ ಹೇಳಿ ಮತ್ತೆ ಉಳಿದ ಸಮಯ ಮತ್ತೆ ಮುಂದೆ ಅವಕಾಶ ಸಿಕ್ಕಾಗ ನೋಡೋಣ. ಜನನ ಮರಣದ ಬಗ್ಗೆ ವಿಕ್ಷೇಪ ಸ್ವಲ್ಪ ವಿಶೇಷ ಮಾಡಿ ಹೇಳ್ತಾರೆ. ಎಲ್ಲಿ ಜನನವಿದೆಯೋ ಅಲ್ಲಿ ಏನಿರ್ಬೇಕು, ಮರಣ ಇರಲೇಬೇಕು. ಎಲ್ಲಿ ಜನಿಸ್ಯದ ಅಂದ್ರೆ ಅಲ್ಲಿ ಮರಣ ಇರಲೇಬೇಕು. ಹುಟ್ಟಿದ್ದು ಸಾಯುತ್ತದೆ, ಕಟ್ಟಿದ್ದು ಬೀಳುತ್ತದೆ, ಅರಳಿದ್ದು ಬಾಡುತ್ತದೆ, ಬಂದದ್ದು ಹೋಗುತ್ತದೆ, ಕೂಡಿದ್ದು ಅಗಲುತ್ತದೆ. ಆಗ್ತವ ಇಲ್ಲೋ? ಯಾಕೆ ಅಗಲ್ತಪ್ಪ ಅಂತಂದ್ರೆ, ಯಾಕೆ ಅಗಲ್ತವ್ರಿ? ಒಂದು ಸಾರಿ ಕೂಡಿದ್ದಕ್ಕೆ ಅಗಲ್ತವ, ಕೂಡಿದ್ದಕ್ಕೆ ಅಗಲ್ತವ. ಯಾಕೆ ಸಾಯ್ತದ? ಜಗತ್ತಿನಾಗ ಸಾವು ಯಾಕದ? ಬುದ್ಧ ಇದನ್ನೇ ರಿಸರ್ಚ್ ಮಾಡ್ಲಕ್ಕ ಅದ, ಏನು ತಿಳಿಲಿಲ್ಲ. 12 ವರ್ಷ ಕೂತ್ ಏನೋ ಒಂದು ಮಾಡಿ ಏನೋ ಒಂದು ಹೇಳಿವ. 12 ವರ್ಷ ಜ್ಞಾನೋದಯ ಆಗ್ಬೇಕ. ಏನು ಒಂದೇ ಸರಳ ಭಾಷೆ ಒಳಗ ಏನಪ್ಪ ಯಾಕೆ ಸಾಯ್ತದ ಅಂತಂದ್ರೆ, ಹುಟ್ಟಿತ್ತು ಅದಕ್ಕೆ ಸಾತತ್ ಅಷ್ಟೇ. ಲಾಸ್ ಆಯ್ತು. ಯಾಕೆ ಲಾಸ್ ಆಯ್ತು? ಬಂದಿತ್ತು, ಒಂದ್ಸಾರಿ ಬಂದಿತ್ತು, ಅದಕ್ಕೆ ಈಗ ಹೋಗ್ಯದ. ಬಾಡ್ತದ ಹೂವ. ಯಾಕೆ ಬಾಡ್ತದ? ಬಾಡಿದ ಹೂವ ಯಾಕೆ ಬಾಡ್ತು? ಬಾಡಿದ ಹೂವನೇ ಅವನ ಕಣ್ಣಿಗೆ ಕಾಣಬಾರದು, ಮುದುಕರು ಅವನ ಕಣ್ಣಿಗೆ ಕಾಣಬಾರದು, ಸತ್ಯಣ ಅವನ ಕಣ್ಣಿಗೆ ಕಾಣಬಾರದು. ಎಂತ ಪರ್ಫೆಕ್ಟ್ ಜ್ಯೋತಿಷಿಗಳು ಹೇಳಿದ್ರು ಗೊತ್ತದು. ಹೀಗಾಗಿ ಬಾಡಿದ ಹೂವ ಯಾಕೆ ಬಾಡ್ತದಂದ್ರೆ ಅರಳಿತ್ತು ಅದಕ್ಕೆ ಬಾಡ್ಲಿಕ್ಕತ್ತದ. ಮತ್ತೆ ಬಿತ್ತು, ಕಟ್ಟಡ ಕಟ್ಟಿದ್ದು ಯಾಕೆ ಬಿತ್ತು ಅಂದ್ರೆ ಒಂದು ದಿನ ಕಟ್ಟಿದ್ದಕ್ಕೆ ಬೀಳುತ್ತದ.
ಹಿಂಗೆ ತಿಳ್ಕೋಬೇಕು. ಮತ್ತೆ ಈಗ ನಾವು ನೌಕರಿ ಜಾಯಿನ್ ಆಗಿರ್ತೀವಿ, ಮುಂದೆ ಒಂದಿನ ರಿಟೈರ್ ಆಗ್ಬೇಕಲ್ಲ. ರಿಟೈರ್ ಯಾಕೆ ಆಗ್ತದ ಅಂತ ಕೇಳಿದ್ರೆ ಜಾಯಿನ್ ಆಗಿದ್ದಕ್ಕೆ ರಿಟೈರ್ಮೆಂಟ್ ಆಗ್ತದೆ, ಜಾಯಿನ್ ಆಗಿದ್ದಿಲ್ಲ ಅಂದ್ರೆ ಹೆಂಗ್ ರಿಟೈರ್ಮೆಂಟ್ ಆಗ್ತದೆ? ಹಂಗ ಇಲ್ಲೇನದಂತಂದ್ರೆ ಜನನ ಮರಣ ಅನ್ನೋದ್ರ ಬಗ್ಗೆ ಕಾರಣ, ಇದಕ್ಕೆ ಕಾರಣ ಕೂಟಸ್ಥ ಅಲ್ಲ, ಅದರ ಸ್ಥಿತಿ ಅಷ್ಟೇ. ಸಾಯ್ತದೆ ಯಾಕಂದ್ರೆ ಹುಟ್ಟಿದ್ದಕ್ಕೆ ಸಾಯ್ತದ ಅಷ್ಟೇ. ಗಮನ ಏನಿದು? ಈ ಲೋಕದಿಂದ ಪರಲೋಕಕ್ಕೆ ಹೋಗುವುದು, ಪರಲೋಕದಿಂದ ಮತ್ತೆ ಈ ಲೋಕಕ್ಕೆ ಬರುವುದು, ಇವೆಲ್ಲ ಕೂಟಸ್ಥನಾದ ತನ್ನ ನಿಜ ಸ್ವರೂಪದಲ್ಲಿ ತೋರುತ್ತದೆ. ಅಲ್ಲಿ ಸೃಷ್ಟಿ, ಸ್ಥಿತಿ, ಲಯ ಮೂರು ಆದ್ಮೇಲೆ, ಲಯ ಆದ್ಮೇಲೆ ಒಂದು ಸ್ಥಿತಿ. ಎಂತ ಸ್ಥಿತಿ? ಆ ಸ್ಥಿತಿ ಒಳಗ ಏನಾಗ್ತದ ಪರಿಸ್ಥಿತಿ ಗೊತ್ತಿಲ್ಲ. ಮತ್ತೆ ಹುಟ್ಟಿ ಬರುವಾಗ ಹಿಂದಿನ ಸ್ಥಿತಿ ಏನಂತ, ಆ ಸ್ಥಿತಿಗೆ ಏನ್ ಮಾಡ್ಯಾರ? ಗಮನದ ಲೋಕದಾಗ ಒಂದು ಕಲ್ಪನೆ ಮಾಡ್ಯಾರ. ಅದಕ್ಕೆ ಏನಾಗ್ತದ? ಹೋಗೋದು ಬರೋದು. ನೆಕ್ಸ್ಟ್ ಜನ್ಮವೇ ಮೊದಲುಗೊಂಡು ಯಾವ ಸಂಸಾರವಿರುತ್ತದೆಯೋ ಅದು ಯಾವ ನಿಜ ಸ್ವರೂಪ ಅಂದರೆ ಕೂಟಸ್ಥನಲ್ಲಿ ಪ್ರತೀತಿ ಆಗುತ್ತದೆ. ಇದನ್ನು ವೇದದಲ್ಲಿ ಭ್ರಾಂತಿ, ಶೋಕ, ವಿಕ್ಷೇಪ ಎಂದು ಕರೆಯುತ್ತಾರೆ. ಅದಕ್ಕೆ ಇಲ್ಲಿ ಸಂಸಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಸಮಯ. ಸಂಸಾರ ಅಂದ್ರೆ ಏನಂತಂದ್ರ ಸಮ್ಯಕ್ ಸರತಿ ತಿ ಸಂಸಾರ, ಸಮ್ಯಕ್ ಸರತಿ ಇತಿ ಸಂಸಾರ, ಸರತಿ ಇತಿ ಸಂಸಾರ. ಅಂದ್ರ ಏನಾತಿರ್ತದಂದ್ರ ಸರತಿ ಅಂತಂದ್ರೆ ಏನ್ರಿ? ಸರಿ ರೆಕಡೆ ಅಂತ ಅಂದಂಗ, ಅದು ಸರಸ್ರಿ ಅಂದಂಗ. ಸರತಿಯಲ್ಲಿ ನಿಲ್ಲದಂದ್ರೆ ಸರಿತಾರಿಲ್ಲ, ಅದ್ರಾಗ ನಿಂತವ್ರು. ಸರತಿ ಅಂದ್ರೆ ಸರ್ಕೋತ್ ಓದ್ತಿರ್ತಾರೆ. ಸರತಿ ಇತಿ ಸಮ್ಯಕ್ ಸರತಿ ಇತಿ ಸಂಸಾರ. ಸದಾ ಕಾಲ ಸರಿಯುತ್ತಿರೋದಕ್ಕೆ ಸಂಸಾರ ಅಂತ. ಸರಿತಾ ಇರ್ತದೆ. ಬಾಲಕ ಏನಾತನ? ನಿಧಾನವಾಗಿ ಸರ್ಕೋತ್ ಹೋಗಿ ಯುವಕ ಆಗ್ತಾನೆ. ಯುವಕ ಏನಾತನ? ಸರ್ಕೋತ್ ಹೋಗಿ ಮುದುಕ ಆತಾನೆ. ಹಂಗ ಸದಾ ಕಾಲ ಸರಿಯುತ್ತಿರುವುದು ಏನಾಗ್ತದ? ಗರ್ಭದಿಂದ ಸರಿದು ಭೂಮಿಗೆ ಬಂತು. ಸರಿಯುತ್ತ ಬಾಲಕ ಸ್ವರೂಪ, ಬಾಲಕ ಸರಿಯುತ್ತ ಯುವಕ ಸರಿಯುತ್ತ ಮುದುಕ ಸರಿಯುತ್ತ ಮರಣ ಆದ್ಮೇಲೆ ಮತ್ತೆ ಆ ಮರಣದ ನಂತರ ಸರಿಯುತ್ತ ಪುನರ್ಜನ್ಮ. 84 ಲಕ್ಷ ಜೀವರಾಶಿಗಳ ಭವಚಕ್ರದೊಳಗ ಸರ್ಕೋತ್ ಇರೋದು. ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ, ಇಯ ಸಂಸಾರೇ ಖಲು ದುಸ್ತಾರೆ ಪಾಯಿ ಮುರಾರೇ ಭಜ ಗೋವಿಂದಂ ಅಂತ ಹೇಳ್ತಾರ. ಇದರ ಹುಟ್ಟು ಸಾವಿಗೆ ಕಾರಣ ಕೊನೆಯೇ ಇಲ್ಲ. ಇದೇನದ? ಹಿಂಗೇ ಬರ್ತಾನೆ ಇರ್ತದ. ಇದರ ಹುಟ್ಟು ಸಾವುಗಳು ಯಾವಾಗ ಕೊನೆಯಾಗುತ್ತವೆ ಅಂತ ಕೇಳಿದರೆ ತತ್ವಜ್ಞಾನ ಆಗಿ ನಾನು ಬ್ರಹ್ಮನಿದ್ದೇನೆ ಎಂದು ದೃಢ ನಿಶ್ಚಯ ಮಾಡುವಾಗ ಈ ಜನನ ಮರಣಗಳಿಗೆ ಕೊನೆ ಆಗ್ತದ. ನಾನು ಬ್ರಹ್ಮ ಅದೀನಿ ಅನ್ನೋ ಜ್ಞಾನ ಎಲ್ಲಿ ತನಕ ಆಗಲ್ಲ, ಅಲ್ಲಿ ತನಕ ನಮ್ಮೊಳಗೆ ಎಂತ ಜ್ಞಾನ ಇರ್ತದಂದ್ರ ಈ ದೇಹನೇ ನಾನು ಅನ್ನೋ ಭಾವ ಇರ್ತದೆ. ಎಲ್ಲಿ ತನಕ ಈ ದೇಹ ಭಾವ ಇರ್ತದೆ ಅಲ್ಲಿ ತನಕ ನಾವು ಕರ್ಮಗಳ ನಿರತರಾಗಿರ್ತೀವಿ. ಒಂದು ಹಳೆ ಕರ್ಮ ಅನುಭವಿಸ್ಲಕ್ಕ ಹೊಸ ಶರೀರ ತಗೊಂಡು ಬರ್ತೀವಿ, ಮತ್ತು ಹೊಸ ಶರೀರ ತಂದು ಹೊಸ ಕರ್ಮ ಮಾಡಿ ಮತ್ತೆ ಹೋಗ್ತೀವಿ. ಮತ್ತ ಆ ಕರ್ಮಗಳ ಅನುಭವಿಸ್ಲಕ್ಕ ಮತ್ತೆ ಶರೀರ, ಕರ್ಮದಿಂದ ದೇಹ, ದೇಹದಿಂದ ಕರ್ಮ, ಕರ್ಮದಿಂದ ದೇಹ, ದೇಹದಿಂದ ಕರ್ಮ. ಇದು ಹಿಂಗೆ ಭವಚಕ್ರ. ಈ ಭವಚಕ್ರದಿಂದ ಪಾರಾಗಬೇಕಾದ್ರೆ ನಾನು ತತ್ವಜ್ಞಾನಿ ಆಗಬೇಕು. ಇದು ಚಕ್ರ ನನಗೆ ಸಂಬಂಧ ಇಲ್ಲ, ಹುಟ್ಟು ನನಗೆ ಸಂಬಂಧ ಇಲ್ಲ, ಸಾವು ನನಗೆ ಸಂಬಂಧ ಇಲ್ಲ. ನಾನು ಕೂಟಸ್ಥ ಅದೀನಿ, ನಾ ಚೇತನ ಸ್ವರೂಪ ಅದೀನಿ, ನಾ ಬ್ರಹ್ಮ ಸ್ವರೂಪ ಅದೀನಿ ಅಂತೇಳಿ ಈ ರೀತಿ ನಾವು ತಿಳ್ಕೊಂಡೆವು ಅಂತಂದ್ರೆ ಏನಾಗ್ತದ? ಭವಚಕ್ರದಿಂದ ಪಾರಾಗ್ತೇವೆ. ಅದು ಬಿಟ್ಟು ನಾವು ಆ ಚಕ್ರದ ದೇಹ ಭಾವ ಇರೋ ತನಕ ಇದು ಭವಚಕ್ರದಾಗ ಹಿಂಗೆ ಇರ್ತೀವಿ. ಇದಕ್ಕೆಲ್ಲ ದೃಷ್ಟಾಂತ ಕಥೆಗಳು ಏನೆಲ್ಲ ಹೇಳಿ ಈ ವಿಕ್ಷೇಪದ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಭ್ರಾಂತಿ ಬಗ್ಗೆ ಸರಿಯಾದ ತಿಳುವಳಿಕೆ ಹೊಂದಿದ ಮೇಲೇನೆ ಮತ್ತದು ಭ್ರಾಂತಿ ತೆಗಿಲಕ್ ಬರ್ತದೆ.
ಈಗ ಕಾಲಾಗ ಮುಳ್ಳು ಚುಚ್ಚದು, ಗಾಜು ಚುಚ್ಚದ ಅಂತಂದ್ರ ಅದು ಎಲ್ಲಿ ಚುಚ್ಚದ, ಎಂತ ಮುಳ್ಳದ, ಏನು ಅಂತೇಳಿ ಕರೆಕ್ಟ್ ಆಗಿ ಗೊತ್ತಾದಾಗೆ ನಾವು ಅದನ್ನ ಹೆಂಗ್ ತೆಗಿಲಕ್ ಬರ್ತದ. ಹಿಂಗೆ ಚುಚ್ಚಿದ ಮುಳ್ಳುಗಳ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು. ಇಲ್ಲಾಂದ್ರೆ ಅಂಗಾಲೆಲ್ಲ ಕೆದರ್ಕೊಂಡು ರಕ್ತ ಮಾಡ್ಕೋಬೇಕಾಗ್ತದೆ. ಹಂಗ ಇಲ್ಲೇನದ, ಏನು ಚುಚ್ಚದ, ಎಲ್ಲಿ ಚುಚ್ಚದ ಅನ್ನೋದು ಸರಿಯಾಗಿ ತಿಳ್ಕೊಂಡಾಗೆ ಅದನ್ನು ತೆಗೆದು ಹಾಕ್ಲಿಕ್ಕೆ ಬರ್ತದ. ಅದಕ್ಕಿದು ಭ್ರಾಂತಿಯ ವರ್ಣನ ಇನ್ನೂ ಮುಂದುವರಿತದ. ಮುಂದಿನ ದಿನಮಾನಗಳಲ್ಲಿ ಸಮಯಾವಕಾಶ ಸಿಕ್ತು ಅಂತಂದ್ರೆ ಈ ಭ್ರಾಂತಿಯ ವರ್ಣನ, ಬರೇ ಭ್ರಾಂತಿ ಅನ್ನೋದೇ ತಿಂಗಳಾನುಗಟ್ಲೆ ಹೇಳಂತ ವಿಷಯ ಅದ ಇದು. ಅದನ್ನು ನಾನು ಸಂಕ್ಷಿಪ್ತವಾಗಿ ಅನುಭವಕ್ಕೆ ಬರಂಗ ಹೇಳಿ ಮತ್ತೆ ಮುಂದೆ ಹೋಗಂತ ಕೆಲಸ ಮಾಡೋಣ. ಇವತ್ತಿನ ಪಾಠ ನಿಮಗ ಅನುಕೂಲ ಆಗ್ಯದಂತ ಅನ್ಕೋತೀನಿ. ಎಲ್ಲ ಸಮಯ ನಾನೇ ತಗೊಳ್ಳೋದಕ್ಕಿಂತ ಇನ್ನೊಬ್ಬರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡೋಣ ಅಂತ ನಾನು ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಪಾಠದ ಬಗ್ಗೆ ಏನಾದರೂ ಸಂಶಯ ಇತ್ತು ಅಂತಂದ್ರೆ ಕೇಳಬಹುದು. ಒಂದು 5 ನಿಮಿಷ ಸಮಯ, 10 ನಿಮಿಷ ಸಮಯದಾಗ ಹೇಳ್ತೀನಿ. ಮತ್ತೆ 7:15 ನಾವು ಹೋಗ್ಬೇಕು. ಮತ್ತೇನು ಇಲ್ಲ ಅಂತಂದ್ರೆ ಮುಂದಿನವರಿಗೆ ನಿರೂಪಕರು ಅವಕಾಶ ಮಾಡಿಕೊಡ್ಬೇಕು. ನಿನ್ನೆ ನಮ್ಮ ಶರಣು ಬಾವಿಕಟ್ಟಿ ಅವರು ಚೆನ್ನಾಗಿ ನಿರೂಪಣೆ ಮಾಡಿದ್ರೆ ಅದು ಬಹಳ ಸಂತೋಷ ಅನ್ನಿಸ್ತು. ಅದಕ್ಕೆ ಇವತ್ತು ಆ ನಿರೂಪಣೆ ಕಾರ್ಯ ಮುಂದುವರಿಸಿಕೊಂಡು ಹೋಗಿ ಎಲ್ಲರಿಗೂ ಒಂದು ಸಮಾಧಾನ ಆಗೋ ರೀತಿಯಲ್ಲಿ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ. ಯಾಕಂದ್ರೆ ಗುರುಗಳು ಅನುಪಸ್ಥಿತಿಯಲ್ಲಿ ನಾವು ಅವರಿದ್ದಾಗ ಯಾವ ರೀತಿ ಸಂತೋಷ ಪಡ್ತೀವಿ ಅದೇ ಸಂತೋಷ ಕಾಯ್ಕೊಂಡು ಹೋಗಂತ ಜವಾಬ್ದಾರಿ ನಮ್ಮ ನಿರೂಪಕರ ಮೇಲೆ ಇರ್ತವೆ. ಆ ನಿರೂಪಕರು ಯಾರ್ಯಾರು ಮಾತಾಡ್ತಾರ, ಯಾರ್ಯಾರು ಅದೆಲ್ಲ ಗೊತ್ತಿರಬೇಕು. ಅದನ್ನ ಚಂದ ಎಲ್ಲರಿಗೂ ಅವಕಾಶ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡುತ್ತೀರಿ ಅಂತ ಹೇಳ್ತಾ ನನ್ನ ಚಿಂತನವನ್ನು ತಮ್ಮೆಲ್ಲರ ಪಾದಗಳಿಗೆ ಅರ್ಪಿಸಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಇಲ್ಲಿಯವರೆಗೆ ಪರಮ ಸಂಪ್ರಿಯ ಬ್ರಹ್ಮನಿಷ್ಠರಾದ ಪರಮ ಪೂಜ್ಯರಾದಂಥ ಶುದ್ಧ ಬ್ರಹ್ಮ ಪೀಠದ ರಾಯಚೂರಪ್ಪ ಅವರು 1 ಗಂಟೆಗಳವರೆಗೆ ಈ ಸಂತ ದೇವಸ್ಥಾನದಲ್ಲಿ ತೋರುತ್ತಿರುವ ಅಜ್ಞಾನ ಮತ್ತು ಆವರಣ ಅವೆರಡು ಅವಸ್ಥೆಗಳನ್ನು ಹೇಳಿದ್ರು. ಅದೇ ಪೂರಕವಾಗಿ ಇವತ್ತು ವಿಕ್ಷೇಪ ಅವಸ್ಥೆಯನ್ನು ಬಹಳ ಸವಿಸ್ತರವಾಗಿ ಪರಮ ಪೂಜ್ಯರು ಇಲ್ಲಿ ತನ ತಿಳಿಸಿಕೊಟ್ರು. ಅದರ ಪೂರ್ವದಲ್ಲಿ ಏನು ಹೇಳಿದ್ರು, ಜ್ಞಾನದ ವಾಕ್ಯವನ್ನ ವಾನದ ವಾಕ್ಯಗಳನ್ನಾಗಿ ನೀವು ಮಾಡಬಹುದು ಕಲಿಯಬೇಕು. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತೇನೆ ಹೇಳ್ತಿರಲ್ಲ, ಇದೇ ವಾಕ್ಯ ವಾನದ ವಾಕ್ಯಗಳನ್ನ ನೀವು ಪರಿಪೂರ್ಣ ಮಾಡತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು. ಯಾಕಂತಂದ್ರ ಈ ನಾಮರೂಪಗಳಿಂದ ಗುರುತಿಸತಕ್ಕಂಥ ಈ ಪ್ರಕೃತಿ ಭಾಗ, ಈ ಅಜ್ಞಾನದ ಭಾಗಗಳಲ್ಲಿ ನಾವು ಏನ್ ಹೇಳ್ತೀವಿ, ಇಂಥ ಧರ್ಮ, ಇಂಥ ವರ್ಣಗಳು, ಇಂಥ ಅಕ್ರಮಗಳು, ಇವೆಲ್ಲವನ್ನು ನಾವು ಗುರುತಿಸುತ್ತೀವಿ. ಇವೆಲ್ಲವೂ ಗುರುತಿಸುವಂತ ಈ ವಾಕ್ಯಗಳೇನದವು ಇವೆಲ್ಲ ಅವಿದ್ಯಮಯಗಳು. ಇವು ಮಾಯಕ್ಕೆ ಸಂಬಂಧಪಟ್ಟಂತ ವಾಕ್ಯಗಳು. ನೀ ಹ್ಯಾಂಗದಿಯಪ್ಪ, ನೀನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನೆ ನೀತಿ ಎಂಬತಕ್ಕಂಥದ್ದನ್ನ ನೀವು ಗುರುತ ಮಾಡಿಸ್ಕೊಳ್ತಂದ್ರ ಅದು ಶುದ್ಧ ಗುರುತಾಗ್ತದ. ಅವಾಗ ನೀನು ಬೊಮ್ಮನಾಗ್ತೀನಿ. ನಾನು ಪ್ರತ್ಯೇಕಾತ್ಮ, ನಾನು ದೃಷ್ಟ ಉಪದೃಷ್ಟ, ಇವೆಲ್ಲವುಗಳನ್ನ ನೀನು ತಿಳ್ಕೊಂಡೆ ಅಂತಂದ್ರ ನೀನು ಶುದ್ಧ ಗುರುತ ಬೊಮ್ಮನೆ ಆಗ್ತಿ. ಇವೆಲ್ಲವುಗಳನ್ನು ಗುರುದೇವುಗಳೆಲ್ಲವೂ ಅನಾತ್ಮಕ ವಸ್ತುಗಳು, ಅವು ಮಾಯಕ್ಕೆ ಸಂಬಂಧಪಟ್ಟಂತ ವಸ್ತುಗಳು. ಅದು ಅಜ್ಞಾನ, ಅದೇ ಅವಿದ್ಯೆ ಎಂಬತಕ್ಕಂಥದ್ದನ್ನ ಹೇಳಿ ಆವರಣದಲ್ಲಿ 2 ಪ್ರಕಾರಗಳನ್ನ ಮತ್ತಿಷ್ಟು ಗಟ್ಟಿ ಮಾಡಿದಪ್ಪ. ಅಸತ್ಪಾದಕ ಆವರಣ, ಅವಾನಪಾದಕ ಆವರಣ. ಇಲ್ಲ, ಬ್ರಹ್ಮ ಇಲ್ಲ ಇದು ಅನ್ನತಕ್ಕಂಥ ಈ ವಾಕ್ಯವನ್ನ ನೀನು ಬಾಣದ ವಾಕ್ಯ ಮಾಡಿಕೊಂಡಾಗ ನಾನು ಇಲ್ಲ ಎಂಬತಕ್ಕಂಥದ್ದನ್ನ ನೀನು ಪರಿವರ್ತನೆ ಮಾಡಬೇಕು. ಅಲ್ಲಿನಿಂದ ಈ ಪ್ರಕೃತಿಯಿಂದ ತೋರ್ತಕ್ಕಂಥ ಈ ಎಲ್ಲ ಸಪ್ತಧಾತುಗಳಿಂದ ಆದಂತ ಈ ಶರೀರ ನಾಮರೂಪಗಳಿಂದ ಇದನ್ನೇ ನೀನು ಗುರುತ ಮಾಡ್ಕೊತೀರ.
ಏನದ ಇದು ಏನಪ್ಪ ಇದನ್ನು ವಿಚಾರಪೂರ್ವಕವಾಗಿ ನೀನು ಅಳವಡಿಸಿದಾಗ ನೀನು ಯಾರದಿ ನಾನು ಸದ್ಭುಚಿತ ಆನಂದ ನಿತ್ಯ ಪರಿಪೂರ್ಣನೆ ಅದಿನಿ ಎಂಬುದಕ್ಕಂಥದ್ದನ್ನ ದೃಢ ಮಾಡಿಕೊಳ್ಳುವಲ್ಲಿ ಇದು ಜ್ಞಾನದ ಮಾತು. ಇಲ್ಲಿ ಮುಂದೆ ಅಪ್ಪರು ಏನ್ ಹೇಳಿದ್ರಂತಂದ್ರ ಬ್ರಹ್ಮ ಇಲ್ಲ ಅನ್ನೋದೇ ಅಸತ್ಪಾದಕ ಅವರ್ಣ, ನಾನು ಇಲ್ಲ ಅನ್ನೋದಕ್ಕಂಥದ್ದೇ ಬಾನದ ವಾಕ್ಯ. ಇದನ್ನು ವಿಚಾರಪೂರ್ವಕವಾಗಿ ನಿನ್ನೊಳಗೆ ನೀನು ಗಟ್ಟಿ ಮಾಡ್ಕೊಂಡಿ ಅಂತಂದ್ರ ಇದೆಲ್ಲ ಬಿದ್ದು ಹೋಗಿ ನಾನು ಬ್ರಹ್ಮನಿಗೆ ನಿನ್ನಲ್ಲಿ ದೃಢ ಆಗ್ತದೆ ಎಂಬುದಕ್ಕಂಥದ್ದನ್ನ ಅಪ್ಪರು ಬಹಳ ಸವಿಸ್ತಾರವಾಗಿ ಇದನ್ನೆಲ್ಲ ಯಾರಿಗೆ ಹೇಳೋದು ಅಂತಂದ್ರ ಇದು ಆಭಾಸನಿಗೆ ಆವರಣಗಳನ್ನ ಮಾಡಿಕೊಂಡು ಇದ್ದ ಬ್ರಹ್ಮನನ್ನು ಮುಚ್ಚಿ ಇಲ್ಲಾರ್ದನ್ನು ತೋರಿಸುವುದೇ ಇಲ್ಲದ್ದು ತೋರಿಸುವುದೇ ವಿಕ್ಷೇಪ. ವಿಕ್ಷೇಪ ಕ್ರಾಂತಿ ಪ್ರಜ್ಞೆ ಇವೆಲ್ಲವುಗಳನ್ನು ಒಳಗೊಂಡಂಥದ್ದೇ ವಿಕ್ಷೇಪ. ಬಹಳ ಸುಂದರವಾದಂಥ ದೃಷ್ಟಾಂತ ಕೊಟ್ರಪ್ಪ. ಈಗ ಒಂದು ಚಿತ್ರ ಒಂದು ಘಟನೆ ಆಯ್ತು ಅಂದ್ರೆ ಅದನ್ನೊಂದು 4 ದಿನ ವಿಚಾರ ಮಾಡಿ ವಿಚಾರ ಆಗಿಲ್ಲ ಭ್ರಮೆ ನಾವು ಬಿಟ್ಟು ಇಲ್ಲ ಅಂದ್ರೆ ಮತ್ತೆ ಹಿಂದೆ ಯಾವಾಗ ಬಹಳ ದಿನಗಳಿಂದ ಮತ್ತೆ ಅದೇ ವಿಷಯವನ್ನು ನಾವು ಕಳಿಸ್ತೀವಿ ಅದಕ್ಕಾಗಿ ವಿಕ್ಷೇಪ ಭ್ರಾಂತಿ ಭ್ರಮೆ ಇವೆಲ್ಲವೂ ನಿತ್ಯ ಜ್ಞಾನ ಇವ್ಯಾವು ನನ್ನ ಸ್ವರೂಪಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಎಂಬತಕ್ಕಂಥದ್ದನ್ನ ಅದಕ್ಕೊಂದು ದೃಷ್ಟಾಂತ ಹೇಳಿ ನಾವೇ ಅದು ಹೇಳಿ ಮುಂದೆ ಅದನ್ನು ತೀರ್ಪು ತಂದು ಹಾಗೆ ಇರ್ಕೊಂಡಿದ್ದವು. ಹಾಗೆ ಅರಿವು ಮೂಡಿದ ಮೇಲೆ ಮರಿವು ಹೋಗಬೇಕು. ನಿನ್ನಲ್ಲಿ ಅರಿವು ಮೂಡಿತು ಅಂದಾಗ ಅಲ್ಲಿ ಮರಿವಿಗೆ ಅವಕಾಶವೇ ಇಲ್ಲ, ಅಲ್ಲಿ ಮರು ನಿಂದಿರುವುದೇ ಇಲ್ಲ. ಅದಕ್ಕಾಗಿ ಅಷ್ಟು ಚಂದ್ಕೊಟ್ಟು ಆ ಸರೋವರದ ದಂಡೆಗಳಲ್ಲಿ ಇರ್ತಕ್ಕಂಥ ಗಿಡಗಳೆಲ್ಲವೂ ಉಲ್ಟಾ ಆಗಿ ಕಾಣ್ತಿರ್ತಾವೆ. ಆ ಉಲ್ಟಾ ಆಗಿ ಕಾಣತಕ್ಕಂಥ ಅದರ ಬಿಂದು ಮಾತ್ರ ಅಲ್ಲಿ ಉಲ್ಟಾ. ನಮಗೆ ಜ್ಞಾನ ಆದ ಮೇಲೆಯೂ ಸಹ ಏನಾಗ್ತದಲ್ಲಿ ಇಲ್ಲಿ ಗಿಡ ಸೀದಾ ಕಂಡ್ರು ಆ ಬಿಂಬದಲ್ಲಿ ಉಲ್ಟಾ ಕಾಣ್ತದೆ. ಹಾಗೆಯೇ ಈ ದೇಹದ ಮೇಲಿನ ಭಾವವನ್ನ ನಾವು ಬಿಟ್ಟು ಸಹ ದೇಹ ಕಾಣಿಸೋದು ಜ್ಞಾನ ಆದಾಗ ಈ ದೇಹವು ಸತ್ಯವಿಲ್ಲ, ಇದು ಜನನ ಮರಣಗಳಿಗೆ ಒಳಪಟ್ಟಂತ ಇಚ್ಛೆಯ ದೊರೆತು ಹೋಗುವುದು ಇದರ ಕೆಲಸ ಎಂಬತಕ್ಕಂಥ ನಿಜ ಜ್ಞಾನ ನನ್ನಲ್ಲಿ ಆಯ್ತು ಅಂತಂದಾಗ ಅವಾಗ ಈ ಅಂತಃಕರಣಗಳಲ್ಲಿ ನಾನು ಬೆರೆಸಾಗ ಜಾಸ್ತ ಹೋಗಿಬಿಡ್ತದ. ಬೇರೆಯಲ್ಲಾರ್ದಾಗ ನಾನೇ ಚೈತನ್ಯ, ನಾನೇ ಸಾಕ್ಷಿ, ನಾನೇ ನಾನೇ ಪರಿಪೂರ್ಣ ಅದಿನಿ ಎಂಬತಕ್ಕಂಥ ಭಾವವನ್ನು ನೀವು ನಿರ್ಧಾರ ಮಾಡ್ಕೋಬೇಕು ಅಂತ ಹೇಳಿ ಅಪ್ಪರು ಹೇಳಿದರು. ಅದರ ಪೂರ್ವಕವಾಗಿ ಒಂದೊಂದು ಕಡೆ ನಾವೇನು ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷಗಳಂತೇಳಿ ಅಲ್ಲಿ ಬಳಕೆ ಮಾಡ್ತೀವಿ. ಇವೆಲ್ಲವೂ ಮನಸ್ಸಿನ ಚಂಚಲತೆಗಳಿಗೆ ಒಳಪಟ್ಟಂಥವು. ಆದರೆ ಇವು ಶಕ್ತಿಗಳು, ಅಜ್ಞಾನದ 2 ಶಕ್ತಿಗಳಂತೆ ನಾವು ತಗೋತೀವಿ. ಯಾಕಂತಂದ್ರೆ ಆವರಣ ಶಕ್ತಿ ಅಜ್ಞಾನದ 2ನೇ ಅವಸ್ಥೆಯಾದಂಥ ಆವರಣ ಶಕ್ತಿ ಇದ್ದದ್ದನ್ನ ಮುಚ್ಚಿ ಹಾಕ್ತದ. ವಿಕ್ಷೇಪ ಶಕ್ತಿ ಅಂದ್ರೆ ಇಲ್ಲದನ್ನ ತೋರಿಸ್ತದೆ. ಹಾಗಾಗಿ ಈ ದೇಹ ನಾಮರೂಪಾತ್ಮಕದಿಂದ ಈ ಜಗತ್ತು ಇಲ್ಲಾರ್ದನ್ನ ನಮಗ ಇದೇ ಸತ್ಯ ಅಂತೇಳಿ ಮಾಡುತ್ತದೆ. ಇಲ್ಲಿ ಅಜ್ಞಾನದ ಶಕ್ತಿಗಳು, ವಿಕ್ಷೇಪ ಶಕ್ತಿ. ಹಾಗಾಗಿ ಇವೆಲ್ಲವೂ ತೋರಿಸ್ತಕ್ಕಂಥವು ಆಭಾಸನ ಸತ್ವಾವಸ್ಥೆಗಳು, ಆಭಾಸನಿಗೆ ತೋರಿಸ್ತಕ್ಕಂಥದ್ದು. ಜನನ ಮರಣಗಳಾಗಲಿ ಈ ವಿಕ್ಷೇಪ ಶಕ್ತಿ ಬಗ್ಗೆ ಅಪ್ಪರು ಬಹಳ ಹೇಳಿ, ಹುಟ್ಟಿಗೊಮ್ಮೆ ಸಾಯ್ತದ, ಕಟ್ಟಿದ್ದೊಮ್ಮೆ ಬೀಳ್ತದ, ಕೂಡಿದ್ದೊಮ್ಮೆ ಅಗಲ್ತದ, ಒಮ್ಮೆ ಬರ್ತದ ಒಮ್ಮೆ ಹೋಗ್ತದ, ಸಮನಾಗ್ತದೆ. ಎಲ್ಲವೂ ಈ ಶಕ್ತಿಗಳಿಗೆ ಒಳಪಟ್ಟದ್ದು. ಇವ್ಯಾವು ನನ್ನ ಸ್ವರೂಪದಲ್ಲಿ ಇವು ಇಲ್ಲವೇ ಇಲ್ಲ. ಅದಕ್ಕಾಗಿ ನಾ ಹೆಂಗಲಿಪ್ಪ ನಾನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅದಿನಿ ಎಂಬತಕ್ಕಂಥದ್ದನ್ನ ನೀನು ಗಟ್ಟಿ ಮಾಡಿಕೊಂಡ ಮೇಲೆ ಇವೆಲ್ಲ ತೋರ್ತಕ್ಕಂಥ ಸಪ್ತ ಅವಸ್ಥೆಗಳು ನಿನ್ನಲ್ಲಿ ಯಾವು ಇರುವುದಿಲ್ಲ. ಹಾಗೆ ಒಮ್ಮೆ ಬೆಳಕು ಉದಯವಾದಾಗ ಬೆಳಕು ಮತ್ತೆ ಯಾಕೆ ದೂರ ಹೋಗ್ತದೆ, ಆಸಕ್ತಿನ ನಿಜ ಜ್ಞಾನ ಆಯ್ತು ಅಂತಂದ್ರೆ ಇವೆಲ್ಲವೂ ಬಿದ್ದು ಹೋಗ್ತವು. ಅದಕ್ಕಾಗಿ ಅವನು ಈಶ್ವರನಲ್ಲಿ ಏನ್ ಮಾಡ್ತಾರೆ, ಜನ್ಮ ಜನ್ಮಾಂತರಗಳಿಂದ ಈ ಸಂಸಾರವೇ ಸತ್ಯ ಅಂತ ನೀವು ತಿಳ್ಕೊಂಡ್ಬಂದಿಲ್ಲ. ಇದು ಸಂಸಾರ ಸತ್ಯ ಅಲ್ಲ. ಸಂಸಾರದ ಲಕ್ಷಣ ಏನದ, ಇದರ ಧರ್ಮ ಏನದ, ಸದಾ ಕಾಲ ಇದು ಸರದಾಡ್ಕೊಂಡೇ ಇರೋದು. ಯಾಕಂದ್ರೆ ಇದು ಸ್ಥಿತ ಇಲ್ಲ. ಯಾವುದು ಸರದಾಡ್ತದ, ಯಾವುದು ತೋರ್ತದ, ಅವೆಲ್ಲವೂ ಮಿಥ್ಯ, ಅವೆಲ್ಲವೂ ನನ್ನಿಂದ ದರ್ಶಿಕೊಳ್ತಕ್ಕಂಥದ್ದು, ಅವೆಲ್ಲವೂ ದೃಶ್ಯಗಳು.
ಹೀಗಾಗಿ ಅವೆಲ್ಲವೂ ವಿಕ್ಷೇಪ ದೋಷಕ್ಕೆ ವಿಕ್ಷೇಪ ಶಕ್ತಿಗೆ ಒಳಪಟ್ಟಂತ ಇವೆಲ್ಲವುಗಳನ್ನ ನೀನು ನೋಡುವವ, ನೀನು ಬರೆಯುವವ. ಹಾಗಾಗಿ ಇವೆಲ್ಲವೂ ದುಷ್ಯವಾಗಿ ನಿತ್ಯ ಜ್ಞಾನ ಆಗ್ತವಂತಕ್ಕಂಥದ್ದನ್ನ ಪರಮ ಪೂಜ್ಯರು ಇಲ್ಲಿ ನಮಗೆ ಸುಂದರವಾಗಿ ತಿಳಿಸಿಕೊಟ್ಟಂತ ಪರಮ ಪೂಜ್ಯರ ಸ್ವೀಕರಣಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇನ್ನು ಮುಂದಿನದಾಗಿ ನಮ್ಮ ನಾಗರತ್ನಮ್ಮ ತಾಯಿಯವರು ನಮ್ಮ ಅನುಭವದ ನುಡಿಗಳನ್ನ ಈ ಸತ್ಸಂಗದಲ್ಲಿ ಸಲ್ಲಿಸುತ್ತ ತಾಯಿಯವರ ಬಗ್ಗೆ ಸೇರಿಕೆ ಮಾಡಿಕೊಡ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಮೊದಲಿಗೆ ಆ ಶುದ್ಧ ಬ್ರಹ್ಮನಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ, ಅದಂತೆ ಇಂದಿನ ಈ ಕಾರ್ಯಕ್ರಮದೊಳಗ ಭಾಗಿಯಾಗಿರುವ ಎಲ್ಲ ಗುರು ಸ್ವರೂಪರ ಚರಣಾರವಿಂದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಇವತ್ತು ಗುರುಗಳು ಚಿದಾಭಾಸನ ಸಪ್ತಾವಸ್ಥೆಗಳನ್ನು ತಿಳಿಸ್ತಾ ಮೂರನೇ ಅವಸ್ಥೆ ಕ್ರಾಂತಿಯನ್ನ ನಮ್ಗಿವತ್ತ ಸವಿಸ್ತಾರವಾಗಿ ತಿಳಿಸಿಕೊಟ್ರು. ಬ್ರಹ್ಮ ಇಲ್ಲ ಅನ್ನೋದನ್ನ ಒಂದನೇದು ಅಜ್ಞಾನದ ಆವರಣ. ಇನ್ನ ಆ ಬ್ರಹ್ಮವನ್ನ ಕಾಣದಂತೆ ಮಾಡುವುದನ್ನ ಆವರಣ ಶಕ್ತಿ, ಆವರಣ. ನನ್ನ ಬಗ್ಗೆ ನನಗ ಗೊತ್ತಿಲ್ಲ, ಇದು ಲಕ್ಷಾರ್ಥವರ ನೋಡಿದ್ರ ಈ ಬ್ರಹ್ಮ ಇಲ್ಲ ಅಂತಂದ್ರ ನನ್ನ ಬಗ್ಗೆ ನನಗ ಗೊತ್ತಿಲ್ಲ. ಇದ್ದದ್ದು ಒಂದು ತೋರಿಸುವುದಿಲ್ಲಂತ ಇದ ವಿಕ್ಷೇಪ ಶಕ್ತಿ ಅನಿಸ್ಕೊತೈತಿ. ಬ್ರಹ್ಮನ ಇದ್ದು ಅದು ಪ್ರಕೃತಿಯಿಂದ ತೋರ್ತಾ ಐತಿ, ಶರೀರವಾಗಿ ತೋರ್ತಾ ಐತಿ. ಸಪ್ತ ಧಾತುಗಳಿಂದ ರಚನೆಯಾದ ಈ ಶರೀರದಿಂದ, ಈ ನಾಮ ರೂಪಗಳಿಂದ ಇದು ತೋರ್ತಾ ಐತಿ. ಅದು ಪಂಚಭೂತಗಳಲ್ಲಿ ಲೀನವಾಗಿ ಹೋಗುವಂತದ ಶರೀರ ಆಗೈತಿ. ನಾನಿದ್ರ ನಾನು ತೋರ್ಬೇಕಾಗಿತ್ತು, ಅದಕ್ಕ ನಾನು ಇಲ್ಲ, ತೋರ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಅಜ್ಞಾನ. ನನ್ನಿಂದ ಭಿನ್ನವಾಗಿ, ಶರೀರದಿಂದ ಭಿನ್ನವಾಗಿ ನಿಂತು ನಾನು ಯಾರು ಅಂತೇಳಿ ನಾನು ವಿಚಾರ ಮಾಡಿದಾಗ ಸದ್ಗುರು ಅದನ್ನ ತಿಳಿಸ್ಕೊಡ್ತಾನ. ನೀನು ಶರೀರ ಅಲ್ಲಪ್ಪ, ನೀನು ಬ್ರಹ್ಮನ ಇದ್ದಿ. ಅದರ ಅಧಿಷ್ಠಾನದೊಳಗನ ಈ ಎಲ್ಲಾ ಕಾರ್ಯಗಳು ನಡೀತಾ ಇದಾವು. ಈ ಅಂತಃಕರಣದ ಒಂದು ಜೊತೆಗೆ ಕೂಡ್ಕೊಂಡು ಅದು ಜೀವ ಅನಿಸ್ಕೊಂಡತಿ. ಅಂತಃಕರಣದ ಧರ್ಮಗಳನ್ನ ತನ್ನ ಮೇಲೆ ಆರೋಪ ಮಾಡ್ಕೊಂಡತಿ. ಈ ಚಿದಾಭಾಸ ಸಪ್ತಾವಸ್ಥೆಗಳನ್ನ ದಾಟಿ ಬಂದಾಗ ಅವನಿಗೆ ನಾನೇ ಬ್ರಹ್ಮದಿನ ಅನ್ನೋ ಒಂದು ಅರಿವು, ಭಾನ ಉಂಟಾಗ್ತದೆ. ಕೂಟಸ್ಥ ಚೇತನಕ್ಕ ಬ್ರಹ್ಮಜ್ಞಾನ ಅದಕ್ಕೆ ಬೇಕಾಗಿಲ್ಲ, ತಾನೇ ಬ್ರಹ್ಮ ಸ್ವರೂಪ ಐತಿ, ಅದಕ್ಕೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಈ ಬ್ರಹ್ಮಜ್ಞಾನ ಬೇಕಾಗಿರೋದು ಚಿದಾಭಾಸಗ. ಇನ್ನ ವಿಕ್ಷೇಪ ಅಂತಂದ್ರ ಭ್ರಾಂತಿ ಅಂತ ಹೇಳಿ ನಮಗ ಸ್ಪಷ್ಟವಾಗಿ, ಭ್ರಾಂತಿ ಅಂದ್ರೇನು, ಭ್ರಮೆ ಅಂದ್ರೇನು ಎರಡನ್ನೂ ಅತಿ ಸ್ಪಷ್ಟವಾಗಿ ನಮಗೆ ಉದಾಹರಣೆ ಕೊಟ್ಟು ಗುರುಗಳು ತಿಳಿಸಿಕೊಟ್ರು. ಅಜ್ಞಾನದ ಶಕ್ತಿಗಳು ವಿಕ್ಷೇಪ ಶಕ್ತಿ ಮತ್ತು ಆವರಣ ಶಕ್ತಿ. ಈ ವಿಕ್ಷೇಪ ಶಕ್ತಿ ಅಂದ್ರ ಇಲ್ಲದನ್ನ ತೋರಿಸುದು, ಅಲ್ಲಿರೋದು ಹಗ್ಗನ ಐತಿ, ಆದ್ರೆ ನಮಗ ಹಾವಾಗಿ ತೋರಿಸ್ತಾ ಐತಿ, ಇದೆ ವಿಕ್ಷೇಪ ಶಕ್ತಿ. ಇನ್ನ ಆವರಣ ಶಕ್ತಿ ಅಂತಂದ್ರ ಆ ಇದ್ದ ಹಾವನ್ನ ಮುಚ್ಚಿ ಹಾಕೈತಿ, ಇದ ಆವರಣ ಶಕ್ತಿ. ಇದನ್ನ ಸ್ವರೂಪವನ್ನು ಮುಚ್ಚಿ ಹಾಕುದನ್ನ ಆವರಣ ಶಕ್ತಿ. ಈ ಆವರಣ ಶಕ್ತಿ ಒಳಗ ಮತ್ತೆ ಎರಡು ಭಾಗ ಮಾಡಿ ಅಪಾನಾಪಾದಕ ಆವರಣ ಮತ್ತು ಅಸತ್ಪಾದಕ ಆವರಣ ಅಂತ ಹೇಳಿ ಎರಡು ಭಾಗವಾಗಿ ತಿಳಿಸಿಕೊಟ್ರು. ಅಪಾನಾಪಾದಕ ಆವರಣ ಅಂತಂದ್ರೆ ಅದು ನನಗ ತೋರ್ತಾ ಇಲ್ಲ ಅನ್ನೋದು. ಅಸತ್ಪಾದಕ ಆವರಣ, ಅಪಾನಾಪಾದಕ ಅಂದ್ರ ತೋರ್ತಾ ಇಲ್ಲ ಅನ್ನೋದು. ಅಸತ್ಪಾದಕ ಆವರಣ ಅಂತಂದ್ರ ಅದು ಇಲ್ಲ ಅಂತನ್ನೋದು ಅಸತ್ಪಾದಕ ಆವರಣ. ಇನ್ನ ವಿಕ್ಷೇಪ ಶಕ್ತಿ ಅಂದ್ರ ಇದು ಇಲ್ಲದನ್ನ ತೋರಿಸೋದು, ಇದಕ್ಕ ಭ್ರಮೆ ಅಂತ ಹೇಳ್ತಾರ. ಇನ್ನ ಭ್ರಾಂತಿ ಅಂತಂದ್ರ ಏನಕ್ಕಂತಾರಂದ್ರ ನಮಗ ಅದು ಅರಿವಾದಾಗ್ಲೂ ಅದು ನಮಗ ಇದ್ದಂತೆ ತೋರ್ತಾ ಇದೆ. ದೀರ್ಘಕಾಲದವರೆಗೆ ಭ್ರಾಂತಿಯಲ್ಲಿರುವುದನ್ನ ಅದಕ್ಕೆ ಭ್ರಾಂತಿ ಅಂತ ಹೇಳ್ತಾರ. ಅದಕ್ಕೊಂದು ಉದಾಹರಣೆ ಕೊಟ್ರು. ಈಗ ನಮಗ ಒಂದು ಕೆರೆಯ ದಂಡಿ ಮೇಲೆ, ಒಂದು ಸರೋವರದ ದಂಡಿ ಮೇಲೆ ಇದ್ದ ಗಿಡಮರಗಳು ಆ ನೀರಿನೊಳಗ ತಲೆ ಕೆಳಗಾಗಿ ಕಾಣಿಸ್ತಾವ. ಆದ್ರೆ ನಾವು ಅದನ್ನ ನಿಜವಾಗಿ ನೋಡಿ ಅವು ಸೀದಾನ ನಿಂತಾವ ಗೊತ್ತಾಗ್ಲೂ ಆದಾಗ್ಲೂ ಕೂಡ ಆ ನೀರಿನಲ್ಲಿ ಇರುವ ಒಂದು ಪ್ರತಿಭೆ
ಕಾಣಿಸ್ತತಿ. ಹಿಂಗ ದೀರ್ಘಕಾಲದವರೆಗೆ ಯಾವ್ದು ನಮಗ ಜ್ಞಾನ ಆದಾಗೂ ಇದ್ದಂತೆ ತೋರ್ತೈತೋ ಅದಕ್ಕ ಭ್ರಾಂತಿ ಅಂತ ಹೇಳ್ತಾರ. ಇನ್ನ ಭ್ರಮೆ ಅಂತಂದ್ರ ಕೇವಲ ಒಂದು 4-5 ದಿವಸ ಅಥವಾ 10-15 ದಿವಸ ಆದ್ರಷ್ಟ ಅದರ ಒಂದು ಭ್ರಮೆ ಒಳಗೆ ನಾವಿರ್ತೀವಿ. ಈಗ ಮನ್ಯಾಗ ಯಾರಾದ್ರೂ ಒಂದು ಗಂಡು ಮಗ ಹುಟ್ಟಂದ್ರ ಅದ ಒಂದು ಸಂತೋಷನ ಕೆಲವು ದಿವಸ ಇರ್ತದೆ ಅಷ್ಟೇ, ಆಮೇಲೆ ಅದು ಭ್ರಮೆ ಹೋಗ್ಬಿಡ್ತತಿ. ಈಗ ಒಬ್ರು ಯಾರು ಮರಣ ಹೊಂದಿದಾರಪ್ಪ ಮನ್ಯಾಗ ಅಂತಂದ್ರ ಅಗದಿ ಆತ್ಮೀಯರಾಗಿರ್ತಾರ, ಆ ದುಃಖ ಎಲ್ಲಿವರೆಗೆ ಇರ್ತತಿ, ಒಂದು 8-10 ದಿವಸ ಅಷ್ಟೇ ಇರ್ತತಿ. ಮುಂದೆ ಮತ್ತ ನಾವು ಇದ್ದಂತೆನೆ ನಮ್ಮ ಜೀವನ ಕ್ರಮವನ್ನು ನಡೆಸ್ತೀವಿ. ಹಿಂಗ ತಾತ್ಕಾಲಿಕವಾಗಿ ಇದ್ದ ಒಂದು ನಮ್ಮ ಅಧ್ಯಾಸಕ್ಕೆ ಅದಕ್ಕೆ ಭ್ರಮೆ ಅಂತ ಹೇಳ್ತಾರ. ಅರಿವು ಮೂಡಿದ ಮೇಲೆ ಮರೆವು ಹೋಗ್ಲೇಬೇಕು. ಅರಿವು ಮೂಡಿದ ಮೇಲೆ ನಮ್ಗೇನು ಭ್ರಮೆ ಹೋಗ್ತೈತಿ, ಅದಕ್ಕೆ ಭ್ರಮೆ ಅಂತ ಹೇಳ್ತಾರ. ಸರೋವರದಲ್ಲಿ ಕಾಣುವ ಉಲ್ಟಾ ಪ್ರತಿಬಿಂಬನ ನಿಜವಾಗಿ ತಿಳಿದ ಮೇಲೇನು ಅದು ಉಲ್ಟಾ ಆಗಿ ತೋರಿಸುತ್ತಿ, ಇದು ಭ್ರಾಂತಿ. ಎಷ್ಟೇ ನೀನು ಬ್ರಹ್ಮ ಸ್ವರೂಪನಿದ್ದಿ ಅಂತ ಹೇಳಿ ತಿಳಿಸಿ ಗುರುಗಳು ಹೇಳಿದ್ರು ಮತ್ತು ಈ ಶರೀರನ ನಾನಂತ ಹೇಳಿ ತಿಳ್ಕೊತಾರ, ಇದು ಭ್ರಾಂತಿ ಅನಿಸ್ಕೊತತಿ. ತನ್ನ ಸ್ವರೂಪದ ಮರೆವಾಗಿದ್ದರಿಂದ ಅಂತಃಕರಣದೊಂದಿಗೆ ಬೆರೆತು ನಾನು ಜೀವ ಅಂತ ಹೇಳಿ ತಿಳ್ಕೊಂಡು ಆ ಅಂತಃಕರಣ ಧರ್ಮಗಳಾದ ಪಾಪ ಪುಣ್ಯ ಮಾಡುವುದು, ಸುಖ ದುಃಖಗಳನ್ನ ಅನುಭವಿಸುವುದು, ಜನನ ಮರಣ, ಲೋಕ ಪರಲೋಕಗಳ ಗಮನಾಗಮನ, ಈ ಎಲ್ಲವೂ ಆರೋಪ ತನ್ನ ಮೇಲೆ ಮಾಡಿಕೊಂಡು ಅದು ಭ್ರಾಂತಿಯುಳ್ಳದಾಗೈತಿ. ಆ ಜೀವ ಭ್ರಾಂತಿಯುಳ್ಳವಾಗ್ಯಾನ. ತನ್ನ ನಿಜ ಸ್ವರೂಪವನ್ನ ತಿಳಿಯದೆ ಅಲ್ಲಿ ಅದು ಅನ್ಯೋನ್ಯವಾಗಿ ತೋರ್ತಾ ಇದೆ. ಆ ಕೂಟಸ್ಥನ ಒಂದು ಧರ್ಮಗಳು ಚಿದಾಭಾಸನಲ್ಲಿ ತೋರ್ತಾ ಇದ್ದವು, ಚಿದಾಭಾಸನ ಒಂದು ಧರ್ಮಗಳು ಆ ಕೂಟಸ್ಥನಲ್ಲಿ ತೋರ್ತಾ ಇದ್ದವು. ಈ ಚಿದಾಭಾಸನ ಧರ್ಮಗಳೆಲ್ಲ ನಾವು ಆ ಕೂಟಸ್ಥನಲ್ಲಿ ನಾನ ಮಾಡವ ನನ್ನಿಂದಲೇ ಆಗ್ತದೆ ಅಂತೇಳಿ ಆ ಒಂದು ಕೂಟಸ್ಥರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಇದುವೇ ಭ್ರಾಂತಿ, ಇದೇ ಸಂಸಾರ. ಎಷ್ಟೇ ಭೂಮಿಯನ್ನು ಗಳಿಸ್ಲಿ, ಬಂಗಾರವನ್ನು ಗಳಿಸ್ಲಿ, ಇದು ಕಾಮನಿ ನನ್ನವಳೆಲ್ಲ ಇವ್ಯಾವು ನನ್ನ ಅಲ್ಲ ಅಂತ ಹೇಳಿ ಅವುಗಳೊಂದಿಗೆ ಸಂಸಾರ ಮಾಡದೆ ಇರುವುದನ್ನ ಆ ಸ್ವರೂಪದ ಒಂದು ಬಾಣ ಮಾಡ್ಕೊಳಕ ನಮಗ ಒಂದು ಮಾರ್ಗ ಆಗತಿ. ಇವೆಲ್ಲ ಈ ಹೊನ್ನು ಮಣ್ಣು ಹೆಣ್ಣು ಇವೆಲ್ಲ ಜಗಕ್ಕಿಕ್ಕಿದ ವಿಧಿ ಅಂತ ಹೇಳಿ ಶರಣರು ಕೂಡ ಹೇಳ್ಯಾರ. ತನ್ನ ನಿಜ ಸ್ವರೂಪದ ಕೂಟಸ್ಥನಲ್ಲಿ ಇವೆಲ್ಲ ತೋರ್ತಾ ಅದಾವು. ಇವೆಲ್ಲ ಕೂಟಸ್ಥರಲ್ಲಿ ಅಧ್ಯಾಸ ಹೊತ್ತು ಅವು ನಿಜವಾಗಿ ಆಭಾಸನಲ್ಲಿ ಅದಾವು. ಅದರಲ್ಲಿ ಬೆರೆಯದೆ ಭಿನ್ನವಾಗಿ ನಿಂತು ನೋಡಿದಾಗ ಸಾಕ್ಷಿ ಆಗ್ತಾನ. ಅದ್ರೊಳಗ ಬೆರೆದ್ರ ಜೀವ ಆಗ್ತಾನ. ಬೆರೆದರೆ ಜೀವ, ಅರಿತರೆ ಕೂಟಸ್ಥ. ಯಾವ ಒಂದು ಕಬ್ಬಿಣ ಒಂದು ಅನ್ಯೋನ್ಯ ಅಧ್ಯಾಸಕ್ಕ ಒಂದು ಉದಾಹರಣೆಯನ್ನ ಗುರುಗಳು ನೀಡಿದ್ರು. ಕಾಯ್ದ ಕಬ್ಬಿಣ ಅದು ಕೆಂಪದ ಬೆಂಕಿಯಂತೆ ಕಾಣ್ತತಿ. ಅದು ಬೆಂಕಿಯ ಧರ್ಮ, ಅದು ಕೆಂಪಗೆ ಕಾಣೋದು, ಅದು ಕಬ್ಬಿಣದಲ್ಲಿ ಕಾಣ್ತಾ ಐತಿ. ಮತ್ತ ಅದನ್ನ ಎತ್ತಿದ್ರೆ ಈ ಬೆಂಕಿ ಎಷ್ಟು ಭಾರವಾಗೈತೆ ಅಂತ ಹೇಳ್ತೀವಿ. ಅದು ಭಾರವಾಗಿರೋದು ಕಬ್ಬಿಣದ ಧರ್ಮ ಐತೆ ಹೊತ್ತು ಬೆಂಕಿ ಧರ್ಮ ಅಲ್ಲ. ಹಿಂಗ ಕಬ್ಬಿಣದ ಧರ್ಮ ಬೆಂಕಿಯಲ್ಲಿ, ಬೆಂಕಿಯ ಧರ್ಮ ಕಬ್ಬಿಣದಲ್ಲಿ ಅಂತ ತೋರ್ತಾ ಐತಿ. ಇದು ಅನ್ಯೋನ್ಯ ಅಧ್ಯಾಸ. ಹಿಂಗ ಈ ಕೂಟಸ್ಥನ ಧರ್ಮಗಳು ಸಾಕ್ಷಿಯಲ್ಲಿ, ಸಾಕ್ಷಿಯ ಧರ್ಮಗಳು ಕೂಟಸ್ಥನಲ್ಲಿ, ಕೂಟಸ್ಥನ ಧರ್ಮಗಳು ಆಭಾಸನಲ್ಲಿ, ಆಭಾಸನ ಧರ್ಮಗಳು ಕೂಟಸ್ಥನಲ್ಲಿ ತೋರ್ತಾ ಇರ್ತಾವು. ಇನ್ನ ವಿಕ್ಷೇಪ ದೋಷ ಇದ್ರೊಳಗನ ವಿಕ್ಷೇಪ ಶಕ್ತಿ, ವಿಕ್ಷೇಪ ದೋಷ ಮತ್ತು ವಿಕ್ಷೇಪ ಅಂತ ಹೇಳಿ 3 ಒಂದು ಪ್ರಕಾರಗಳನ್ನ ನಮಗೆ ತಿಳಿಸಿದರು. ವಿಕ್ಷೇಪ ದೋಷದೊಳಗ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷಗಳು ಅಲ್ಲಿ ಬರ್ತಾವು. ಇನ್ನ ವಿಕ್ಷೇಪ ಶಕ್ತಿ ಅಂದ್ರ ಅಜ್ಞಾನದ ಶಕ್ತಿ, ಇಲ್ಲದನ್ನ ಎತ್ತಿ ತೋರಿಸೋದನ್ನ ವಿಕ್ಷೇಪ ಶಕ್ತಿ. ಇನ್ನ ಆವರಣ ಶಕ್ತಿ ಅಂದ್ರ ಇದ್ದದ್ದನ್ನ ಮುಚ್ಚಿ ಹಾಕುವುದ ಆವರಣ ಶಕ್ತಿ. ಇನ್ನ ವಿಕ್ಷೇಪ ಅಂದ್ರ ಅದು ಆಭಾಸನ 3ನೇ ಅವಸ್ಥೆನೇ ವಿಕ್ಷೇಪ ಅಥವಾ ಭ್ರಾಂತಿ. ಅಂತಃಕರಣದ ಧರ್ಮಗಳನ್ನ ತನ್ನ ಮೇಲೆ ಆರೋಪ ಮಾಡಿಕೊಂಡಿರುವುದು. ನಾನ ಹುಡ್ತೀನಿ, ನಾನ ಸಾಯ್ತೀನಿ, ನಾನ ಮಾಡವ, ನನ್ನಿಂದನ ಆಗೋದು ಅಂತ ಹೇಳಿ ನನ್ನ ಮೇಲೆ ಆರೋಪ ಮಾಡ್ಕೋತೀವಿ. ಇದೇ ಒಂದು
ಸಂಸಾರ ಅಂತಾರ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೆ ಜಠರೇ ಶಯನಂ ಇಹ ಸಂಸಾರೆ ಬಹು ದುಸ್ಸಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಅಂತ ಹೇಳಿ ತಿಳಿಸ್ಕೊಟ್ಟಾರ. ಈ ಭವಚಕ್ರದಿಂದ ಬಿಡುಗಡೆ ಹೊಂದಾಕ ಬ್ರಹ್ಮಜ್ಞಾನಿ ಆಗ್ಬೇಕು. ದೇಹ ಭಾವವನ್ನ ನಾವು ನೀಗಬೇಕು. ಈ ದೇಹನ ನಂದು ಅಂತ ಯಾರಂತಾರ ಅವರಿಗೆ 1 ಕೋಟಿ ಗೋವುಗಳನ್ನ ಒಂದು ಹತ್ಯೆ ಮಾಡಿದ ಒಂದು ಪಾಪ ಬರ್ತೈತಿ. ಆದ್ದರಿಂದ ಈ ದೇಹ ನಾನಲ್ಲ, ನಾನು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣನಾದ ಬ್ರಹ್ಮನೇ ಇದ್ದೇನೆ. ನಮಗ ಬಂಧನ ಯಾವುದರಿಂದ ಬಂದೈತಿ ಅಂದ್ರ ಅಜ್ಞಾನದಿಂದ ಬಂದೈತಿ. ಈ ಅಜ್ಞಾನವನ್ನ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ನಾವು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿ ತತ್ವ ಪದಾರ್ಥ ಶೋಧನೆ ಮಾಡಿ ನಮ್ಮ ಅರಿವನ್ನ ಸ್ವಸ್ವರೂಪವನ್ನ ನಾವು ಅರಿತಾಗ ಈ ಭವಬಂಧನದಿಂದ ಮುಕ್ತರಾಗಕ ಸಾಧ್ಯ ಐತಿ. ಅಂತಹ ಮುಕ್ತಿಯನ್ನ ಪರಮಾನಂದವನ್ನ ಸರ್ವ ದುಃಖ ನಿವೃತ್ತಿಯನ್ನ ನಾವು ನಿವೃತ್ತಿ ಮಾಡ್ಕೊಂಡು ಪರಮಾನಂದ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ನನ್ನ 4 ವಾಕ್ಪುಷ್ಪಗಳನ್ನ ಸದ್ಗುರುನ ಶ್ರೀಚರಣಗಳ ಅರ್ಪಿಸಿ ಈ ನನ್ನ ವಾಣಿಗಳನ್ನು ಅಂತಾನೆ ಶರಣಾರ್ಥಿಗಳು. ಇಲ್ಲಿವರೆಗೆ ಅಮ್ಮವರು ಅಪ್ಪಾಜಿಯವರು ಹೇಳಿದ ಹಾಗೆ ಸಾಕಷ್ಟು ವಿಷಯಗಳನ್ನು ಮತ್ತಷ್ಟು ಸರಳೀಕರಣಗೊಳಿಸಿದರು. ಅದಕ್ಕಾಗಿ ಈ ಅಭಾಷನಲ್ಲಿ ತೋರುತ್ತಿರತಕ್ಕಂಥ ಈ ಅವಸ್ಥೆಗಳೇ ಬಂಧನಕ್ಕೆ ಕಾರಣ ಆಗಿಲ್ಲ. ಆ ಬಂಧನದಿಂದ ನಾ ಏನ್ ಮಾಡಕತ್ತೀನಿ, ವಿಕ್ಷೇಪ ಮತ್ತು ಆವರಣ ಶಕ್ತಿ ವಿಕ್ಷೇಪ ಶಕ್ತಿಗಳನ್ನ ಮತ್ತೊಮ್ಮೆ ಪುನರಾವರ್ತನೆಗೊಳಿಸಿದ್ರು ಅಮ್ಮವರು. ಯಾಕಂದ್ರೆ ಇಲ್ಲದನ್ನು ತೋರಿಸುವುದೇ ಈ ವಿಕ್ಷೇಪ ಶಕ್ತಿ. ಹಾಗಾಗಿ ಈ ದೇಹವೇ ನಾನು ಮತ್ತು ನನ್ನದು ಎಂಬತಕ್ಕಂಥ ಈ ಭ್ರಾಂತಿ ಭ್ರಮೆಗಳ ಮುಖಾಂತರ ಜನ್ಮಾಂತರಗಳಿಂದ ಈ ಬಂಧನಕ್ಕೆ ನಾನು ಒಳಪಟ್ಟಿದ್ದೀನಿ. ಈ ದೇಹ ನಾನು ಯಾಕಲ್ಲ ಅಂದ್ರೆ ಈ ದೇಹದಲ್ಲಿ ಈ ದೇಹವನ್ನು ನಾನು ಭಿನ್ನವಾಗಿ ಇರುವುದರಿಂದ ಈ ದೇಹ ನಾನು ಅಲ್ಲ. ಅದಕ್ಕಾಗಿ ಎಲ್ಲ ಪ್ರಭು ಅಪ್ಪಾಜಿ ಅವರು ಏನ್ ಹೇಳಿದ್ರು ಅಂತಂದ್ರ ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲು ತಕ್ಕದೆ ಈ ಒಡಲನ್ನು ಬೆಳಗುವ ಬರಿಯ ನೋಡ ಹತ್ತೆ. ಮತ್ತೆ ಈ ದೇಹ ನನ್ನದು ಅಲ್ಲಲ್ಲ ಏನಪ್ಪ ಅಂತಂದ್ರೆ ಈ ದೇಹವು ಸಪ್ತಧಾತುಗಳಿಂದ ಆದಂತ ಈ ಪಂಚಮಹಾಭೂತಗಳಿಂದ ಆದಂತ ಈ ದೇಹ ನನ್ನದು ಅಲ್ಲ ಎಂಬತಕ್ಕಂಥದ್ದನ್ನ ಅವರು ಬಹಳ ಸವಿಸ್ತಾರವಾಗಿ ತಿಳಿಸಿದರು. ಇವೆಲ್ಲವೂ ಬಂಧನಕ್ಕೆ ಒಳಪಡಲು ಕಾರಣವೇನು ಅಂತಂದ್ರೆ ಅದೇ ಭ್ರಾಂತಿ ಅದೇ ಭ್ರಮೆ ಮುಖಾಂತರ ಈ ಅವಸ್ಥೆಗಳೇ ನನ್ನನ್ನ ಬಂಧನಕ್ಕೆ ಎಡಿ ಮಾಡೆವು. ಇವೆಲ್ಲವೂ ಜ್ಞಾನವಾದ ಕಿಂಚಿತ್ತೂ ಸಹ ಇರುವುದಿಲ್ಲ. ಹೇಗೆ ಇರುವುದಿಲ್ಲ ಅಂದ್ರೆ ಅದಕ್ಕೆ ಬೀಜವನ್ನು ಹೇಳಿದ್ರು. ಅದರ ತೆಗೆದವನ್ನ ನಾವು ಹಾಕಿದ ಕ್ಷಣ ಮಾತ್ರದಲ್ಲಿ ಅದು ಹೇಗ ನಿತ್ಯವಾಗಿ ಹೋಗುವುದು ಹಾಗೆ ಜ್ಞಾನವಾದ ಮೇಲೆ ಇವೆಲ್ಲ ಭ್ರಾಂತಿ ಭ್ರಮೆಗಳು ನಿತ್ಯ ಜ್ಞಾನವು ನಿತ್ಯವಾಗಿ ಹೋಗ್ತವು ಅನ್ನತಕ್ಕಂಥದ್ದನ್ನು ನಮ್ಮವರು ಬಹಳ ಸವಿಸ್ತಾರವಾಗಿ ಇಲ್ಲಿಯವರೆಗೆ ತಿಳಿಸಿಕೊಟ್ರು. ಹಾಗಾಗಿ ಆ ಅಮ್ಮವರ ಶ್ರೀಚರಣಕ್ಕೂ ಭಕ್ತಿಪೂರ್ವಕವಾಗಿ ಮನೆ ಮಾಡಿದ್ರು. ಮುಂದಿನದಾಗಿ ನಮ್ಮ ಯಳವಾರ್ ಪೂಜ್ಯರು ತಮ್ಮ ಅನುಭವದ ನುಡಿಗಳು ಅಂತೇಳಿ ಆ ಪೂಜ್ಯರಲ್ಲಿ ಎಚ್ಚರಿಕೆ ಮಾಡ್ಕೊತಾ ಇದ್ದಾರೆ. ನಮಸ್ಕಾರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೇಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರು ಮಾತೃ ಯದಗ್ರಿ ಕಮಲದ್ವಂದಂ ತಾಪತ್ರ ನಿವಾರಕಂ ಶಾಂತೈಕ ಸಿದ್ಧಾರೂಢಂ. ಅದ್ವೈತ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರಲ್ಲಿವು ಗುರುನಾಥರೊಡಲು ಆರುಣ ಜ್ಯೋತಿ ಪುತ್ರ ಒಳಲಿವು ಬಸವಾದಿ ಶರಣರಲ್ಲಿ ನಿಜಗುಣ ಶಿವ ಅನಂತನಂತ ಕೋಟಿ ತೀರ್ಥಗಳನ್ನು ನಮಸ್ಕರಿಸಿ ರಾಯಚೂರದ ಶರಣ ಬಸವ ಅಪ್ಪಗಳ ಪಾದಕ್ಕೂ ದೀರ್ಘದ ನಮಸ್ಕರಿಸಿ ಎಲ್ಲ ನಮ್ಮ ಓಂ ನಮ ಶಿವಾಯ ಗುರುಪಿನ ಸಂಚಾಲಕರಾದ ಶರಣ ಬಾಯುಕಟ್ಟಿಯವರು ಮೊದಲು ಮಾಡಿಕೊಂಡು ಎಲ್ಲರ ತಾಯಿ ತಂದೆಗಳ ಪಾದಕ್ಕೂ ದೀರ್ಘದ ನಮಸ್ಕರಿಸಿ ಇವತ್ತ ಎಲ್ಲರೂ ವಿಸ್ತಾರವಾಗಿ ಶರಣ ಬಸವ ಹಬ್ಬಗಳು ಬಹಳ ವಿಚಾರ ಸಾಗರ ಅಗದಿ ಎಲ್ಲರಿಗೂ ತಿಳಿಯಂಗ ಹೇಳಿದ್ರು. ಮನುಷ್ಯನ ಭ್ರಮ 7 ಅವಸ್ಥೆಗಳು ಹೇಳಿದ್ರು. ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಸೋಕ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಇವೇ 7 ಅವಸ್ಥೆಗಳು. ನಮಗ್ ಯಾಕೆ ಇದು ಆಗ್ಯಾವಂದ್ರ ನಾವು ತಿಳ್ಕೊಳ್ಳಾರ್ದಕ್ಕ. ಈಗ ಹೇಳಿದ್ರೆ ಅಪ್ಪಗಳು
ಏನ್ ಹಾಕ್ತಿ ಅದನ್ನ ಹಿಡಿತದ. ಈ ಜ್ವಾಳಾರ ಹಾಕು, ಗೋಧಿಯರ ಹಾಕು, ಸಕ್ಕರೆಯರ್ದು ಹಾಗೆ ಈ ನಮ್ಮ ಅಂತಃಕರಣ ಎಂಬ ಚೀಲದಲ್ಲಿ ಏನು ತುಂಬ್ತೀವಿ ಅದನ್ನ ವಾಸನ ಉಳಿತದ. ಆ ವಾಸನ ಉಳಿಬೇಕಾದ್ರ ಆ ಜ್ಞಾನನೇ ತುಂಬಕ್ಕ ನಾವು. ಅಪ್ಪಗಳು ಹೇಳಿದ ಜ್ಞಾನ ಅದನ್ನ ಪೂರ್ತಿ ಅಳವಡ ಹೋಗ್ಬೇಕು. ಅದು ಹೋಗ್ಬೇಕಂದ್ರೇನು ಆ ಮಲ ವಿಕ್ಷೇಪಗಳ ಕಳ್ಕೋಬೇಕಂತಾರ ಅವ್ರು. ವಿಕ್ಷೇಪ ಅಂದ್ರೆ ಚಂಚಲ ವೃತ್ತಿ, ಮಲ ಅಂದ್ರೆ ಪಾಪದ್ದು. ಪಾಪಗಳನ್ನು ಮಾಡ್ಲಕ್ ಹೋಗಬಾರ್ದು. ನಿತ್ಯದಲ್ಲಿ ನಾವು ಶ್ರವಣ ಧ್ಯಾನ ಮಾಡಿ ಪಾಪಗಳನ್ನು ದೂರ ಮಾಡಿ ವಿಕ್ಷೇಪವನ್ನು ಚಂಚಲ ಋಷಗುಣ ವೃತ್ತಿ. ಆ ಋಷಗುಣ ವೃತ್ತಿ ಮತ್ತು ತಮಗುಣ ವೃತ್ತಿ ಹೊಡೆದು ಸತ್ಗುಣ ಪ್ರಧಾನ ಆಗಿ ಜ್ಞಾನ ತಿಳಿತದಂತಾರ ಅವರು. ಸತ್ಗುಣ ಬರ್ಬೇಕಂತ ಸುಮ್ಮನೆ ಬರ್ತದೆ. ಸತ್ಸಂಗ ಏನದು? ಅದು ನಿತ್ಯದಲ್ಲಿ ಶ್ರವಣ ಬೇಕು, ಮನನ ಬೇಕು, ನಿಧ್ಯಾಸನ ಬೇಕಂತಾರ ಅವರು. ಒಂದ್ ದಿನ ಕೇಳಿಕೆ 2 ದಿನ ಬಿಟ್ಟು ಇರ್ಲಂತಾರ ಅವರು. ಅವ್ರು ಹೇಳಿದ್ರು ಇಷ್ಟು ವಿಕ್ಷೇಪ ಅಂದ್ರೆ ಏನು, ಆವರಣ ಎಂದ್ರು, ಆವರಣ ಅಂದ್ರೆ ಏನು, ಇಷ್ಟದ ಹಾಕದಲ್ಲಿ ಇಲ್ಲ ಆವರಣ ಮಾಡ್ಕೊಟ್ಟದ. ಹಾವು ಅದ ಇದೇ ಇಲ್ಲ, ನೀವು ವಿಚಾರ ಮಾಡೋದಕ್ಕೆ ಹಾವು ಕಂಡದ. ಇದ್ದ ಕಪ್ಪು ಚಿಪ್ಪಿನಲ್ಲಿ ಬೆಳ್ಳಿ ಭ್ರಮ ಆಗ್ಯದ. ಬೆಳ್ಳಿಗೆ ಇಲ್ಲಲ್ಲಿ ನೀ ಭ್ರಮ ಮಾಡ್ಕೊಂಡಿದ್ದಿ. ಇದ್ದ ಮೋಟ ಮರದಲ್ಲಿ ಇಲ್ಲದ ಕಳನ್ ಕಂಡಿದ್ದಿ. ಅದು ನಿಜವಾಗಿ ಇಲ್ಲೇ ಇಲ್ಲ. ಹಾಗೆ ನಮ್ಮ ಭ್ರಮ ಇದ್ದ ಸಂಸಾರದಲ್ಲಿ ಸಂಸಾರ ಇಲ್ಲ ನಿನ್ನದಿ. ಸಂಸಾರ ಸತ್ಯದ ಕೂತೀರಿ. ಇದು ಪ್ರಾತಿಭಾಗ ಸತ್ಯದ ತೋರ್ತದ. ವ್ಯಾವಹಾರಿಕ ಸತ್ಯದಿಂದ ನಮಗ ಸಪ್ಪಂದಾಗ ಅದನ್ರಿ, ಸಪ್ಪಂದಾಗೂ ಇಲ್ಲ, ಸುತ್ತಿ ಒಳಗೂ ಇಲ್ಲ, ಜಾಗ್ರದಾಗ ತೋರ್ಲಕ್ಕೈತೆ ಅದ. ಆ ಜಾಗ್ರ ಸ್ವಪ್ನ ಹ್ಯಾಂಗ ಸುಳ, ಇದು ಜಾಗ್ರ ಸ್ವಪ್ನ ಮತ್ತು ಸುಪ್ತಿ ಹ್ಯಾಂಗ ಸುಳು, ಜಾಗ್ರನು ಸುಳಿ ಅಂತಾರ. ಭ್ರಮ ಆಗ್ಯದ ಸಂಸಾರದ ಭ್ರಮ. ಎಷ್ಟು ಮಂದಿ ಬಿಟ್ಟು ಹೋಗ್ಯಾರಿದನ. ಅದು ಯಾಕಾಯ್ತು ಅಪ್ಪೊಳ್ತೀವಿ ಹಾಗಾದ್ರೆ ಇದ್ದದ್ದು ವಸ್ತುವನ್ನು ಮರ್ತಿ ಇಲ್ಲಾದ್ರೆ ಆವರಣ. ಇದ್ದನ ರತ್ನನೇ ಅದದು. ಮ್ಯಾಲ ಪುಟ್ಟಿ ಮಾಡಿ ಅವ್ರ ರತ್ನ ಕಾಣದ್ದು ಬೆಳಕ. ಅದು ದಾಸ್ಯಾರ ಹೂವ ರತ್ನ ಇದ್ದಾಗ ಹ್ಯಾಂಗ ಆರೋಪ ಆಗ್ಯದ. ಇದ್ದದ್ದು ಇದರಲ್ಲಿ ನಮ್ಮ ರತ್ನ ಯಾಕೆ ಕಾಣದಪ್ಪ ಅಂದ್ರ ಮ್ಯಾಲ ಆವರಣ ಮಾಡ್ಕೊಂಡಿ ನಾವು. ಆವರಣ ಅಂದ್ರೆ ಏನು? ಮುಚ್ಚಿ ಹಾಕುವುದು. ವಿಕ್ಷೇಪ ಚಂಚಲ ವೃತ್ತಿಯ ಋಷಗುಣದ ಕೂಡ್ಕೊಂಡದ. ಇವೆರಡು ಓಡ ಹಾಕೋದ್ರಿಂದ ಆವರಣನು ಹೋಗ್ತಾರ, ಆ ವಿಕ್ಷೇಪನು ಹೋಗ್ತದ. ಧ್ಯಾನಕ್ಕೆ ಮಾಡ್ಕೋದ್ರಿಂದ ನಮ್ಮ ಅಂತಃಕರಣ ಶುದ್ಧಿ ಆಯ್ತಪ್ಪ, ಧ್ಯಾನ ಬೀಳ್ತದ. ಈ ಮದುವೆ ಅದಿ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನೇ ಅದಿ. ಈ ಮಲಮಯ ಶರೀರ ನಾಟ ಕೂತೀರಿ. ಇದು ಪಂಚ ಮಹಾಭೂತ ಶರೀರ, ಚರ್ಮಿಯಾನ 5 ಕಡಾಂತತಿಯು. ಆ ಭೂತಗಳು ನಾ ಅಂತ ಕೂತೀರಿ. ಎಲ್ಲ 84 ಜೀವರಾಶಿಗಳಲ್ಲಿ ಪಂಚ ಮಹಾಭೂತ ಶರೀರ ನಾ ಅಂತ ಕೂತೀರಿ. ಇದೇ ಭ್ರಮ. ವಿಕ್ಷೇಪ ಆವರಣ ಇವೆಲ್ಲ ಭ್ರಮ ಆಗ್ಯದ. ಇದ್ದು ಇಲ್ಲದ, ಇದ್ದು ಹಾಗದಲ್ಲಿ ಇಲ್ಲದೇ ದಷ್ಟಾಂತ ಕೊಟ್ರ ಅವ್ರು. ಇದ್ದು ನೀರಿನಲ್ಲಿ ಹೋಗಿ ಬಳಿ ನಡೀತೀವಿ. ಆ ಗಿಡ ಮೇಲ್ಮುಖವಾಗಿ ಅದು ಜ್ಞಾನ ಬಡ್ಡಿ ಹೋಗಿ ಇದು ಆಗ್ಯದ. ಜ್ಞಾನ ಇದು ಕಾಣಕತ್ತದ ನಮ್ಗ. ಬಡ್ಡಿನ ಮ್ಯಾಕ ತುದಿ ಕಾಣಕಂಗಾಗ್ಯದ. ಅದು ನಿಜವಾಗಿ ಹೇಳದನ್ರಿ. ಗಿಡಗಳು ಇಲ್ಲೇ ಇಲ್ಲ ಅಲ್ಲಿ. ಇದ್ದಂಗೆ ಅದು ಗಿಡ ನಮಗ ಭ್ರಮ ಆಗ್ಯದ. ಯಾಕಾಗ್ಯದ ಅಂದ್ರೆ ಅದನ್ನ ತಿಳುವಳಿಕಿಲ್ಲ ಅದಕ್ಕ. ಮತ್ತು ಏನ್ ಮಾಡ್ತದ ನಮಗ ಅದರ ಆವರಣ ಎಷ್ಟು ಮುಚ್ಚ ಹಾಕಿ ನಮ್ಮ ಅಂತಃಕರಣ ಅದನ್ನ ಮಲಕ್ಷೇಪ ಕಳ್ಕೊಳ್ಳಾದಕ್ಕೆ ಹಂಗಾಗ್ತದ ಅಂತಾರ. ಮತ್ತೊಂದು ಉದಾಹರಣೆ ಅವರು ಹೇಳಿದರು. ಮತ್ತ ಅದು ಇದ್ದದ್ದು ಇದರಲ್ಲಿ ಆವರಣ ಶಕ್ತಿಯನ್ನು ವಿಕ್ಷೇಪ ದಕ್ಷಿಣ ಹೊಡೆದು ಹಾಕಿದಾಗ ಜನನೂ ಇಲ್ಲ, ನೀವು ಮರಣನೂ ಇಲ್ಲ. ನೀ ಯಾವಾಗಲೂ ಇರುವಂತ ವಸ್ತುನೇ ಎದಿದಿ. ಅದು ದಶಮನ ಪುರುಷನ್ ಹೇಳಿದ್ರು. ಇದ್ದ 10 ಮಂದಿ ಹಾದರು ಅವ್ನಿಗೆ ಯಾಕಾಗ್ಯದ ಅಂದ್ರೆ ಭ್ರಮ. 10 ಮಂದಿ ಕಳ್ಕೊಂಡಿಲ್ಲ, ನಾನು ಒಬ್ಬ ಹೊತ್ಕೊಂಡು ಹೋಗ್ಯಾನ. ಅದೇ ದಶಮನ ಉದಾಹರಣೆ ಇದೆ. ಸಪ್ತ ಅವಸ್ಥೆಗಳು ಇದ್ದವ ವಿಚಾರ ಮಾಡಿದ. ಸಣ್ಣ ಬಾಯು ಕಟ್ಟಿದ್ದು ವಿಚಾರ ಮಾಡೋದು ಬಂದ 10 ಬಂದು ಏನಂದ, ಇಲ್ಲ ಬಾರಿ ಅದಿ ಎಲ್ಲೇ ಅದಿ ಅನ್ನೋದು ಪರೋಕ್ಷ ಆಯ್ತು. ನೀನೇ 10ನೇದವ ಅನ್ನೋದು ಅಪರೋಕ್ಷ ಜ್ಞಾನ ಮಾಡಿಕೊಟ್ರು. ಹಂಗ ನಮಗೂ ಸಪ್ತ ಅವಸ್ಥೆಗಳು ಭ್ರಮ ಆಗ್ಯಾವ. ಯಾಕಂದ್ರ ಸತ್ಸಂಗದಲ್ಲಿ ನಾವು ಕೇಳಾದಕ್ಕ ನಿತ್ಯದ ಸತ್ಸಂಗ ಮಾಡ್ಬೇಕಂತಾರ. ಶಾಸ್ತ್ರದ ಯಾಕೆ ಕೇಳಬೇಕು? ಎಷ್ಟು ಸರಳ ಬಿಡಿಸಿಕೊಟ್ರ ಅಪ್ಪಗಳು. ಈಗ ಕೇಳುವುದರಿಂದ ಯಾಕದ ನಮ್ಮ ಅಂತಃಕರಣ ಶುದ್ಧಿ ಆಗ್ತದ. ಮಲ ಅಂದ್ರೆ ಏನು, ವಿಕ್ಷೇಪ ಅಂದ್ರೆ ಏನು, ಆವರಣ ಅಂದ್ರೆ ಏನು, ಅಸತ್ಪಾದಕ ಆವರಣ ಅಂದ್ರು, ಅಪಾನಾತ್ಕ ಆವರಣ ಅಂದ್ರೆ ಏನು, ಇಷ್ಟು ವಿಸ್ತಾರವಾಗಿ ಅಪ್ಪಗಳು ಹೇಳಿದರು. ಅದು ತಿಳಿಬೇಕಂದ್ರ ನಿಂತು ಒಮ್ಮೆ ನಮ್ ಶಬ್ದ ಕಠಿಣ ಆಗ್ತಾವ. ನಮ್ಗೆ ಹೊತ್ತಾಗಿದು ಆದಾಗ ದಿನಮೇಕೆ ಕೇಳುವುದರಿಂದ ಏನಾಗ್ತದಂದ್ರ
ಅದನ್ನ ನಮ್ಮ ತಿಳುವಳಿಕೆ ಬರ್ತ ಶಾಸ್ತ್ರ ಶಬ್ದಗಳು ನಾವು ಎಂದು ಕೇಳುವಾಗಿಲ್ಲ. ಇದು ಈ ಹೊಸದಾಗಿ ಕೇಳ್ತೀವಲ್ಲ ದೌಡ್ ಹತ್ತುದಲ್ಲ. ಅಸತ್ಪಾದ ಕಾರಣ ಅಂದ್ರೆ ಏನು, ವಿಕ್ಷೇಪ ಅಂದ್ರೆ ಏನು, ಅವಾನಕ ಆವರಣ ಅಂದ್ರೆ ಏನು, ಇವೆಲ್ಲ ಶಬ್ದ ಕಠಿಣ ಆಗ್ತಾವ ಅಂತಾರ ಹೊಸ ಕೇಳುವ ನಮ್ಮವರಿಗೆ. ಅದು ಮತ್ತೆ ವಿಸ್ತಾರವಾಗಿ ಹಾಕೊಳ್ಬೋದು. ತಿರುವೇಕ ಅದನ್ನ ಶ್ರವಣ ಮನನ ಮಾಡ್ದೇವಂದ್ರ ನಮ್ಮ ಮತ್ತೆ ಶಾಸ್ತ್ರ ವಿಳವಾಗಿ ತಿಳಿತು ಅಂತೇಳಿ ಇನ್ನೂ ಮಾತಾಡೋರು ಹೋದಾರ. ನನ್ನ ವಾಕುಸು ಗುರುಚರಣ ಕಚ್ಚಿ ಬಿಡಾಕ್ಕೊಡ್ತಿ. ಎಲ್ಲರಿಗೂ ಶಾಂತಿ. ಓಂ ನಮಃ ಶಿವಾಯ. ಇಲ್ಲಿವರೆಗೆ ಹಲವಾರು ಪ್ರಮುಖ ಪೂಜ್ಯರು ಬಹಳ ಸವಿಸ್ತಾರವಾಗಿ ಇವು ಆಭಾಸನಲ್ಲಿ ಈ ಜೀವನದಲ್ಲಿ ತೋರಿರ್ತಕ್ಕಂಥ ಈ ಸತ್ತ ಅವಸ್ಥೆಗಳೇ ಈ ಭ್ರಮೆಗಳ ಮುಖಾಂತರ ನೀನು ಜನ್ಮ ಜನ್ಮಾಂತರಗಳಲ್ಲಿ ಭೂಬಂಧನದ ದುಃಖವನ್ನು ನೀನು ಅನುಭವಿಸ್ಲಕತ್ತಿ. ಈ ಭೂಬಂಧನದ ಚಕ್ರವನ್ನು ನೀನು ದಾಟಬೇಕಾಗಿತ್ತು ಅಂತಂದ್ರೆ ದಿನನಿತ್ಯ ಈ ಮಹಾಸತ್ಸಂಗದಲ್ಲಿ ದಿನನಿತ್ಯ ಶ್ರವಣ ಮನನ ಶಾಸ್ತ್ರಗಳ ಮುಖಾಂತರ ಇವು ಅಸತ್ಯವಾದುಗಳನ್ನ ಅನಿತ್ಯವಾದುಗಳನ್ನ ಎಲ್ಲವನ್ನೂ ಇವು ನಿತ್ಯ ಅಂತ ನೀನು ತಿಳ್ಕೊಂಡು ನಾನು ಯಾರು ಸತ್ತು ಚಿತ್ವಾನಂದ ಪರಿಪೂರ್ಣನೇ ನಾ ಅದೇನೆ, ನನ್ನಲ್ಲಿ ಯಾವೂ ನನ್ನಲ್ಲಿ ಇಲ್ಲವೇ ಇಲ್ಲ, ನಾನು ಬ್ರಹ್ಮನು, ನಾನು ಬೋಧ ಸ್ವರೂಪನು ಎಂಬತಕ್ಕಂಥದ್ದನ್ನ ಅಪ್ಪರು ಬಹಳ ಸ್ಪಷ್ಟತೆ ಮಾಡಿಕೊಟ್ರು. ಆ ಸ್ಪಷ್ಟತೆ ಮಾಡಿಕೊಟ್ಟಂತ ಪರಮ ಪೂಜ್ಯರ ಚರಣಕ್ಕೆ ಭಕ್ತಿಪೂರ್ವಕವಾಗಿ ಹಣೆಮಣೆದು ಇನ್ನು ಮುಂದಿನದಾಗಿ ನಾವು ಸ್ವರೂಪಾನಂದ ಅಪ್ಪಾಜಿಯವರಿಗೆ ಕೊಡಬೇಕಾಗಿದ್ರೆ ಅಪ್ಪಾಜಿಯವರು ಗೊತ್ತಾಗಿಲ್ಲ ಅದನ್ನು ಕ್ಷಮೆ ಕೇಳುತ್ತಾ ಇನ್ನು ಮುಂದಿನದಾಗಿ ನಮ್ಮ ಕಲ್ಯಾಣ ಶರಣರು ಅಪ್ಪ ಅವರು ಮಾತಾಡಬೇಕಂತ ಆ ಶರಣರಲ್ಲಿ ಕೇಳ್ಕೊತಾ ಇದ್ದೀವಿ. ಕಲ್ಯಾಣ ಶರಣರೇ ಕ್ಷಮೆ ಇರಲಿ. ಅಪ್ಪವ್ರು ಯಾರ್ಯಾರು ಮಾತಾಡ್ತಾರೋ ಅವ್ರನ್ನು ನಿರೂಪಕರು ಅದನ್ನು ಬರೆದುಕೊಂಡು ಅದನ್ನ ಯಥಾವತ್ತವಾಗಿ ಪಾಲಿಸ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ಇನ್ನು ಮುಂದಿನ ದಿನಮಾನಗಳಲ್ಲಿ ಮಹಾಸತ್ಸಂಗದಲ್ಲಿ ಅದನ್ನು ಪೂರೈಸ್ತೀವ್ರ ಅಂತ ಹೇಳಿ ಅಪ್ಪರ ಬಗ್ಗೆ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಈಗ ಇವತ್ತು ಈ ಸತ್ಸಂಗದಲ್ಲಿ ನಿಯಮಾನುಸಾರ 7:30 ಗಂಟೆ ಆಯ್ತ್ರಿ. ಅದಕ್ಕಾಗಿ ಇವತ್ತಿನ ಈ ಮಹಾಸತ್ಸಂಗದ ಮಂಗಳಾರತಿಯನ್ನ ವಿಠಲ್ ಶರಣರೇ ಅಲ್ರಿ ಪಾರ್ವತಿ ಅಮ್ಮ ಅವರ ಯಾರೇ ಒಬ್ಬರು ನಡೆಸಿಕೊಡ್ಬೇಕಂತ ಹೇಳಿ ಆ ಶರಣರಲ್ಲಿ ತಿಳ್ಕೊತಾ ಇದ್ವಿ. ಓಂ ನಮಃ ಶಿವಾಯ. ಪೂಜ್ಯರ ಪಾದಕ್ಕೆ ಶರಣ ಶರಣ. ಜ್ಞಾನದ ಜ್ಯೋತಿಯ ಬೆಳಗಿರೆ ನಿತ್ಯ ಜ್ಞಾನದ ಜ್ಯೋತಿಯ ಬೆಳಗಿರೆ ಮೌನಿನಿಯರ ಗುರು ಮೂರ್ತಿ ಬೋಧಿಸಿದ
ಶರಣು ಅವರ ಪಾದಕ್ಕೆ ಶರಣಾರ್ಥಿ. ಇಲ್ಲಿಯ ತನಕ ಮಂಗಳಾರತಿಯನ್ನು ನಡೆಸಿಕೊಟ್ಟಂತ ಆ ಪರ್ವತ ಮನಸ್ಸು ಚರಣ ಮುಂದಿನದಾಗಿ ಚರ್ಚಾಗೋಷ್ಠಿ